139 ಒಂದರಿಂದ ಓದ್ರಿ. ನಾನು ನಡೆಯುವುದನ್ನು ಮಲಗುವುದನ್ನು ಶೋಧಿಸಿ ಗ್ರಹಿಸಿಕೊಳ್ಳುತ್ತಿ. ಹೌದು. ನನ್ನ ನಡತೆಯೆಲ್ಲ ನಿನಗೆ ಗೋಚರವಾಗಿದೆ. ಹೌದು. ಯೆಹೋವನೇ, ನನ್ನ ನಾಲಿಗೆಯ ಮಾತುಗಳಲ್ಲಿ ನೀನು ಅರಿಯದೇ ಇರುವಂತದ್ದು ಒಂದೂ ಇಲ್ಲ. ಸುತ್ತಲೂ ನನ್ನನ್ನು ಆವರಿಸಿ ಹೌದು ನಿನ್ನ ಕೈಯನ್ನು ನನ್ನ ಮೇಲೆ ಇಟ್ಟಿದ್ದಿ. ಹೌದು. ಇಂಥ ಜ್ಞಾನವು ನನಗೆ ಬಹು ಆಶ್ಚರ್ಯವಾಗಿದೆ. ಅದು ಉನ್ನತವಾದದ್ದು, ನನಗೆ ನಿಲುಕುವುದಿಲ್ಲ. ನಾನು ನಿನ್ನ ಆತ್ಮಕ್ಕೆ ತಪ್ಪಿಸಿಕೊಳ್ಳುವಂತೆ ಎಲ್ಲಿಗೆ ಹೋಗಲಿ? ನಿನ್ನ ಕಣ್ಣಿಗೆ ಮರೆಯಾಗುವಂತೆ ಎಲ್ಲಿಗೆ ಓಡಲಿ? ಮೇಲಣ ಲೋಕಕ್ಕೆ ಏರಿ ಹೋದರೆ ಅಲ್ಲಿ ನೀನಿರುತ್ತಿ, ಪಾತಾಳಕ್ಕೆ ಹೋಗಿ ಮಲಗಿಕೊಂಡೇನೆಂದರೆ ಅಲ್ಲಿಯೂ ನೀನಿರುವಿ. ವರ್ಣನ ರೆಕ್ಕೆಗಳನ್ನು ಕಟ್ಟಿಕೊಂಡು ಹಾರಿ ಹೋಗಿ ಸಮುದ್ರದ ಕಡೆಯಲ್ಲಿ ವಾಸ ಮಾಡೇನೆಂದರೆ ಅಲ್ಲಿಯೂ ನಿನ್ನ ಕೈ ನನ್ನನ್ನು ನಡೆಸುವುದು, ನಿನ್ನ ಬಲಗೈ ನನ್ನನ್ನು ಹಿಡಿದಿರುವುದು. ಕಾರ್ಗತ್ತಲೆಯು ನನ್ನನ್ನು ಕೈವೊಯ್ಯುವುದು, ಹಗಲು ಹೋಗಿ ನನ್ನ ಸುತ್ತಲೂ ಇರಲಾಗುವುದು ಎಂದು ಹೇಳಿಕೊಂಡರೇನು? ನಿನಗೆ ಕತ್ತಲೆಯು ಕತ್ತಲೆಯಲ್ಲ, ಇರುಳು ಹಗಲಾಗಿಯೇ ಇರುತ್ತದೆ. ಆಮೆನ್. ಕತ್ತಲು ಬೆಳಕುಗಳು ಎರಡೂ ನಿನಗೆ ಒಂದೇ. ಸಾಕು. ನೋಡ್ತೇವೆ, ಕತ್ತಲು ಬೆಳಕು ಎರಡು ಒಂದೇ. ದೇವ್ರಿಗೆ ಯಾವ ಕತ್ಲಿಲ್ಲ, ಯಾವುದು ಬೆಳಕಿಲ್ಲ. ನಮಗೆ ಹಗಲು ರಾತ್ರಿ ಅಷ್ಟೇ, ದೇವ್ರಿಗೆ ಏನಿಲ್ಲ. ಆಮೆನ್. ಆತನ ಕಣ್ಣಿಗೆ ರಾತ್ರಿ ಕಣ್ಣತ್ತೆ ಹಗಲು ಕಾಣ್ತದೆ, ಹಗಲು ಕಣ್ಣತ್ತೆ ರಾತ್ರಿ ಕಾಣ್ತದೆ. ಆಮೆನ್. ಸೇಮ್. ಆಮೆನ್. ಎರಡು ಒಂದೇನಾ? ಎರಡು ಒಂದೇ. ಎರಡು ಒಂದೇ ರೀತಿ ಇರ್ತದೆ, ವ್ಯತ್ಯಾಸ ಏನಿಲ್ಲ. ವ್ಯತ್ಯಾಸ ಇರೋದು ಕೇವಲ ಮನುಷ್ಯರಿಗೆ ಮಾತ್ರ. 13ನೇ ವಚನ, ನನ್ನ ಅಂತರೇಂದ್ರಿಯಗಳನ್ನು ಉಂಟು ಮಾಡಿದವನು ಅಲ್ಲೆಲೂಯಾ. ನೀನು ದೇವರು ಏನ್ ಮಾಡಿದ? ತಮ್ಮನ್ನ ಅದ್ಭುತವಾಗಿ ವಿಚಿತ್ರವಾಗಿ ಸೃಷ್ಟಿ ಮಾಡಿದ. ನೋಡಿ, ಕೂದಲೈತ್ ನೋಡ್ರಿ. ಒಂದು ಡೂಪ್ಲಿಕೇಟ್ ಯಾರು ಮಾಡಕ್ಕಾಗಲ್ಲ. ಡೂಪ್ಲಿಕೇಟ್ ಕೂದಲೇನು ಮಾಡಕ್ಕಾಗತ್ತಾ? ಅವನೇ ಹೆಣ್ಮಕ್ಳಿಗೆ ಬಾಚಿ ಅಂದ ಕೂದಲೇನೆ ಅಲ್ಲೆಲ್ಲ ಕೊಟ್ಟು ಬರ್ತಾರಲ್ಲ, ಗುಂಡು ಹೊಡ್ಸಿ ಬರ್ತಾರಲ್ಲ, ಅವುಗಳನ್ನೇ ತಗೊಂಡು ಟೋಪನ್ಸ್ ಮಾಡಿ ಸಿನಿಮಾದವರಿಗೆ, ಧಾರಾವಾಹಿನವರಿಗೆ ನೀವು ಕೊಟ್ಟು ಕೂದಲು ಎಲ್ಲಿ ಹೋತು? ಸಿನಿಮಾ, ಧಾರಾವಾಹಿ ಆಕ್ಟಿಂಗ್ ಮಾಡೋರು, ವೇಷ ಧರಿಸೋರು, ಹಗಲು ವೇಷ, ರಾತ್ರಿ ವೇಷ ಹಾಕೋರು ಎಲ್ಲರಿಗೂ ಓದುವ. ಅಲ್ಲೆಲೂಯಾ. ಈ ರೀತಿ ಅದ್ಭುತ ವಿಚಿತ್ರವಾಗಿ ನೋಡ್ರಿ, ಹಲ್ಲುಗಳು ಎಷ್ಟೋ ವರ್ಷದಿಂದ ಅವು ನೀರ್ನಾಗೆ ಇರ್ತಾವ. ಅಂತ ಗೊತ್ತಲ್ಲ, ಬಾಯೊಳಗೆ ಇರ್ತಾವ. ಆದ್ರೆ ಅವು ಮೆತ್ತಗಾಗಂಗಿಲ್ಲ, ಗಟ್ಟಿಯಾಗೇನೆ ಇರ್ತವೆ. ಅಲ್ಲೆಲೂಯಾ. ಆಮೆನ್. ನೋಡಿ, ನಮ್ಮ ಹೃದಯ ಎಷ್ಟೋ ವರ್ಷದಿಂದ ಈಗ ಬಡ್ಕಂತಾನೆ ಐತದ, ರೆಸ್ಟೇ ಇಲ್ಲ. ಇವು ಸ್ವಲ್ಪ ಜಾಸ್ತಿ ಬಳಸಿದಂದ್ರೆ ಈಟ್ ಆಗ್ತಾವೆ ಇವು. ಆದ್ರೆ ಅದು ಈಟ್ ಆಗಲಿಲ್ಲ ಇವತ್ತಿನವರೆಗೂ. ನಾವು ಮಲಗಿದ್ರು ಕೂಡ ಏನ್ ಮಾಡ್ತದ? ಬಡಿತಾ ಇರ್ತದೆ. ಅದು ಸ್ವಲ್ಪ ನಿಲ್ಲಿಸಿದಂದ್ರೆ ತಾಯಿ ಗರ್ಭದಿಂದ ಈಚೆಗೆ ಬಂದಾಗ ಸ್ಟಾರ್ಟ್ ಆಗಿದ್ದ ಬಡ್ಕೊಳ್ಳುವಿಕೆ ಇನ್ನೂ ಪ್ರಾರಂಭ ಇದೆ. ಅವನಿಗೆ ಲೋಕ ಬಿಡೋವರೆಗೂ ಅದು ಪ್ರಾರಂಭ ಆಯ್ತು. ಆಮೆನ್. ಎಷ್ಟು ಅದ್ಭುತ. ಅಲ್ಲೆಲೂಯಾ. ಆಮೆನ್. ಅದಕ್ಕೆ ಯಾವುದು ಗ್ರೀಸ್ ಇಲ್ಲ, ಅದಕ್ಕೆ ಯಾವ್ದು ನಟ್ಟು ಬೋಲ್ಟ್ ಇಲ್ಲ, ಆಯಿಲ್ ಇಲ್ಲ, ಸೌದು ಹೋಗ್ಲಿಲ್ಲ, ಇನ್ನು ಬಡ್ಕಂತಾನೆ ಐತದ. ಇನ್ನು ಲಬ್ ಡಬ್ ಲಬ್ ಡಬ್ ಲಬ್ ಡಬ್. ಅಲ್ಲೆಲೂಯಾ. ಆಮೆನ್. ಎಷ್ಟು ಆಶ್ಚರ್ಯ. ನಮ್ಮ ಶರೀರದಲ್ಲಿರ್ತಕ್ಕಂಥ ವೈರು ಅಂದ್ರೆ ಅವು ರಕ್ತನಾಳಗಳು ಸುಮಾರು 2000 ಕಿಲೋಮೀಟರ್ ಆಗ್ತಾವಂತವು. 2000 ಕಿಲೋಮೀಟರ್. ನರಗಳಿಂದ ಕೂಡಿದ ಮನುಷ್ಯ, ನಮ್ಮ ನರಮಾನವ ನರಗಳೇ ನಮ್ಮ ದೇಹದಲ್ಲಿ ಹೆಚ್ಚಾಗಿವೆ. ಅವೆಲ್ಲ ಕೂಡಿಸಿ ಗಂಟಾಕಿ ಎಳೆದ್ರೆ ಎಷ್ಟುದ್ದಾಗ್ತಾವಂತೆ? 2000 ಕಿಲೋಮೀಟರ್. ಅಲ್ಲೆಲೂಯಾ. ಆಮೆನ್. ಇಲ್ಲಿಂದ ಡೆಲ್ಲಿ ಆಚೆಗೆ ಹೋಗ್ಬೋದು. ಅದ್ಭುತನ. ಅದಕ್ಕೆ ದಾವೀದ ಹೇಳಿದಿಲ್ಲ, ಅದ್ಭುತ ವಿಚಿತ್ರವಾಗಿ ನನ್ನ ಸೃಷ್ಟಿ ಮಾಡಿದ. ಆಮೆನ್. ನೋಡಿ, ಇದು ಕೀಲಿಗೆ ಯಾವ ನಟ್ಟು ಬೋಲ್ಟ್ ಇಲ್ಲ. ಮನುಷ್ಯ ನಟ್ಟು ಬೋಲ್ಟ್ ಹಾಕ್ತಾನ ಕೀಲ್ ಮಾಡ್ಬೇಕಂದ್ರೆ ಹಂಗೆ ಮಾಡಕ್ ಬರಲ್ಲ ಮನುಷ್ಯನಿಗೆ. ನಟ್ಟು ಬೋಲ್ಟ್ ಹಾಕಿ ಹಿಂಗೆ ಇದು ಮಾಡ್ತಾನೆ. ನೋಡಿ, ದೇವ್ರು ಏನ್ ಮಾಡ್ಯಾನ ಇದಕ್ಕೆ? ಈ ಕೀಲುಗಳಿಗೆ ಆಗಿ ಇಲ್ಲಿ ಆಗಲಿ ನಟ್ಟು ಬೋಲ್ಟ್ ಅದಾವ?
ಜೈಂಟ್ ಅಂತರದಲ್ಲಿ ಇಟ್ಟಾನ ಅವನ್ನ. ಒಂದು ಕೂಡ್ಕೊಂಡಿಲ್ಲ, ಅವು ಅಂತರದಾಗ ಇಟ್ಟಾನ ದೇವ್ರು. ಅಲ್ಲೆಲುಯ್ಯ. ನಮ್ಮ ಸೊಂಟಕ್ಕಾಗಲಿ ಬೆನ್ನು ಮೂಳಿಗೆ ಆಗಲಿ ಎಲ್ಲಿ ನಟ್ಟುಗಳಿಲ್ಲ. ಎಷ್ಟು ಆಶ್ಚರ್ಯ. ಹೌದಾ? ಆಮೆನ್. ಅದಕ್ಕೆ ದಾವೀದ ಹೇಳ್ತಾನೆ, ಅದ್ಭುತವಾಗಿ ವಿಚಿತ್ರವಾಗಿ ಇಂಥ ಸೃಷ್ಟಿ ಎಲ್ಲಿ ಜಗತ್ತಿನಲ್ಲಿ ಯಾರು ಮಾಡಕ್ಕೆ ಸಾಧ್ಯ ಇಲ್ಲ. ಸಾಧ್ಯ. ಆಮೆನ್. ಒಂದು ಬೈಕ್ ತಗೊಂಡ್ರೆ ಎಷ್ಟೋ ನಟ್ಟುಗಳು ಇರ್ತಾವ ಅದ್ರಾಗ. ನಟ್ಟುಗಳಿಲ್ದಲೆ ವೆಹಿಕಲ್ಗಳೇ ಇಲ್ಲ. ವಿಮಾನ ತಗೊಳ್ರಿ, ಹೆಲಿಕಾಪ್ಟರ್ ತಗೊಳ್ರಿ, ಯಾವ ಗಾಡಿ ತಗೊಂಡ್ರು ನಟ್ಟುಗಳು ಬೋಲ್ಟ್ ಇಲ್ದಲೆ ಕೀಲ್ ಮಾಡಕ್ ಬರಲ್ಲ, ಈ ರೀತಿ ಬಗ್ಸಕ್ ಬರಲ್ಲ. ಅಲ್ಲೆಲುಯ್ಯ. ಆಮೆನ್. ದೇವ್ರು ನೋಡ್ರಿ ಆಶ್ಚರ್ಯಕರವಾಗಿ ನಮಗೆ ಸಹಾಯ ಮಾಡಿದಾನೆ. ಆಶ್ಚರ್ಯಕರವಾಗಿ ನಮಗೆ ಅದು ಆಶ್ಚರ್ಯ ವಿಚಿತ್ರ ಅನಿಸ್ತತ್ ನಿಮಗೆ. ಆಮೆನ್. ದಾವೀದನಿಗೇನು ಅನಿಸ್ತು, ನಿಮಗೆ ಮಾಮೂಲು ಅದೇನು ಹಿಂಗೆ ಅಷ್ಟೇ. ಅಷ್ಟೇ. ಓ, ದೇವ್ರು ಅದ್ಭುತವಾಗಿ ವಿಚಿತ್ರವಾಗಿ ನಮ್ಮನ್ನು ಸೃಷ್ಟಿ ಮಾಡಿದ. ನೀವು ಕೊಂಡಾಡ್ತೀರಾ ದೇವ್ರನ್ನ, ನನ್ನ ಅದ್ಭುತವಾಗಿ ವಿಚಿತ್ರ ನೀನು ಸೃಷ್ಟಿ ಮಾಡಿದೀನಿ ಅಂತ ನೀವು ಕೊಂಡಾಡ್ತೀರಾ? ಆಮೆನ್. ದಾವೀದನ ಕೊಂಡಾಡ್ತದ ನೋಡ್ರಿ. ನೋಡ್ಕೊಂಡ ದಾವೀದ ನೋಡ್ರಿ, ನಮ್ಮದ ಒಂದು ಏನನ್ನ ಅವಯವಗಳು ಫೇಲ್ ಆದ್ವು ಅಂದ್ರೆ, ಅಥವಾ ಏನಾದ್ರೂ ಆಕ್ಸಿಡೆಂಟ್ ಆಯ್ತು, ಏನ ಮೂಳೆ ಮುರಿತಂದ್ರೆ ಒರಿಜಿನಲ್ ಯಾರು ಮಾಡಕ್ ಸಾಧ್ಯ ಇಲ್ಲ. ಆಮೆನ್. ಅಷ್ಟು ಒರಿಜಿನಲ್ ಅದಾವು. ಆಮೆನ್. ಜಾಯಿಂಟ್ಗೆ ಏನೇನು ಪೆಟ್ಟಾತು, ಮೊಣಕಾಲಿಗೆ ಏನೇನು ಪೆಟ್ಟಾತಪ್ಪ ಅಂದ್ರೆ, ಮೊಣಕಾಲದ ಏನೋ ತೊಂದರೆ ಆಯ್ತು, ಕೀಲ್ ಏನೋ ತೊಂದರೆ ಆತಂದ್ರೆ ಮತ್ತೆ ರಿಪೇರಿ ಮಾಡ್ತಾರೆ. ಆದ್ರೆ ಅವನು ಜೀವನದುದ್ದಕ್ಕೂ ಏನಾಗಬೇಕು, ಕುಂಟಿಗೆ ಅಂತ ಅಡ್ಡ. ಮತ್ತೆ ಒರಿಜಿನಾಲಿಟಿ ಮಾಡಕ್ಕಾಗತ್ತಾ? ಸಾಧ್ಯ ಇಲ್ಲ. ಸರ್ಜನ್, ತಜ್ಞ ಸ್ಪೆಷಲಿಸ್ಟ್ ಅಂತಾರೆ. ಮೂಳೆ ಸ್ಪೆಷಲಿಸ್ಟ್, ನರಗಳ ಸ್ಪೆಷಲಿಸ್ಟ್. ನರಗಳೇನಾದ್ರು ಡ್ಯಾಮೇಜ್ ಆದವು ಅಂದ್ರೆ ಸರಿ ಮಾಡೋಕ್ಕಾಗತ್ತಾ? ಸುಮ್ಮನೆ ಸ್ಪೆಷಲಿಸ್ಟ್ಗಳಂತ ಹೆಸರಿಟ್ಕೊಂಡ. ಯಾವ ಸ್ಪೆಷಲಿಸ್ಟು? ಉಣ್ಣೋದ್ರಾಗೆ ತಿನ್ನೋದ್ರಾಗೆ ಸ್ಪೆಷಲಿಸ್ಟ್. ಅವು ಸ್ಪೆಷಲಿಸ್ಟೇ. ಊಟ ಇಲ್ಲ ಅಂದ್ರೆ ಮುಗೀತು, ಮನೆಗೆ ಕೂಗಾಡ್ಬಿಡ್ತೀವಿ. ಅವು ಸ್ಪೆಷಲಿಸ್ಟ್ಗಳೇ. ಅದರಲ್ಲಿ ಊಟದಲ್ಲಿ, ಉಣ್ಣೋದ್ರಲ್ಲಿ, ತಿನ್ನೋದ್ರಲ್ಲಿ. ಈ ರೀತಿ ನೋಡ್ರಿ ಅದ್ಭುತವಾಗಿ ಚಿತ್ರಗಳು. 14ನೇ ವಚನದಲ್ಲಿ, ನಿನ್ನ ಕೃತ್ಯಗಳು ಆಶ್ಚರ್ಯವಾಗಿವೆ ಎಂದು ನನ್ನ ಹೃದಯ ಚೆನ್ನಾಗಿ ಗ್ರಹಿಸಿಕೊಂಡು. ಇದೆಲ್ಲ ತಿಳ್ಕೊಂಡ್ರ ನೀವು? ನಾನು ಯಾವ ರೀತಿ ಸೃಷ್ಟಿ ಮಾಡೋಣ ದೇವ್ರ ಅಂತ ಎಂದಾರು ಆಲೋಚನೆ ಮಾಡಿದ್ದೀರಾ? ದಾವೀದ ಅದನ್ನೆಲ್ಲ ಆಲೋಚನೆ ಮಾಡೋಣ ನೋಡಿ. ನಿನ್ನ ಕೃತ್ಯಗಳು, ನಿನ್ನ ಕಾರ್ಯಗಳು ಪ್ರತಿಯೊಂದು ತಗೊಳ್ರಿ. ಯಾವುದೇ ನಮ್ಮ ಮನುಷ್ಯನನ್ನ ಬೇರೆದು ಏನಾದರೂ ತಗೊಳ್ರಿ, ಆಶ್ಚರ್ಯಕರ ವಿಚಿತ್ರವಾಗಿ ಅದ್ಭುತವಾಗಿವೆ. ಒಂದು ಇರುವಿಗೆ ಜೀವ ಕೊಡಕ್ಕಾಗದಿರ್ತಕ್ಕಂಥ ಮನುಷ್ಯ ಇವತ್ತು ಏನ್ ಮಾಡ್ತಾನೆ, ಬಡಾಯಿ ಕೊಚ್ಕೊಂತಾನೆ. ಆಮೆನ್. ಒಂದು ಇರುವಿಗೆ ಸತ್ತೋತಂದ್ರೆ ಜೀವ ಕೊಡಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಆಮೆನ್. ಆ ಎದ್ದಿರುವಿನ ಏನಾರ ರಿಪೇರಿ ಮಾಡ್ಬೋದ ಹೊರತು, ಇದು ಸತ್ತೋತಂದು ಜೀವ ಹೋಯ್ತು ಇರುವಿಗೆ ಅಂದ್ರೆ ಇರುವಿ ಜೀವ ಕೊಡಕ್ಕ. ಒಂದು ಜೋಳದ ಕಾಳು ನೋಡ್ರಿ, ಇನ್ನೊಂದು ಜೋಳದ ಕಾಳು ಮಾಡಿ ಅದರಂತೆ ಇನ್ನೊಂದು ತಯಾರು ಮಾಡಿ ಮನುಷ್ಯ ಅದನ್ನ ಜನರಿಗೆ ತೋರಿಸ್ಬೋದು ಅಟ್ರಾಕ್ಷನ್ ಆಗಿ. ಇನ್ನೂ ಅದಕ್ಕಿಂತ ಚೆನ್ನಾಗಿ ಅಟ್ರಾಕ್ಷನ್ ಆಗಿ ದೊಡ್ಡ ಕಾಳನ್ನು ಮಾಡ್ಬೋದು ಅವನು. ಅದು ಜೀವ ಇರ್ತದೆ ಅದಕ್ಕೆ. ಇದನ್ನು ದೇವ್ರ ಸೃಷ್ಟಿನೂ ಭೂಮಿ ಒಳಗೆ ಹಾಕನ, ಮನುಷ್ಯ ಸೃಷ್ಟಿ ಮಾಡಿ ಜೋಳದ ಕಾಳನ್ನು ಭೂಮಿ ಒಳಗೆ ಹಾಕನ. ಯಾವ್ದು ಸತ್ತೋಗ್ತತೆ, ಯಾವ್ದು ಹುಟ್ಟು ಬರ್ತತೆ? ಎರಡು ಹುಟ್ಟು ಬರ್ತಾವ. ಮನುಷ್ಯನಾದ್ರಾಗ ಏನೇನೈತಿ, ಜೋಳದ ಕಾಳಿಗೆ ಏನೇನು ಅಂಶಗಳದ ಎಲ್ಲ ಅಂಶ ತೆಗೆದು ಇನ್ನೊಂದು ಜೋಳದ ಕಾಳು ಮಾಡ್ತಾನಂತ ತಿಳ್ಕೊಡ್ರಿ. ಅದನ್ನು ಭೂಮಿಗೆ ಹಾಕನ್ರಿ, ಇದನ್ನು ಭೂಮಿಗೆ ಹಾಕನ್ರಿ. ಯಾವ ಸೃಷ್ಟಿ, ಯಾವುದು ಹುಟ್ಟು ಬರ್ಬೋದು? ದೇವ್ರು ಮಾಡಿದ ದುಡ್ಡು ಬರ್ತದ, ಮನುಷ್ಯನ ಮಾಡಿದ ದುಡ್ಡು ಬರ್ತಾ? ದೇವ್ರು. ಅದೇನಿಲ್ರಿ ಬಿಡ್ರಿ, ಎರಡು ಹುಟ್ಟು ಬರ್ತವೆ. ನೀವೇನು ತಲೆ ಕೆಡ್ಸ್ಕೊಬೇಡ್ರಿ, ಎರಡು ಹುಟ್ಟು ಬರ್ತವೆ. ಈಗ ಮನುಷ್ಯ ಅಷ್ಟು ಮುಂದುವರ್ದಾನ. ಈಗ ಎರಡು ಹುಟ್ಟು ಬರ್ತಾವ, ಬಹಳ ಮುಂದುವರ್ದಾನ ಮನುಷ್ಯ. ಒಂದು ಜೀವ ಕೊಡಕ್ಕಾಗಲ್ಲ. ಇದ್ದ ಜೀವಗಳನ್ನೇ ಡೂಪ್ಲಿಕೇಟ್ ಮಾಡ್ಕೊಂತ, ಹೈಬ್ರಿಡ್ ಮಾಡ್ಕೊಂತ, ದಪ್ಪಿದ್ದು ಸಣ್ಣಗೆ ಮಾಡ್ತಾ, ಸಣ್ಣಗಿದ್ದು ದಪ್ಪ ಮಾಡ್ಕೊಂತ ಹೊಂಟ. ಅದೇ ಹೀರೆಕಾಯಿನೇ ಜವಾರಿ ಆದ್ರೆ ಇಷ್ಟ ಇರ್ತತೆ, ಇಷ್ಟು ದಪ್ಪ ಮಾಡ್ಬಿಡ್ತಾನೆ ಇಂಜೆಕ್ಷನ್ ಮಾಡಿ. ಇದೇ ಮನುಷ್ಯ ಮಾಡೋದು ಬುದ್ಧಿವಂತಿಕೆ, ಇದ್ದುದನ್ನ ಡೂಪ್ಲಿಕೇಟ್ ಮಾಡೋದು. ಅಲ್ಲೆಲುಯ್ಯ. ಆಮೆನ್. ಅದಕ್ಕಾಗಿ ದಾವೀದನ ಕಂಡುಕೊಂಡಂತೆ ನಾವು ಕೂಡ ಕಂಡುಕೊಳ್ಬೇಕು. ಏನ್ ಕಂಡುಕೊಳ್ಬೇಕು? ಏನ್ ಮಾಡ್ತಾನೆ ದೇವ್ರು? ಇದೆಲ್ಲ ನೀವು ಕಂಡುಕೋಬೇಕು. ಇದನ್ನೆಲ್ಲ ದೇವ್ರ ಸೃಷ್ಟಿ ಯಾವ ರೀತಿ, ಮನುಷ್ಯನ್ ಮಾಡಿದ್ದು ಯಾವ ರೀತಿ ಇರ್ತಾವ. ಮನುಷ್ಯನ್ ಮಾಡಿದ್ರೆ ಮನೆ ತನಕ, ದೇವ್ರು ಮಾಡಿದ್ದು ಕೊನೆ ತನಕ. ಆಮೆನ್. ಮನುಷ್ಯನ್ ಮಾಡಿದ್ದೇನು ಉಪಯೋಗ ಇಲ್ಲ, ಎಲ್ಲ ನಷ್ಟನೇ.
ಇಷ್ಟು ಸ್ವಲ್ಪ ಲಾಭ ಆದ್ರೆ ಅದು ನಷ್ಟನೇ ಭಾಳ. ಅಲ್ಲೆಲ್ಲೂಯ್ಯ. ಆಮೇನ್. ನಾವು ವಾಹನದಾಗ ಎಲ್ಲೆಲ್ಲೆಲ್ಲೇ ತಿರುಗಿ ಬರ್ತೀವಿ, ಆಕ್ಸಿಡೆಂಟ್ ಆತಪ್ಪ ಅಂದ್ರೆ ಇಡೀ ಕುಟುಂಬದವ್ರು ಹೋಗ್ಬಿಡ್ತಾರೆ. ಮನುಷ್ಯ ಮಾಡಿದ್ದು ಸ್ವಲ್ಪ ಉಪಯೋಗ ಐತೆ, ಭಯಂಕರ ನಷ್ಟ ಐತೆ. ಆಮೇನ್. ವಾಹನದಾಗ ನೋಡಿದ್ರಲ್ಲ, ಬಸ್ ಒಳಗೆ ಅನುಕೂಲ ಐತಂತ ಇನ್ನೊಂದೂರಿಗೆ ಹೋಗಕ್ಕೆ ಒಳ್ಳೇದೆ. ಹಿಂದೆಲ್ಲ ನಡ್ಕೊಂಡು ಹೋಗ್ತಿದ್ರು, ಈಗ ವಾಹನಗಳು ಬಂದವೆ. ಅದೇನೋ ತೊಂದರೆ ಗೀಡ ಆತಂದ್ರೆ ಕುಟುಂಬ ಸಮೇತನೇ ಹೋಗ್ಬಿಡ್ತು. ನೋಡ್ರಿ, ಅನುಕೂಲಕ್ಕಿಂತ ಅನಾನುಕೂಲ. ಅನಾನುಕೂಲನೇ ಭಾಳ. ಇದು ಮನುಷ್ಯ ಮಾಡಿದ್ದು. ವಿಮಾನ ದೊಡ್ಡದು ಚೆನ್ನಾಗೈತಿ, ಬೇರೆ ದೇಶಗಳಿಗೆಲ್ಲ ಹೋಗ್ಬೋದು. ಇಲ್ಲಿಗೆ ಈಗ ಬಿಟ್ಟು ಅಂದರೆ ಅಮೇರಿಕಕ್ಕೆ ಸಾಯಂಕಾಲ 6-7 ಗಂಟೆಗೆ ಹೋಗ್ಬೋದು, ಚೆನ್ನಾಗಿ ಒಳ್ಳೇದೇ. ಆದರೆ ಅದೇ ಸಮುದ್ರಕ್ಕೆ ಬಿತ್ತಂದ್ರೆ ಎಷ್ಟು ಜನ ಇರ್ತಾರೆ ಅದರೊಳಗೆ? ಸುಮಾರು 120 ಜನ ಹೆಚ್ಚು ಕಡಿಮೆ ಇರ್ತಾರೆ. ಎಲ್ಲರೂ ನೀರ್ಪಾಲೆ. ಮಣಿಪಾಲಿಗೆ ಹೋದ್ರೆ ಮಣ್ಪಾಲು, ನೀರು ಸಮುದ್ರದಕ್ಕೂ ಮೇಲೆ ಹಾರಕ್ಕೆ ಹೋದ್ರೆ ನೀರ್ಪಾಲು. ಈ ಥರ ಮನುಷ್ಯ ಏನು ಮಾಡಿದ್ರು ಕೂಡ ಭಯಂಕರ. ಅದು ದೇವ್ರು ಮಾಡಿದ್ ನೋಡ್ರಿ, ಎಲ್ಲವೂ ಅನುಕೂಲಕರವಾಗಿದೆ. ಸೂರ್ಯ ನೋಡ್ರಿ, ಅಂತ ಸೂರ್ಯನ ಇನ್ನೇ ಯಾರು ಸೃಷ್ಟಿ ಮಾಡೋಕ್ಕಾಗಲ್ಲ. ಚಂದ್ರ ನೋಡ್ರಿ, ಅಂತ ಚಂದ್ರನನ್ನ ಇನ್ನೊಂದು ಏನು ಮಾಡೋಕ್ಕಾಗಲ್ಲ ಯಾರು. ಅಥವಾ ಭೂಮಿ ನೋಡ್ರಿ, ಇನ್ನೊಂದು ಭೂಮಿನ ಡೂಪ್ಲಿಕೇಟ್ ಮಾಡಿ ಇನ್ನೊಂದು ಭೂಮಿ ಸೃಷ್ಟಿ ಮಾಡೋಕ್ಕೆ ಯಾರ ಕೈಲೂ ಆಗಲ್ಲ. ಆಕಾಶ ನೋಡ್ರಿ, ಇನ್ನೊಂದು ಆಕಾಶನ ಸೃಷ್ಟಿ ಮಾಡಿ ನೋಡ್ರಿ, ನಾನು ಆಕಾಶ ಸೃಷ್ಟಿ ಮಾಡಿ ಅಂತ ಇವತ್ತಿನವರೆಗೆ ಯಾರು ವಿಜ್ಞಾನಿಗಳು ಹೇಳಿದ್ರ? ದೇವರು ಗ್ರೇಟ್, ಗಾಡ್ ಈಸ್ ಗ್ರೇಟ್ ಅಂತ. ಆಮೇನ್. ಅದಕ್ಕೆ ದಾವಿದ್ ಕಂಡುಕೊಂಡ ಅದೆಲ್ಲ ವಿಚಿತ್ರ ಆಲೋಚನೆಗಳನ್ನು ಮಾಡಿ ನೋಡ್ರಿ, ನಾನು 15ನೇ ವಚನ, ನಾನು ಗುಪ್ತ ಸ್ಥಳದಲ್ಲಿ ಏರ್ಪಡುತ್ತಾ ಭೂಗರ್ಭದಲ್ಲಿ ರಚಿಸಲ್ಪಡುತ್ತಾ ಇರುವಾಗ ನನ್ನ ಆಸ್ತಿ ಪಂಜರಗಳು ನಿನಗೆ ಮರಿಯಾಗಿಲ್ಲ. ತಾಯಿ ಗರ್ಭದಲ್ಲಿ ನಾನು ರೂಪ ಆಗ್ತಿರ್ಬೇಕಾರೆ, ಅಲ್ಲಿ ರೂಪ ಆಗ್ತಿರ್ಬೇಕಾರೆ ಅದೇನಾದ್ರು ಮರಿ ಆತ ದೇವರಿಗೆ? ತಾಯಿ ಗರ್ಭದಾಗಿದ್ದಾಗ ಒಬ್ಬ ಮನುಷ್ಯ, ನಾನು ತಾಯಿ ಗರ್ಭದಾಗಿದ್ದೆ ಒಂದು ಕಾಲದಲ್ಲಿ, ನಾನೇನೋ ದೇವ್ರಿಗೆ ಮರಿಯಾಗಿದ್ನೆ ಅಲ್ಲಿ? ಇಲ್ಲ. ಈ ರೀತಿ ದೇವರು ಪ್ರತಿಯೊಂದು ನೋಡುವನಾಗಿದ್ದಾನೆ. ದೇವರ ಕಣ್ಣು ಅದ್ಭುತವಾಗಿ ವಿಚಿತ್ರವಾಗಿ ಇದೆ. ಅದಕ್ಕೆ ಸರಿಸಾಟಿ ಯಾರು ಕೂಡ ಇಲ್ಲ. ಅದೊಂಥರ ಭಯಂಕರ ಸ್ಕ್ಯಾನರ್. ಅದು ದೇವ್ರ ಕಣ್ಣೇನಾಗಿದೆ, ಸ್ಕ್ಯಾನ್ ಮಾಡಿಸ್ಕೊಂಬರ್ತ. ಏನಂದ್ರಲ್ಲೇ ಸ್ಕ್ಯಾನಿಂಗ್ಗಳು ಗೊತ್ತಲ್ಲ, ಸ್ಕ್ಯಾನಿಂಗ್ ಮಾಡಿಸ್ಕೊಂಬರ್ರಿ. ಮಗು ಹೆಂಗೈತೆ ನೋಡ್ಬೇಕು, ನಾನು ಸ್ಕ್ಯಾನ್ ಮಾಡಿಸ್ಕೊ. ಅಲ್ಲೆಲ್ಲೂಯ್ಯ. ಸ್ಕ್ಯಾನ್ ಮಾಡಿಸಿ ಹೊಟ್ಟೆನ ಕೊಯ್ದು ಲಾಸ್ಟಿಗೆ ಇನ್ನೊಂದೆರಡು ಮಕ್ಳು ಇರತ್ನಂದ್ರೂ ಆ ಕೈಲಿ ಆಗಲ್ಲ. 2 ಸಾರಿ ಹೊಟ್ಟೆ ಕೊಯ್ಬೋದು, 3ನೇ ಸಾರಿ ಕೊಯ್ಯಕ್ಕೆ ಬರಲ್ಲ. ಅಲ್ಲೆಲ್ಲೂಯ್ಯ. ಮಾಮೂಲಿ ಹೆರಿಗೆ ಆದರೆ ಒಂದು 10-15 ಬೇಕಾದ್ರೆ ಹೆರಿಗೆ ಆಗ್ಬೋದು. ಹಿಂದೆಲ್ಲ ಮತ್ತೆ 10-15 ಮಕ್ಳು ಇರ್ತಿದ್ರು. ಅಲ್ಲೆಲ್ಲೂಯ್ಯ. ನಮ್ಮಪ್ಪಗೆ ಒಂದು 10-12 ಜನ ಮಕ್ಕಳು, ಅದ್ರಾಗ ಉಳಿದದ್ದು 6 ಜನ. ಅಲ್ಲೆಲ್ಲೂಯ್ಯ. ಈಗ 1 ಸಾಕು, 2 ಬೇಕು, 3 ಬೇಡ. ಅಲ್ಲೆಲ್ಲೂಯ್ಯ. ಆ ರೀತಿ ದೇವರ ವಾಕ್ಯದಲ್ಲಿ ಮನುಷ್ಯ ಇವತ್ತು ಏನಾಗಿದ್ದಾನಂದ್ರೆ ದೇವ್ರ ಮುಂದೆ ಏನೂ ಅಲ್ಲ, ಅವನ ತಲೆ ಬುಲ್ಡೆ ಏನೂ ಅಲ್ಲ, ಅವನ ಯೋಚನೆಗಳು ಏನೂ ಅಲ್ಲ. ಅಲ್ಲೆಲ್ಲೂಯ್ಯ. ದೇವ್ರ ವಾಕ್ಯ ಅದ್ಭುತವಾಗಿದೆ. ಗುಪ್ತ ಸ್ಥಳದಲ್ಲಿ ಏರ್ಪಡ್ತಾ ಇರ್ಬೇಕಾ ದೇವ್ರನ್ನ ನೋಡಿದ್ನ. ನಾನಿನ್ನು ಕೇವಲ ಪಿಂಡವಾಗಿರುವಾಗ 16ನೇ ವಚನ, ನಿನ್ನ ಕಣ್ಣುಗಳು ನನ್ನನ್ನು ನೋಡಿದವು. ಪಿಂಡ ಅಲ್ಲೆಲ್ಲೂ ಇನ್ನೂ ಏನಿಲ್ಲ, ಕೈಕಾಲ ಮುಖ ಏನು ಇನ್ನೂ ಆ ರೂಪ ಆಗಿಲ್ಲ ತಾಯಿ ಗರ್ಭದಲ್ಲಿ. ಆಗಲೇ ದೇವ್ರು ನನ್ನನ್ನು ನೋಡಿದ. ಅಲ್ಲೆಲ್ಲೂಯ್ಯ. ನನ್ನ ಆಯಸ್ಕಾಲದ ಪ್ರಥಮ ದಿನ ಪ್ರಾರಂಭವಾಗುವ ಮೊದಲೇ ಅದರ ಎಲ್ಲಾ ದಿನಗಳು ನಿನ್ನ ಪುಸ್ತಕದಲ್ಲಿ ಬರೆಯಲ್ಪಟ್ಟವು. ಪ್ರಥಮ ದಿನ, ಬರ್ತ್ಡೇ ಡೇಟ್ ಯಾವಾಗ ಬರ್ತದೆ ಹೇಳ್ರಿ? ಬರ್ತ್ಡೇ ಡೇಟ್ ಯಾವಾಗ ಬರುತ್ತೆ? ಹುಟ್ಟಿದ ದಿನ ಯಾವಾಗ ಹೊರಗಡೆ ಬರ್ತದ ಅವತ್ತಿಂದ ಲೆಕ್ಕ. 2024ರಲ್ಲಿ ಎಷ್ಟನೇ ತಿಂಗಳಿದ್ದು? 4ನೇ ತಿಂಗಳು 21ನೇ ಡೇಟ್ನಲ್ಲಿ ನಾನು ಊಟಿಗೆ ಅಂದೆ. ಅಲ್ಲಿಂದ ನಾನು ಸಾಯೋವರೆಗೂ ಎಲ್ಲ ದಿನಗಳು ನಿನ್ನ ಪುಸ್ತಕದಲ್ಲಿ ಆಗಲೇ ಮೊದಲೇ ಬರೆಯಲ್ಪಟ್ಟಿವೆ ಅಂತ ಹೇಳ್ತಾನೆ ದಾವಿದ.
ನಾನೇನಾಗಬೇಕು, ಈ ಲೋಕದಾಗ ಎಲ್ಲಿರ್ಬೇಕು, ಯಾವ ಊರಾಗಿರ್ಬೇಕು, ಯಾರನ್ನ ಮದುವೆ ಆಗ್ಬೇಕು, ಯಾರ್ಯಾರನ್ನ ಮಕ್ಕಳು ಇರಬೇಕು, ಎಲ್ಲೆಲ್ಲಿ ಕೆಲಸ ಮಾಡ್ಬೇಕು, ಏನೇನು ಕೆಲಸ ಮಾಡ್ಬೇಕು, ಏನೇನು ಮಾಡ್ಬೇಕು. ಅಲ್ಲೆಲ್ಲುಯ್ಯ. ಆಮೆನ್. ಬೋರ್ ಹಾಕೋದು ಕೂಡ ಆತ ನಮ್ಮ ಯೋಚನೆಯಲ್ಲಿ ಇತ್ತು. ಅದಕ್ಕೆ ಬೋರ್ ಹಾಕಿದ್ರಿ. ಹೊಲಕ್ಕೆ ಬೋರ್ ಹಾಕಿಸ್ತಾರಲ್ಲ, ಎಲ್ಲರೂ ಹಾಕ್ಸಕ್ ಬರಲ್ಲ ಅದನ್ನ. ಆತನ ದಿನಗಳು ಅದರಲ್ಲಿ ಹುಟ್ಟಿದಾಗಲೇ ದೇವ್ರೇನ್ ಮಾಡಿದ, ಆತನ ಪುಸ್ತಕದಲ್ಲಿ ಈ ರೀತಿ ಇರ್ತಾನೆ ಈ ಲೋಕದಾಗ ಈ ವ್ಯಕ್ತಿ. ಅಲ್ಲೆಲ್ಲುಯ್ಯ. ಆಮೆನ್. ಇಂತಿಂಥ ಕಾರ್ಯಗಳನ್ನ ಮಾಡ್ತಾನೆ. ಅಲ್ಲೆಲ್ಲುಯ್ಯ. ಆಮೆನ್. ಕೆಲವರನ್ನ ಹಣೆ ಬರ ಅಂತಾರೆ, ಹಣೆ ಬರದಾಗ ಇಲ್ಲಪ್ಪ ಅಂತಾರೆ. ನೀರು ಬೀಳಿಲ್ಲ ಅಂದ್ರೆ ಹಣೆ ಬರ ಇಲ್ಲಪ್ಪ. 7 ಬೋರ್ ಫೇಲ್ ಆದವು, 1 ಬೋರ್ನಾಗನ ನೀರಿಲ್ಲ, ಹಣೆ ಬರ ಇಲ್ಲ. ಇದು ಮುಂಡೆ ಅಂತ ಅವತ್ತು ಬರಿಬೇಕಾದ್ರೆ ಚೆನ್ನಾಗಿ ಬರ್ದಿಲ್ಲ. 3ನೇ ದಿವಸ ಬರ್ತಾಳಂತ ಆಕೆ. ಇದು ಮುಂಡೆ ಯಾವಾಗ ಬರ್ತಾಳೆ? 3ನೇ ದಿನಕ್ಕೆ ಬಂದು ಬರಿತಾಳಂತೆ. ದೇವ್ರ ಆಗ್ಲೇ ಬರ್ದಿದ್ದ. ಆಮೆನ್. ದೇವ್ರ ಮಕ್ಕಳಿಗೆ ಆ ಇದು ಮುಂದೆ ಬಂದು ಬರೆಯೋಕೆ ಮೊದಲನೇ ಹುಟ್ಟಿದ ಕೂಡಲೇ ದೇವ್ರು ಬರೀತಾರಂತ ವಾಕ್ಯ ಐತಿ. ಆಮೆನ್. ಏನಂತೆ? ಇನ್ನು ನಾನು ಕೇವಲ ನನ್ನ ಆಯುಷ್ಕಾಲ 16ನೇ ವಚನ 3ನೇ ಲೈನು. ನನ್ನ ಆಯುಷ್ಕಾಲದ ಪ್ರಥಮ ದಿನವು ಪ್ರಾರಂಭವಾಗುವ ಮೊದಲೇ, ಪ್ರಾರಂಭವಾಗೋದಕ್ಕಿಂತ ಮೊದಲನೇ ಎಲ್ಲಾ ದಿನಗಳು ಏನೇನು ಮಾಡ್ತೀನಿ ಲೋಕದಾಗ, ಎಲ್ಲೆಲ್ಲಿ ಇರ್ತೀನಿ, ಎಷ್ಟನೇ ಕ್ಲಾಸ್ ಓದ್ತೀನಿ, ಆಮೆನ್. ಟೈಲರ್ ಆಗ್ತೀನ, ಇಲ್ಲ ಏಜೆಂಟ್ ಆಗ್ತೀನ, ಇಲ್ಲ ಎಲಿ ಕೊಯ್ತೀನ, ಎಲ್ಲ ಬರೆಯಲ್ಪಟ್ಟಿದೆ. ಏನು ಮಾಡೋಕ್ಕಾಗಲ್ಲ. ಆಮೆನ್. ಅಲ್ಲೆಲ್ವಿಯಾ. ಆಮೆನ್. ಕಂಪನಿ ಕೆಲಸ ಮಾಡ್ತೀನ, ಯಾವ ಊರಾಗಿರ್ತೀನಿ, ಯಾವ ಗ್ರಾಮದಾಗಿರ್ಬೇಕು, ಎಲ್ಲೆಲ್ಲಿ ಭೂಲೋಕದಾಗ ಅಡ್ಡಾಡ್ತೀನಿ. ಅಲ್ಲೆಲ್ವಿಯಾ. ಆಮೆನ್. ನಮ್ಮನ್ನ ಕೈ ಹಿಡಿಯ ಹುಡುಗಿ ಯಾರು, ಕೈ ಹಿಡಿಯ ಗಂಡ ಯಾರು, ಎಲ್ಲ ಬರೆಯಲ್ಪಟ್ಟ. ಕೆಲವರು ಅನ್ಕೋತಾರೆ, ಇಂಥ ಗಂಡ ನನಗೆ ಕೊಡಬಾರ್ದಾಗಿತ್ರಿ, ಭಾಳ ಬೇಜಾರಾಗ. ಇಂಥ ಹೆಂಡ್ತಿನ ನನಗೆ ದೇವರು ಕೊಡಬಾರ್ದಾಗಿತ್ರಿ, ಕೊಟ್ಬಿಟ್ಟನ್ರಿ. ನೀನು ಹುಟ್ಟೋದಕ್ಕಿಂತ ಮೊದಲೇ ಎಲ್ಲ ಪುಸ್ತಕದಲ್ಲಿ ಬರೆದಿಟ್ಬಿಟ್ಟನ್ರಿ. ಆಮೆನ್. ಚರಿತ್ರೆನ ಏನ್ ಮಾಡಕ್ಕಾಗತ್ತೆ? ಅಂತ ಹೆಂಡ್ತಿನೇ ಸಿಗ್ಬೇಕು ನಿನಗೆ. ಆಮೆನ್. ನೀನು ಬಯ್ಯ ಹೆಂಡ್ತಿ ನಿನಗೆ ಸಿಗ್ಲಿಲ್ಲ ಅಂದ್ರೆ ನೀನು ಅಯ್ಯೋ ಮೇಲೆ ಕುಂದಿರ್ತಿದ್ದೆ ನೀನು. ಆಮೆನ್. ಕೆಳಗೆ ಇಳಿಸೋದಕ್ಕೋಸ್ಕರ ನೀನು ಮಂಡತನ ನೋಡಿ ಅಂತ ಹೆಂಡ್ತಿನ ಕೊಟ್ಟಾನ. ನಿನಗೆ ಅಂತ ಗಂಡ ಕೊಡ್ಲಿಲ್ಲ ಅಂದ್ರೆ ನಿನಗೆ ನೀನು ಬಗ್ತಿದ್ದೆ, ಅಯ್ಯೋ ನೀನು ಆಕಾಶಕ್ಕೆ ಹಾರಿಬಿಡ್ತಿದ್ದೆ. ಆಮೆನ್. ಅದಕ್ಕೆ ಆಕಾಶಕ್ಕೆ ಹಾರ್ದಂಗೆ ನೆತ್ತಿ ಮೇಲೆ ಮಳೆ ಹೊಡಿಯಾರನ್ನ ಇಟ್ಬಿಟ್ಟದ ಅಲ್ಲಿ. ಏನ್ ಮಾಡಕ್ಕಾಗಲ್ಲ. ಅಲ್ಲೆಲ್ಲುಯ್ಯ. ಆಮೆನ್. ಅದ್ಯಾವ್ದ ಬೆಳಿದಂಗೆ ಮಳೆ ಹೊಡಿತಾರಂತಲ್ಲ ಸುಳಿಗೆ, ಹಂಗೆ ಅವು ನಮ್ಮ ಸ್ಥಿತಿಗಳ ಗತಿಗಳು ನೋಡಿ ದೇವ್ರೆಲ್ಲ ಕೊಟ್ಟಿರ್ತಾರೆ. ಆಮೆನ್. ಕೆಲವೊಂದು ನನಗೆ ಇಂಥ ಹೆಂಡ್ತಿ ಯಾಕೆ ಕೊಡ್ಬೇಕ್ರಿ, ಯಾವಾಗಲೂ ನನ್ನ ಕಾಡಿಸ್ತಾಳೆ, ನನ್ನ ಯಾವಾಗಲೂ ಕೂಡ ಬಂಕ್ ಮಾತಾಡ್ತಾಳೆ, ಏನ್ ಮಾಡೋದ್ರಿ, ಇರ್ಬೇಕು ನೀನಂತ ಮಂಡ ಇದೆಯಾ, ಅದಕ್ಕೆ ಕೊಟ್ಟಾನ ದೇವ್ರು. ದೇವ್ರೇ ಆ ಹೆಂಡ್ತಿ ಕೊಟ್ಟದಕ್ಕಾಗಿ ಸ್ತೋತ್ರಪ್ಪ. ಯೋಬನ ಹೆಂಡ್ತಿ ಅಂತ ಹೆಂಡ್ತಿ ಏನಲ್ಲ ಬಿಡ್ರಿ, ಸತ್ತೋಗಂತ ಯಾರು ಅಂದಿಲ್ಲ ಇದುವರೆಗೂ. ಆಮೆನ್. ಸತ್ತೋಗಂತ ಅಂತಾರ? ಯಾರನ್ನ ಹೆಂಡ್ತಿರ ಅಂದಾರೇನ್ರಿ ಸತ್ತಾಗ? ಯೋಬನ ಹೆಂಡ್ತಿ ನಿಮ್ಮ ಹೆಂಡ್ತಿಗಿಂತ ಭಯಂಕರ. ಆಮೆನ್. ಏನ್ ಹೇಳಿದ್ಲಿ ಯೋಬನಿಗೆ ಕಷ್ಟ ಬಂದಾಗ? ದೇವರನ್ನ ದೂಷಿಸಿ ಸಾಯಬಾರದೆ, ನೇಣ ಹಾಕ್ಯಂತ ಸಾಯಬಾರದೆ. ನೋಡ್ರಿ, ದೇವ್ರನ್ನ ಬೈಬೇಕಂತೆ, ಉರ್ಲಾಕ್ಯಂತ ಸಾಯ್ಬೇಕಂತ. ಆಮೆನ್. ಇದೆಂತದ್ದು ಎಂತದ್ದು ಈಕೆ ಮಾತಾಡಿದ್ದು. ಅಲ್ವಿಯಾ. ಆಮೆನ್. ಅಂತ ಹೆಂಡ್ತಿ ನಮಗಿಲ್ಲ ಅಂತ ನೀವು ಯಾವಾಗಲೂ ಸ್ತೋತ್ರ ಮಾಡ್ಬೋದು. ಆಮೆನ್. ಅಲ್ವಿಯಾ. ಆಮೆನ್. ಯಾವಾಗಲೂ ಕೂಡ ಏನ್ ಮಾಡ್ಬೋದ್ರಿ? ಸ್ತೋತ್ರ ಮಾಡ್ಬೋದು. ಲೋಕದಲ್ಲಿ ಗಂಡ ಅಂದ್ರೆ ಕುಡ್ದು ಹೊಡಿತಾರೆ, ಬಡಿತಾರೆ, ಎಲ್ಲೆಲ್ಲೋ ಚರಂಡಾಗಿ ಬಿದ್ದರೆ ಅಂತ ಗಂಡೇನಲ್ಲಲ್ಲ. ದೇವ್ರಿಗೆ ಎಷ್ಟು ಸ್ತೋತ್ರ ಹೇಳು. ಸ್ತೋತ್ರ ಹೇಳಕ್ ಭಾಳ ಅದಾವೆ, ಆದ್ರೆ ನೀವು ಏನ್ ಮಾಡ್ತೀರಿ, ಸಣ್ಣ ಸಣ್ಣದ್ರಾಗ ತಪ್ಪು ಹುಡಿಕ್ಯಂತ ದೇವ್ರನ್ನ ದೂಷಿಸ್ಕೊಂತ ನಮ್ಮ ಜೀವನ ಏನ್ ಮಾಡ್ತಾ ಇದೀವಿ, ನಾವು ವೇಸ್ಟ್ ಆಗಿ ಕಳೀತಾ ಇದೀವಿ. ಆಮೆನ್. ಎಲ್ಲೇ ಇರ್ಲಿ, ಏನೇ ಇರ್ಲಿ, ಭೂಲೋಕದಾಗ ಎಂತ ಪರಿಸ್ಥಿತಿ ಇರ್ಲಿ, ದೇವ್ರ ಸ್ತೋತ್ರ ಹೇಳೋದು ಮಾತ್ರ ನಾವೇನ್ ಮಾಡ್ಬಾರ್ದು. ಆಮೆನ್. ನಮಗೆ ಮಾಡಿದಂತ ಮೇಲು, ಅಲ್ಲೆಲ್ಲುಯ್ಯ. ಆಮೆನ್. ನಮಗೆ ಮಾಡಿದಂತ ಮೇಲು ಯಾರಿಗೆ ಮಾಡಿಲ್ಲ,
ಯಾರಿಗೆ ಮಾಡಿಲ್ಲ. ಆಮೇನ್ ಸ್ತೋತ್ರ ಹೇಳ್ಬೇಕು. ಅಲ್ವಿಯಾ? ಆಮೇನ್ ಕೆಲವ್ರು ಅಂದ್ಕೊಳ್ತಾರೆ ನನ್ನ ಇಷ್ಟು ದೂರ ಯಾಕೆ ಕೊಟ್ರು, ಅಲ್ಲೇ ಯಾರ ಸಂಬಂಧಿಕರಿಗೆ ಕೊಡ್ಬೇಕಾಯ್ತು ನನ್ನ ಅನ್ನೋರು ಅದಾರೆ, ಕಣ್ಣೀರ್ ಹಾಕೋರು ಅದಾರೆ, ಯಾರ್ಯಾರು ಮಾಡಿರ್ತಾರ ಅವರಿಗೆ ಬೈಯರು ಇರ್ತಾರೆ. ಆಮೇನ್ ಆಕೆ ಮಾಡಿದ್ದು ನನಗೆ ಮೂಲ ಆ? ಮೂಲ ಆ? ಮೂಲ ಮೂಲ ಆಕೆ ನನಗೆ ಮೂಲ ಮಾಡಲ್ಲ, ನಮ್ಮಮ್ಮ ನನಗೆ ಮೂಲ ಮಾಡಿದ್ದು. ಅಲ್ಲೇ ಆರಾಮಾಗಿದ್ರು ಎಲ್ಲ ಅಣ್ಣ ತಮ್ಮಳು ಬಂಧು ಬಳಗ ಎಲ್ಲ ಅಲ್ಲೇ ಇರ್ತಿದ್ರು, ಅಲ್ಲೇ ಖುಷಿಯಾಗಿ ದೊಡ್ಡವ ಚಿಕ್ಕವ ಮಾಮ ಅಕ್ಕ ಅಂತೇಳಿ ಎಲ್ಲ ಕುಡ್ಕೊಂಡು ಒಂಥರ ಗಿಣಿ ಟೈಪ್ ಇರ್ತಿದ್ವಿ ನಾವು. ಗಿಣಿ ಟೈಪ್ ಇರಬಾರ್ದಂತಾನೆ ದೇವ್ರೇನ್ ಮಾಡ್ಯಾನ ನಿನ್ನ ಅಬ್ರಮ್ನಂತೆ ಆಮೇನ್ ಬಂಧು ಬಳಗವನ್ನು ತಂದೆ ತಾಯಿಯನ್ನೆಲ್ಲ ಬಿಟ್ಟು ಬಾ ಅಂತ ಕರ್ತಾನೆ. ಆಮೇನ್ ಅದಕ್ಕೆ ದೇವ್ರಿಗೆ ಸ್ತೋತ್ರ. ಆಮೇನ್ ನಿನ್ನ ಆಸೆ ಇತ್ತು, ಐಗುಪ್ತ ದೇಶ ಚೆನ್ನಾಗಿತ್ತು ಅವರಿಗೆ, ಆದ್ರೆ ಅಲ್ಲಿ ಇರಬಾರ್ದಂತ ಮೋಸೆನ್ ಕಳಿಸಿ ಅವ್ರನ್ನ ಜನರನ್ನ ಹೊರಗಡೆ ತಂದ್ರೆ ಅವರು ಯಾವಾಗಲೂ ಕೂಡ ಗುಣಗಟ್ಟಿದ್ದೆ ಐಗುಪ್ತ ದೇಶನೇ ನೆನೆಸ್ಕೊಂಡು ಅಲ್ಲಿ ಉಣ್ತಕ್ಕಂಥ ಮಟನ್ನು ಚಿಕನ್ನು ಈರುಳ್ಳಿ ಬೆಳ್ಳುಳ್ಳಿ ಆಹೋ ನಾವು ನೋಡ್ತೇವೆ. ಈ ರೀತಿ ದೇವ್ರು ಮಾಡಿದಂತೆಲ್ಲ ಉಪಕಾರಗಳು ನೆನೆಸ್ಬೇಕು. ಮೋಸೆ ಕರ್ಕೊಂಬಂದು ಅವ್ರನ್ನ ಐಗುಪ್ತ ಕಾನಾನ್ ದೇಶಕ್ಕೆ ಕರ್ಕೊಂಡು ಒಳ್ಳೆ ದೇಶಕ್ಕೆ ನಿಮ್ಮ ಸ್ವಂತ ದೇಶದಲ್ಲಿ ಇರ್ರಿ ಅಂತಂದ್ರೆ ಇಲ್ಲ, ನಾವು ದಾಸತ್ವದಲ್ಲಿರೋಕ್ಕೆ ಚೆನ್ನಾಗಿ ನೆನೆಸ್ಕೊಬೇಡ್ರಿ. ಹಿಂದಿಂದೆಲ್ಲ ನೆನೆಸ್ಕೊಬೇಡ್ರಿ. ಯಾವಾಗ ಆಗೋತದ ಆಗಲ್ಲ, ಕತೆ ಮುಗಿದೋತದು. ನಮ್ಗೆ ಅಂತ ಗಂಡು ಕೊಡ್ಬೇಕಾಯ್ತು, ಇಂಥ ಗಂಡು ಕೊಡ್ಬೇಕಾಯ್ತು. ನಾನು ಅವ್ರ ಮೇಲೆ ಇಷ್ಟ ಇತ್ತು, ಇವ್ರ ಮೇಲೆ ಇಷ್ಟ ಇತ್ತು, ನಾನು ಅವ್ರ ಮದುವೆ ಆಗಿದ್ದು ಹೆಂಗ್, ಅದೆಲ್ಲ ಕನಸು ಕಾಣಬೇಡ್ರಿ. ಇದಕ್ಕಿಂತ ಭಯಂಕರ ಆಗಿರ್ತಿದ್ರಿ ಅಲ್ಲಿ. ಆಮೇನ್ ಅದು ಚೆನ್ನಾಗಿತ್ತು ಇದು ಚೆನ್ನಾಗಿತ್ತು ಅಂತ ಹೇಳ್ತಿರಲ್ಲ, ಅದು ಇದಕ್ಕಿಂತ ಭಯಂಕರ ಆಗಿರ್ತಿತ್ತು. ಆಮೇನ್ ಮನುಷ್ಯನಿಗೆ ಸರಳವಾಗಿ ತೋರಂತ ಒಂದು ಮಾರ್ಗ ಅದು. ನಾಶ ಅವ್ರ ಮದುವೆ ಆಗಿದ್ರು ಸುಖ ಎಲ್ಲ ಕಿರೀಟ ಇಟ್ಬಿಡ್ತದ, ಅವನು ಕಿರೀಟ ಇಡ್ತದ್ನ ಬಡಿಗೆ ತಗಂತದ್ನ ಗೊತ್ತಾಗ್ತದೆ. ಬೇಡ ಅಂತೇಳಿ ದೇವ್ರ ಏನ್ ಮಾಡ್ಯಾನೆ, ಒಳ್ಳೆ ಗಂಡನ ಕೊಟ್ಟಾನೆ, ಒಳ್ಳೆ ಹೆಂಡ್ತಿನ ಕೊಟ್ಟಾನೆ. ಅಲ್ಲೆಲೂಯಾ ಆಮೇನ್ ಅಂತ ಎಂತಾರೆ ಆಗಿರ್ಲ ಅವರು ಸ್ತೋತ್ರ ಹೇಳ್ಕೊಂತ ದೇವ್ರಿಗೆ ದೇವ್ರು ಏನ್ ಮಾಡ್ಬೇಕು, ದೇವರಲ್ಲಿ ಭಯಭಕ್ತಿ ಇಟ್ಕೊಂಡು ಮುಂದುವರಿತಾ ಹೋಗ್ಬೇಕು. ಆಮೇನ್ ಬರೇ ಇದೇ ಗುಣಗುಟ್ಟುವಿಕೆ ಆದ್ರೆ ಇನ್ನು ಬೆಳೆಯದೇ ಅವಾಗ ಆತ್ಮಿಕವಾಗಿ. ಆಮೇನ್ ಅವ್ರು ಇವ್ರದ್ದು ಅದು ಇದು ಕತೆ ಊರಗಳದು ಅದು ಇದು ತಗೊಂಡು ಮನೆಗಳದು ಅದನ್ನ ತಗೊಂಡು ಮೈ ಮೇಲೆ ಹಾಕ್ಯಂತೇನೆ ಇರ್ತಾ ಇದ್ರೆ ಯಾವಾಗ ನೀವು ಆತ್ಮಿಕವಾಗಿ ಬೆಳೆಯೋದು? ಮತ್ತೆ ಆತ್ಮಿಕವಾಗಿ ಬೆಳೆಯೋದಂದ್ರೆ ಏನು? ದೇವ್ರ ಸ್ತೋತ್ರ ಹೇಳಿದ್ರೆ ಆತ್ಮಿಕವಾಗಿ ಬೆಳೆವಣಿಗೆ. ಆಮೇನ್ ಎಲ್ಲ ಸಮಸ್ಯೆಗಳು ಸಾಕಷ್ಟು ಇರ್ತವೆ. ಎಲ್ಲ ನರಿಗಳು ಏನಂದ್ರೆ ನಾಯಿಗಳು ನರಿಗಳೆಲ್ಲ ಬೆನ್ನತ್ತಿರ್ತಾವೆ ನಮಗೆ. ಅದರಲ್ಲೇನೆ ನಾವು ಬೆಳಿಬೇಕು. ಹೆಸರಿನಲ್ಲಿ ಕಮಲ ಬೆಳೆದಂಗೆ ಹೆಸರು ಅಂಟಿಸ್ಕೊಂಡಂಗೆ ಬೆಳಿಬೇಕು ನಾವು. ಆಮೇನ್ ಅದೆಲ್ಲ ಗುಣಗುಟ್ಟುವಿಕೆ ಅದೆಲ್ಲ ಕೈ ಬಿಟ್ಟು ದೇವ್ರೆ ನನ್ನ ಪರಿಸ್ಥಿತಿ ಏನಪ್ಪ, ಏನೋ ಜೀವನ ಆತು, ಈ ಲೋಕಕ್ಕೆ ಬಂದೆ, ಯಾವುದೋ ಒಂದು ಹೆಂಡ್ತಿನ ಕೊಟ್ಟಾನೆ, ಯಾವುದೋ ಒಂದು ಗಂಡನ ಕೊಟ್ಟಾನೆ, ಆಯ್ತು ದೇವ್ರಿಗೆ ಸ್ತೋತ್ರ. ಅದರಿಂದ ನಮಗೇನು ಆಗಲ್ಲಲ್ಲ. ಅವನ ಜೊತೆ ಇರೋದು 2 ದಿವಸ, ಇನ್ನು ನರಕಕ್ಕೆ ಹೋಗ್ಬಿಟ್ರೆ ಇನ್ನು ಸೈತನ್ ಜೊತೆ ಇರೋದು ಯುಗ ಯುಗ ಅಂತ ಅಲ್ಲಿರ್ಬೇಕಾಗುತ್ತೆ, 6 ವರ್ಷಗಳು. ಅಲ್ಲೆಲ್ಲೂಯ್ಯ, ಆಮೇನ್ ಅದು ಡೇಂಜರ್. ಗಂಡನಿಗೆ ಅಂತ ಕೆಟ್ಟ ಗಂಡ ಆಗಿರ್ಲಿ, ಏನೋ ಕೊಟ್ಟಾನ ದೇವರು, ಅದನ್ನ ನೆನೆಸ್ಕೊಂಡಿರೋದ್ ಬಿಟ್ಟು ಅವನ ಮೇಲೆ ಗುಣಗುಟ್ಟಿಗೆ ಅಂತ ನೀನು ನರಕಕ್ಕೆ ಹೋದ್ರೆ ಅಲ್ಲಿ ಆ ಗಂಡ ಚೈತನ್ಯನ ಗಂಡ ಏನ್ ಮಾಡ್ತಾನೆ? ಪರ್ಮನೆಂಟಾಗೆ ಬೆಂಕಿಯಲ್ಲಿ ದೂತರಿಗೆ ಹೇಳ್ತಾನೆ, ಇನ್ನೂ ಜಾಸ್ತಿ ಉರ್ಸು ಎಲ್ಲ ನನಗೆ ಏನ್ ಮಾಡ್ಯಾರ ಇವರು, ಯೇಸು ಕ್ರಿಸ್ತನ ಹೆಸರಲ್ಲಿ ಬಂಧಿಸಿದಾರ, ನಾನು ನನಗೆ ಬೈತಿದ್ರಿ ಇವರೆಲ್ಲ ಉರ್ಸು ಅಂತಾನೆ. ಅವಾಗ ಏನ್ ಮಾಡ್ತೀರಿ? ಈ ಗಂಡನ ಮೇಲೆ ಹಾಕ್ತಾನ ಅಂತ ಅವಾಗ ಅಂದ್ಕಂತೀರಿ. ಅವಾಗೆಲ್ಲ ಅವಕಾಶಗಳು ಮೀರಿ ಹೋಗಿರ್ತವೆ. ನಿಮ್ಮ ಮತ್ತೆ ಈ ಗಂಡನ ಕಡೆ ಬಂದು ಮಳೆ ಮಾಡಕ್ ಆಗಲ್ಲ. ಯಾಕಂದ್ರೆ ನಿನ್ನ ಟೈಮು ಆಯಸ್ಸು ಎಲ್ಲ ಮುಗಿದೋಗಿರುತ್ತೆ. ಆಮೇನ್ ಇದ್ದೇ ಶ್ರೇಷ್ಠ ಅಂತ ತಿಳ್ಕೊಳ್ರಿ. ಆಮೇನ್ ಈಗ ಹೋಗೋದೇನಪ್ಪ ನಮಗೆ ಉನ್ನತವಾದದ್ದು, ನಮ್ಮ ಶ್ರೇಷ್ಠವಾದಂಥ ಗಂಡ ಆಗಿರ್ತಕ್ಕಂಥ ಕ್ರಿಸ್ತನ ಬಳಿಗೆ ಹೋಗೋದೆ, ಆಮೇನ್ ಆಮೇನ್ ಪರಲೋಕಕ್ಕೆ ಹೋಗೋದೆ ನಮ್ಮ ವಧುವಿನ ಕೆಲಸ. ಆಮೇನ್ ಅದು ಬಿಟ್ರೆ ಬೇರೆ ಏನಿಲ್ಲ ಜೀವಿತದಲ್ಲಿ. ಅದು ಸರಿತು ಇದು ಸರಿತು ಅದು ಚೆನ್ನಾಗಿತ್ತು, ಎಲ್ಲ ಏನು ಚೆನ್ನಾಗಿರಲ್ಲ, ಎಲ್ಲವೂ ಡೇಂಜರೇ ಲೋಕದಲ್ಲಿ. ಲೋಕ ಅಂದ್ರೆ ಡೇಂಜರೇ ಇದು. ಇದ್ರಲ್ಲಿ ಅದು ಚೆನ್ನಾಗಿತ್ತು, ಇದು ಚೆನ್ನಾಗಿತ್ತು, ಹಂಗಿದ್ರೆ ಚೆನ್ನಾಗಿತ್ತು, ಹಿಂಗಿದ್ರೆ ಚೆನ್ನಾಗಿತ್ತು, ಅಲ್ಲಿದ್ರೆ ಚೆನ್ನಾಗಿತ್ತು, ಇಲ್ಲಿದ್ರೆ ಚೆನ್ನಾಗಿತ್ತು, ಓ ಅದು ಇದು ಅಂದ್ಕೊಂಡು ಸುಮ್ಮನೆ ಟೈಮ್ ಪಾಸ್ ಮಾಡೋದಕ್ಕಿಂತ ಅದಕ್ಕಿಂತ ಒಳ್ಳೇದೇನಪ್ಪ, ದೇವ್ರ ಸ್ತೋತ್ರ ಹೇಳ್ಕೊಂತ ಕುಂದ್ರೋದು ಒಳ್ಳೇದು. ಸ್ತೋತ್ರ ಹೇಳ್ತೀರಾ? ನೋಡ್ರಿ, ಎಲ್ಲ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ನೀವೇನು ಅಳಸಕ್ ಹೋದ್ರೆ ಇದು ಏನಾಗಲ್ಲ, ಈಗ ಅಳಸಲ್ಪಡಲ್ಲ. ಈಗ ನೀನು ಹುಟ್ಟೋದಕ್ಕಿಂತ ಮುಂಚೆನೆ ಆದರೆ ಎಲ್ಲ ದಿನಗಳು ಆಯಸ್ಕಾಲದ ಪ್ರಥಮ ದಿನ ಪ್ರಾರಂಭವಾಗುವ ಮೊದಲೇ
ಅದರ ಎಲ್ಲಾ ದಿನಗಳು, ಅದರ ಎಲ್ಲ ದಿನಗಳಂದ್ರೆ ಆ ಕೂಸಿನ, ಆ ವ್ಯಕ್ತಿಯ, ಆ ಸ್ತ್ರೀಯ ಎಲ್ಲಾ ದಿನಗಳು ನಿನ್ನ ಪುಸ್ತಕದಲ್ಲಿ ಬರೆಯಲ್ಪಟ್ಟವು. ವಿಷಯಗಳೇನಂತ ಅವೆಲ್ಲ ಬರೆಯಲ್ಪಟ್ಟವು. ಅದನ್ನೆಲ್ಲ ಅಳಿಸಿ ನೀನು ಮತ್ತಿಗೆ ಕನ್ನಿಕೆಯಾಗಿ ಮತ್ತೊಂದು ಮದುವೆ ಆಗಕ್ಕಾಗತ್ತಾ? ಎಲ್ಲ ವೇಸ್ಟ್ ಅದ್ದು ಚಿಂತೆ ಮಾಡಬಾರ್ದು. ನಾನಂತೂ ವೇಸ್ಟ್ ಅದ್ ಚಿಂತೆ ಯಾವಾಗಲೂ ಮಾಡಲ್ಲ ನೋಡ್ರಿ. ಅಲ್ಲೆಲ್ಲೂಯ್ಯ. ನಮ್ಗೆ ಏನೈತಿ ಈಗ ಸದ್ಯ ಅಷ್ಟೇ. ಅದು ನಮ್ಮ ಜೀವನದಾಗ ಒಂದು 4 ಜನ ಮಕ್ಕಳು ಅದು ಮುಗಿದೋಯ್ತು ಅಷ್ಟೇ. ಇಬ್ಬರೇ ಇದ್ದಿದ್ರೆ ಚೆನ್ನಾಗಿತ್ತು ಅಂತ ಅಂದ್ಕಂದ್ರೆ ಇನ್ನಿಬ್ರು ನಿಲ್ಲಿ ಕಳಿಸ್ಬೇಕೀಗ. ನನ್ನ ಆಯಸ್ ದಿನದ ಕಾಲ ಈ ಲೋಕಕ್ಕೆ ಬರೋಕ್ಕಿಂತ ಮುಂಚೆ ದೇವರೆಲ್ಲ ತನ್ನ ಪುಸ್ತಕದಲ್ಲಿ ಬರೆದಿಟ್ಟಾನೆ. ಇಷ್ಟು ಜನ ಮಕ್ಕಳು ಇರ್ಬೇಕು, ಇಷ್ಟು ಜನ ಈ ರೀತಿ ಇರ್ಬೇಕು, ಈ ರೀತಿ ಕುಟುಂಬ ಇರ್ಬೇಕು. ಅಲ್ಲೆಲ್ಲೂಯ್ಯ. ಅದೆಲ್ಲ ಬರೆಯಲ್ಪಟ್ಟಿದೆ. ಈಗ ಅದು ಬೇಡ ಇದು ಬೇಡ ಅಂದ್ರೆ ಏನು ದೇವ್ರಿಗೆ ವಿರುದ್ಧವಾಗಿ ಹೋದಂಗೆ ಅಷ್ಟೇ. ಅದು ಬೇಡ ಇದು ಬೇಡ ಅಂದ್ರೆ ಏನು, ನಾವು ದೇವ್ರಿಗೆ ವಿರುದ್ಧವಾಗಿನೇ ಯುದ್ಧ ಮಾಡೋರಾಗಿ ಕಾಣಿಸಿಕೊಳ್ತೇವೆ. ಹುಷಾರ್. ಏನಿಲ್ಲ, ಯೋಬನಂಗೆ ದೇವ್ರ ಸ್ತೋತ್ರ ಕಲಿಬೇಕಷ್ಟೆ. ಏನೇ ಆದ್ರೂ ಕೂಡ. ಅಲ್ಲೆಲ್ಲೂಯ್ಯ. 17 ವಚನ ಹೇಳ್ತದೆ, ದೇವರೇ ನಿನ್ನ ಸಂಕಲ್ಪಗಳು ನನ್ನ ಎಣಿಕೆಯಲ್ಲಿ ಎಷ್ಟೋ ಗೌರವವಾಗಿವೆ. ದೇವ್ರ ಯೋಚನೆಗಳು ನಮ್ಮ ವಿಷಯದಲ್ಲಿ ಎಷ್ಟೋ ಗೌರವವಾದಂತ ಯೋಚನೆಗಳು ನಮ್ಮ ಬಗ್ಗೆ ಮಾಡ್ತಾನೆ ದೇವರು. ನಮಗೆ ಹಿತದ ಆಲೋಚನೆ ಮಾಡ್ತಾನೆ ಹೊರತು ಅಹಿತದ ಆಲೋಚನೆ ಮಾಡಲ್ಲ ಅಂತ ದೇವ್ರು ಹೇಳಿದಾನೆ. ನಮ್ಮ ಬಗ್ಗೆ ಏನ್ ಮಾಡ್ತಾನೆ ದೇವ್ರು? ಹಿತದ ಆಲೋಚನೆ ಮಾಡ್ತಾನಂತೆ, ಅಹಿತದ ಆಲೋಚನೆಗಳನ್ನ ದೇವ್ರು ಮಾಡಲ್ಲ. ದೇವ್ರು ಮಾಡಲ್ಲ. ಅಲ್ವಿಯಾ? ಅವು ಒಟ್ಟು ಅಸಂಖ್ಯವಾಗಿವೆ. ಒಳ್ಳೆಗಳು, ಒಳ್ಳೆ ಕಾರ್ಯಗಳು, ದೇವ್ರು ಮಾಡಂತ ನಮ್ಗೆ ಒಳ್ಳೆ ಕಾರ್ಯಗಳು ಎಷ್ಟಿದಾವಂತೆ? ಅವು 1, 2 ಅಲ್ಲ, ಅಸಂಖ್ಯವಾಗಿವೆ. ಲೆಕ್ಕಿಸಕ್ಕೆ ಆಗಲ್ಲ, ಅಷ್ಟೊಂದಿವೆ. ಅರ್ಥ ಆಗ್ತಿದೆ ನಿಮಗೆ? ಅವುಗಳನ್ನು ಲೆಕ್ಕಿಸುವುದಾದರೆ ಸಮುದ್ರದ ಮೊರಳಿಗಿಂತ ಹೆಚ್ಚಾಗಿವೆ. ನಾನು ಎಚ್ಚರವಾಗಲು ಮುಂಚಿನಂತೆ ನಿನ್ನ ಬಳಿ ಇದ್ದೇನೆ. ಅಲ್ಲೆಲ್ಲೂಯ್ಯ. ಇದೆಲ್ಲ ಭ್ರಮ ಬಿಟ್ಟು ಎಚ್ಚರವಾದ ಕೂಡಲೇ ಶಾಶ್ವತ ಜೀವನದಲ್ಲಿ ಇರ್ತೀವಿ ನಾವು. ಇದೊಂಥರ ಕನಸಿದು. ಈ ಜೀವನ ಏನು ಕನಸಿದು. ಕೆಟ್ಟ ಕನಸು ಅಂತ ತಿಳ್ಕೊಡ್ರಿ. ಕೆಟ್ಟ ಹೆಂಡತಿ ಅಂದ್ರೆ ಕೆಟ್ಟ ಕನಸು, ಕೆಟ್ಟ ಗಂಡ ಅಂದ್ರೆ ಕೆಟ್ಟ ಕನಸು. ಎದ್ದರೆ ಎಚ್ಚರಾದ ಮೇಲೆ ಓ ಸದ್ಯ ಕನಸಿದು. ದೇವ್ರ ಸ್ತೋತ್ರ. ಈ ಲೋಕ ಜೀವ ಓದ್ಕೊಳ್ಳಿ ಏನ್ ಅಂದ್ಕಂತೀರಿ ನೀವು? ಸದ್ಯ ಕನಸು ಭೂಲೋಕದ್ದು. ಕೆಟ್ಟ ಹೆಂಡ್ತಿದ್ಲು, ಆಕೆ ಬಂದಾಳ, ಸದ್ಯ ಬಂದಿಲ್ಲಪ್ಪ. ದೇವ್ರ ಸ್ತೋತ್ರ ಅನ್ಬೇಡ್ರಿ. ಆಕೆನೂ ಬರ್ಬೇಕ. ಕೆಟ್ಟವ್ರು ಒಳ್ಳೆಯರಾಗದೆ ದೇವ್ರ ಚಿತ್ತ. ಕೆಟ್ಟರು ಕೆಟ್ಟೋಗಿ ನರಕಕ್ಕೆ ಹೋಗೋದು ದೇವ್ರ ಚಿತ್ತ ಅಲ್ಲ. ಅಲ್ಲೆಲ್ಲೂಯ್ಯ. ಎಷ್ಟೇ ಕೆಟ್ಟವರು ಆದ್ರೂ ಕೂಡ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ರಿ. ನನ್ನ ಜೊತೆಗೆ ಇರೋದಕ್ಕೆ ಕೊಟ್ಟೆ ದೇವ್ರೆ, ನನ್ನ ಪಕ್ಕೆಲ್ವು ಅದು ಮಾತ್ರ ಏನಾಗಬಾರ್ದು, ನಾನು ಎಲ್ಲಿರ್ತೀನೋ ಅದು ಕೂಡ ಅಲ್ಲೇ. ಸಂತೋಷ ಆಗ್ತದೆ ನಿಮಗೆ ಪರಲೋಕ ನೆನೆಸ್ಕೊಂಡ್ರೆ. ಭೂಲೋಕ ಒಂದು ಕೆಟ್ಟ ಕನಸಿದು. ಎಲ್ಲ ಕೆಟ್ಟದ್ದೇ ಇಲ್ಲಿ. ಯಾಕಡೆ ಕೇಳಿಸ್ಕೊಂಡ್ರೆ ಕೆಟ್ಟದ್ದೇ. ಮನೆಯಿಂದ ಹಿಡಿದು ಊರು ಎಲ್ಲ ದೇಶ ಎಲ್ಲ ಏನ್ ನೋಡಿದ್ರು ಕೂಡ ಎಲ್ಲ ಕೆಟ್ಟದ್ದೇ. ಒಳ್ಳೇದನ್ನೋದು ಎಲ್ಲೋ ಬ್ಯಾಟ್ರಿ ಹಾಕಿ ಹುಡುಕ್ಬೇಕು. ಅಲ್ಲೆಲ್ಲೂಯ್ಯ. ಧೈರ್ಯವಾಗಿರಿ, ದೇವ್ರು ನಿಮ್ಮ ಜೊತೆಗೆ ಇರ್ತಾನೆ. ಯಾವ್ದಕ್ಕೆ ಹೆದರಬೇಡ್ರಿ. ಏನಾಗ್ತತ ಆಗಿಬಿಡ್ಲಿ. ನಾಳೆ ಬರೋದು ಹಿಂದೆ ಬರ್ಲಿ. ಅಯ್ಯೋ ಏನ್ ಬರ್ತದ ನಾಳೆ ಅಂತ ಅದಕ್ಕೆ ಹೆದರೋದಲ್ಲ ದೇವ್ರ ಮಕ್ಕಳು. ನಾಳೆ ಬರೋದು ಸೈತಾನ ಎದುರಿಸ್ತಾನೆ. ನಾಳೆ ಏನ್ ಹಾಕತ್ ನೋಡು, ಅದೇನ್ ಹಾಕತ್ ನೋಡು. ಅಲ್ಲೆಲ್ಲೂಯ್ಯ. ಈ ರೀತಿ ಎದುರಿಸ್ತಕ್ಕಂಥ ಅವನು ಎಲ್ಲ ಯುಕ್ತಿಗಳೆಲ್ಲ ನಾಶ ಮಾಡ್ಬೇಕಂದ್ರೆ ನಮ್ಮ ಒಂದು ಗಟ್ಟಿತನ ಅವನ ಶಕ್ತಿಯನ್ನು ನಾಶ ಮಾಡ್ತದೆ. ನಮ್ಮ ತೀರ್ಮಾನಗಳು ಅವನ ಶಕ್ತಿಯನ್ನು ಏನ್ ಮಾಡ್ತದೆ? ನಾಶ ಮಾಡಿ ಹೋಗ ಸೈತಾನ ಅದೇನ್ ಬರ್ತದೆ ಬರ್ಲ ಅನ್ಬೇಕು. ಅವಾಗ ಏನಾಗುತ್ತೆ? ಅವನ ಶಕ್ತಿ ಯುಕ್ತಿ ಎಲ್ಲ ಕೂಡ ಏನಾಗುತ್ತೆ? ಅವನ ಶಕ್ತಿ ಯುಕ್ತಿಗೆ ಪೆಟ್ಟು ಬೀಳ್ತದೆ. ನಾನೇನೋ ಮಾಡ್ಬೇಕಂತಂದಿದ್ದೆ, ಇವರು ಯಾರಿಗೆ ಎದುರಲ್ಲ. ಯಾರ ಜೊತೆ ಇವರು ಯಾರು ಇವ್ರಿಗೆ ಸಪೋರ್ಟ್ ಮಾಡ್ತಾ ಇರೋದಂತ ನೋಡಿದ್ರೆ ಯಾರಾಗಿರ್ಬೇಕು? ಅವನು ಯಾರಾಗಿರ್ಬೇಕು? ನಮ್ಮ ಜೊತೆಗಿರೋರು ಇಮ್ಮಾನುವೇಲನಾದಂತ ಯೇಸು ಕ್ರಿಸ್ತನು. ಆತ ನಮ್ಮ ಜೊತೆಗಿರೋದು ನಾವು ನೋಡಿದ್ರೆ ಮುಗಿದೋತವನು ಪೂರ್ತಿ ಪೀಜ್ ಆಪ್ ಆಗಿ ಬಂದ ದಾರಿಗೆ ಸುಂಕ ಇಲ್ಲ ಅಂತೇಳಿ ಮತ್ತೆ ವಾಪಸ್ ಹೋಗ್ಲೇಬೇಕು, ಹೋಗ್ತಾ ಇರ್ಬೇಕು. ರೈತನ ಬಗ್ಗೆ ಹೆಚ್ಚಾಗಿ ತಲೆ ಕೆಡಿಸ್ಕೋಬೇಡ್ರಿ. ಅವನು ಸೋತು ಹೋದ ವೈರಿ.
ಅವನಿಗೆ ಮೊದಲೇ ತಲೆ ಇಲ್ಲ, ಇರೋದು ಬಾಲ. ಆ ಬಾಲದಲ್ಲಿ ಇನ್ನೇನು ಮಾಡ್ತಾನ ಅವನು? ತಲೆ ಇದ್ರೆ ಏನಾದ್ರು ಮಾಡ್ಬೋದಪ್ಪ, ಬಾಲ್ದಾಗ ಇನ್ನೇನಿರ್ತದೆ ಜೀವ? ಅದು ಸತ್ ಮೇಲೆ ಬಾಲ್ ಹಿಂಗೆ ಎಲ್ಲಾಡ್ತದಲ್ಲ ಅಷ್ಟೇ. ಅದು ಆ ಬಾಲಕ್ಕೆ ಎದ್ರಿಕೆಂತೀರ? ತಲೆನೇ ಹೋಗೈತೆ, ಧೈರ್ಯವಾಗಿರಿ, ಸ್ತೋತ್ರ ಹೇಳ್ರಿ. ಈಗ ಹಾವು ತಲೆನೇ ಜಜ್ಜಲ್ಪಟ್ಟಾಗ ನೀವು ಅದನ್ನ ಹಿಡಿಯಕ್ಕೆ ಎದುರ್ತೀರಾ? ಹಿಡಿಯಕ್ಕೆ ಎದುರ್ತೀರಪ್ಪ ಅಂದ್ರೆ ನಿಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂತ ಅರ್ಥ. ಚೈತನ್ಯ ಬಗ್ಗೆ ಏನಿಲ್ಲ, ಅವನ ಬಗ್ಗೆ ಏನಿಲ್ಲ. ಎಂತ ಘಟಸರ್ಪ ಆದ್ರೂ ಕೂಡ ತಲೆ ಜಜ್ಜಲ್ಪಡ್ತು ಅಂದ್ರೆ ಹಿಡಿಲಿಕ್ಕೆ ನಾನು ಧೈರ್ಯ ಮಾಡ್ತೀನಿ. ಯಾಕಂದ್ರೆ ಇಲ್ಲ, ತಲೆನೇ ಇಲ್ಲ ಅದಕ್ಕೆ. ಅಲ್ಲಿಯ ಅದಕ್ಕಾಗಿ ಅದ್ರ ಬಗ್ಗೆ ಏನು ಚಿಂತೆ ಮಾಡಬೇಡ್ರಿ. ಧೈರ್ಯ ಇರೋದು ನಮ್ಮ ಒಂದು ಅದ್ಭುತವಾದಂಥ ಈ ಲೋಕಕ್ಕೆ ದೇವ್ರು ಕೊಡಲ್ಪಟ್ಟಂಥ ಒಂದು ಅದ್ಭುತವಂತ ಆಶೀರ್ವಾದ. ನಮಗೆ ಯೇಸು ಸ್ವಾಮಿ ಸಿಕ್ಕಿರೋದು ನಮ್ಗೆ ಒಂದು ಅದ್ಭುತ. ಅದಕ್ಕಿಂತ ಅದ್ಭುತ ಮತ್ತೊಂದಿಲ್ಲ. ಜಗತ್ತಿನಾಗ ಎಷ್ಟೋ ಅದ್ಭುತಗಳಿದಾವಲ್ಲ, ಅದೆಲ್ಲ ಅದ್ಭುತ ಮೀರಿ ಅದ್ಭುತ ಯಾರಂದ್ರೆ ಯೇಸು ಕ್ರಿಸ್ತ. 7 ಅದ್ಭುತಗಳಿದಾವಂತೆ ಜಗತ್ತಿನಾಗ. 7 ಅಲ್ಲ 70 ಇದ್ರೂ ಅದಕ್ಕಿಂತ ಮೀರಿ ಯೇಸು ಸ್ವಾಮಿನೇ ದೊಡ್ಡ ಅದ್ಭುತ. ಅದನ್ನು ನಂಬಿರ್ತಕ್ಕಂಥ ನೀವೇ ಧನ್ಯರು. ಸೈತನ್ ಎದುರಿಸೋರಾದ ನೀವೇ ಧನ್ಯರು. ಸೈತನ್ ಕಾಲ್ ಕೆಳಗೆ ಹಾಕಿ ತುಳಿತಕ್ಕಂಥ ನೀವೇ ಧನ್ಯರು. ಸೈತನ್ ಎಲ್ಲರನ್ನು ತುಳಿತದ ಕಾಲ್ ಕೆಳಗೆ ಹಾಕಿ ಅಂದ್ರೆ ನೀವು ಸೈತಾನ್ನೇ ಕಾಲ್ ಕೆಳಗೆ ಹಾಕಿ ತುಳಿತಿದ್ದೀರಂದ್ರೆ ನೀವೇ ಧನ್ಯರು. ಸೈತಾನ ಎಲ್ಲರನ್ನ ಕಾಲ್ ಕೆಳಗೆ ಹಾಕಿ ತುಳಿತದಾನೆ. ಜಗತ್ತನ್ನ ನೋಡ್ತಾ ಇದ್ರಿ ನೀವು. ಇದನ್ನ ಮಾಡೋದನ್ನ ಮಾಡ್ಬೇಕು, ಅದನ್ನ ಮಾಡೋದನ್ನ ಮಾಡ್ಬೇಕು, ಇನ್ನೊಂದ್ಸರಿ ಜಾತ್ರೆ ಮಾಡಕ ಮಾಡ್ಬೇಕು, ದುಡ್ಡಿಲ್ಲ ಅನ್ನಂಗಿಲ್ಲ. ಬೇದ ಎತ್ತಿಸ್ಬಿಡ್ತಾನಂತ ನಾವು ಊರಾಗೆಲ್ಲ ಏನ್ ಮಾಡ್ತಾನೆ, ಅವ್ರೇನ್ ಮಾಡ್ತಾರೆ, ಹೌದು ಅದ್ಭುತ. ರೈತನ ಕೆಳಗೆ ಇದ್ದು ಅವನ ಕೈ ತುಳಿಸ್ಕೊಳ್ಳೋದು ಚೆನ್ನಾಗ ಅಥವಾ ಅವನನ್ನೇ ತುಳಿಯೋದು ಚೆನ್ನಾಗ? ನೋಡ್ರಿ, ದೇವ್ರು ಏನ್ ಮಾಡ್ಯಾನಪ್ಪ ಅಂದ್ರೆ ಅವನು ಮಹೋನ್ನತವಾದಂಥ ಲೀಡ್ರ್. ಅವನು ಸೈತಾನ ಅಂದ್ರೆ ಸಾಮಾನ್ಯ ಅಲ್ಲ. ಅವನು ದೇವ್ರ ಕೈ ಕೆಳಗೆ ದೇವ್ರಂದ್ರೆ ನೆಕ್ಸ್ಟ್ ಅವನೇ ಇದ್ದ ಅಂತ ದೊಡ್ಡ ಬಲಿಷ್ಠ ಅವನು. ಅವನನ್ನು ನಾವು ಈ ಮಣ್ಣು ತುಳಿತೈತಂದ್ರೆ ಎಷ್ಟು ಅಸಹ್ಯ ಅವನಿಗೆ. ಯಾರಿಗೆ? ಸೈತಾನಿಗೆ ಭಾಳ ಅಸಹ್ಯ ನಮ್ಮಿಂದ ತುಳಿಸ್ಕೊಳ್ಳೋದು. ಜಗತ್ತಿಗೆ ಯಾವ ರಾಜ ಇಲ್ಲ ಅಂತ ರಾಜ ಅವನು. ಅವನನ್ನು ನಾವು ಸಾಮಾನ್ಯ ಕೂಲಿ ಮಾಡೋ ಜನಗಳು ತುಳಿತಿದ್ದೀವಿ ಅಂತಪ್ಪ ಅಂದ್ರೆ ಭಾಳ ಅಸಹ್ಯ. ಸೇಮ್ ಅವನಿಗೆ, ಸೈತಾನನಿಗೆ ಸೇಮ್. ನಮ್ಮಿಂದ ತುಳಿಸ್ಕೊಳ್ಳೋಕೆ ಸೈತಾನಿಗೆ ಸೇಮ್. ಅಲ್ವಿಯಾ? ಒಬ್ಬ ಭಿಕ್ಷಿಕ ಬಂದು ನಿನ್ಗೆ ಹೊಡಿತಾನಂದ್ರೆ ಎಷ್ಟು ಸೇಮ್ ಅನಿಸ್ತತ? ನಾಚಿಕೆ ಅನಿಸ್ತತ? ಭಿಕ್ಷೆ ಬೇಡನ್ನ ಅನ್ನೋರು ಬಂದು ನಿಮಗೆ ಪಡ್ ಅಂತ ಹೊಡೆದ್ನಂದ್ರೆ ಗೌರವ ಅಂತೀರಾ? ನಮಗೆ ಭಿಕ್ಷೆ ಕೊಡ್ದ, ಗ್ರೇಟ್, ನಾನು ಭಿಕ್ಷೆ ಕೊಡುವ ಅಂತೀರಾ? ಅಸಹ್ಯ. ಆ ರೀತಿ ನಾವು ಒಂಥರ ಕೆಲ್ಸಕ್ಕೆ ಬಾರ್ದವರು. ಅವನು ಅಂಥ ದೇವ್ರು ಬಿಟ್ರೆ ನೆಕ್ಸ್ಟ್ ಅವನೇ ಅದಾನಂದಾಗ ಎಂಥ ಲೀಡರ್ ಇರ್ಬೇಕು, ಎಂಥ ಇವನಿರ್ಬೇಕು ಅವನು. ಅವನನ್ನು ನಾವು ಕಾಲ್ ಕೆಳಗೆ ತುಳಿತಿದ್ದೀವಿ ಅಂದರೆ ಅವನಿಗೆ ಭಾಳ ಅಸಹ್ಯ. ಅದಕ್ಕೆ ದೇವ್ರು ಏನು ಮಾಡ್ತಾನಪ್ಪ ಅಂದ್ರೆ ನಿನ್ನನ್ನು ಹಂಗೆ ತುಳಿಸಲ್ಲ ನೋಡು. ಎಂಥರ ಕೈ ತುಳಿಸ್ತಾನಂದ್ರೆ ಒಂದು ಮಣ್ಣನ್ನು ತೆಗೆದುಕೊಂಡು ಸೃಷ್ಟಿ ಮಾಡಿ ಅದಕ್ಕೆ ಜೀವ ತುಂಬಿ ಅದರಿಂದ ನಿನಗೆ ಪಾಠ ಕಲಿಸ್ತಾನಂತೇಳಿ ಚಾಲೆಂಜ್ ಮಾಡ್ಯಾನ ದೇವರು. ಆ ಗೊಂಬೆಗಳೇ ನಾವೇ. ಸೈತಾನನೇ ತೊಲಗು ಅಂತ ಹೇಳಂತಾರ. ನಾವು ಏನಾಗಿದ್ದೀವಿ? ಆ ಮಣ್ಣಿನ ಗೊಂಬೆಗಳೇ ಆಗಿದ್ದೇವೆ. ಅಲ್ಲೆಲೂಯಾ. ಅದ್ಭುತವಾಗಿ, ವಿಚಿತ್ರವಾಗಿ ಸಂಕಲ್ಪಗಳು ನಮ್ಮ ವಿಷಯದಲ್ಲಿ ಎಷ್ಟೋ ಗೌರವವಾಗಿವೆ, ಮರಳಿಗಿಂತ ಹೆಚ್ಚಾಗಿವೆ ಅವು. ಅಲ್ಲೆಲೂಯಾ. ನಾವು ನೋಡ್ತೇವೆ ಈ ರೀತಿ. ಲಾಸ್ಟಿಗೆ ಒಂದು ವಚನ, 23ನೇ ವಚನ ಹೋದ್ರೆ ನಾವು ಈ ಕೂಡ ಈ ಥರ ಪ್ರಾರ್ಥನೆ ಮಾಡ್ಬೇಕು. ಏನು ಪ್ರಾರ್ಥನೆ ಮಾಡಿದ್ದಾನೆ? ನನ್ನನ್ನು ದೇವ ನನ್ನ ಪರೀಕ್ಷಿಸಿ ನನ್ನ ಹೃದಯವನ್ನು ತಿಳ್ಕೊ. ಏನು ಹೇಳ್ಬೇಕು ನಾವು? ಬಚ್ಚಿಟ್ಕೋಬಾರ್ದು ನಾವು ದೇವರಿಗೆ. ನನ್ನನ್ನು ಪರೀಕ್ಷಿಸಿ, ಓಪನ್ ಆಗಿ ಹೇಳ್ಬೇಕು ದೇವರಿಗೆ, ನನ್ನ ಹೃದಯವನ್ನು ಪರೀಕ್ಷಿಸಿ ಅದರಲ್ಲಿ ಏನೇನು ಕೆಟ್ಟತನ ಐತೆ ಎಲ್ಲ ಹೊರಗೆ ಹಾಕು. ನನ್ನ ಹೃದಯ, ನಾನೇನು ತಪ್ಪು ಮಾಡಿಲ್ಲ, ನಾನು ಅಂದಕ್ಕೆ ಬಚ್ಚಿಟ್ಕೋಬಾರ್ದು. ಆದಾಮವತ್ತು ಬಚ್ಚಿಟ್ಕೊಂಡ ಪಾಪ ಮಾಡಿ. ನಾವು ಏನು ಮಾಡಬಾರ್ದು? ನಮ್ಮ ಪಾಪಗಳನ್ನ ಬಚ್ಚಿಟ್ಕೋಬಾರ್ದು. ದೇವ್ರಿಗೆ ಹೇಳ್ಬೇಕು ನಾವು, ನಮ್ಮ ಹೃದಯ ಓಪನ್ ಮಾಡಿ, ದೇವ್ರಿಗೆ ಕೊಯ್ದು ಓಪನ್ ಮಾಡಿ ಅದರಲ್ಲಿ ಏನೇನು ಪಾಪ ತುಂಬಿಕೊಂಡತ್ತ ಅದನ್ನೆಲ್ಲ ಓಪನ್ ಆಗಿ ತೆಗೆದು ನನ್ನ ಸರ್ಜರಿ ಮಾಡಪ್ಪ, ಆಪ್ರೇಷನ್ ಮಾಡಪ್ಪ ಅಂತ ಕೇಳ್ಬೇಕು.
ನಾವೇ ಅದನ್ನೇ ಕೇಳ್ತಿರೋದ. ತಿಳ್ಕೊ, ನನ್ನನ್ನು ಪರೀಕ್ಷಿಸಿ ತಿಳ್ಕೊ. ನಾನೇನಾಗಿದ್ದೀನಿ, ನನ್ನನ್ನು ಶೋಧಿಸಿ ನನ್ನ ಆಲೋಚನೆಗಳನ್ನು ತಿಳ್ಕೊ. ನನ್ನನ್ನು ಶೋಧಿಸು, ನನ್ನ ಆಲೋಚನೆ ಏನೇನು ಮಾಡ್ತೀನಿ ಇದೆಲ್ಲ ಶೋಧಿಸಿ ನನಗೆ ಅದನ್ನೇನು ಮಾಡು, ಓಪನ್ ಮಾಡಿ ತೋರಿಸು. ಓಪನ್ ಮಾಡಿ ತೋರಿಸಿದಾಗ ಏನಾಗುತ್ತೆ, ನಾನು ಪಾಪ ಅರಿಕೆ ಮಾಡ್ತೀನಿ. ಪಾಪ ಅರಿಕೆ ಮಾಡಿದಾಗ ನನ್ನ ಪಾಪಗಳು ಪರಿಹಾರ ಆಗ್ತವೆ, ನಾನು ಶುದ್ಧ ಆಗ್ತೀನಿ. ಆಮೆನ್. ಎಲ್ಲ ಇರೋದು ಇಟ್ಕೊಂಡು ಒಳಗೆ ಇಟ್ಕೊಂಡು ಎಲ್ಲ ಬೂದಿ ಮುಚ್ಚಿದ ಕೆಂಡಾಗಿ ಹೋಗಿ ಅಲ್ಲಿ ದೇವ್ರ ಮುಂದೆ ಅಸಹ್ಯ ನಿಂತ್ಕೊಂಡ್ರೆ ತಲೆ ತೆಗಿಸ್ಕೊಂಡು ತಲೆ ಎತ್ತಿ ನಿಲ್ಬೇಕು ದೇವ್ರ ಮುಂದೆ. ಆಮೆನ್. ಅಪರಾಧಿಯಾಗಿ ಅಲ್ಲ, ಪಾಪಗಳಿಗೆ ಕ್ಷಮಾಪಣೆಯನ್ನು ಪಡ್ಕೊಂಡವನಾಗಿ, ಆಮೆನ್. ಪಾಪಗಳ ಪರಿಹಾರವನ್ನು ಆಡಿಕೊಂಡವನಾಗಿ ಆಮೆನ್. ದೇವ್ರ ಮುಂದೆ ಧೈರ್ಯವಾಗಿ ನಿಲ್ಲಬೇಕು. ಬಲ ನಂಬಿಗಸ್ತ ಆಳು, ಆಮೆನ್. ನನ್ನ ಸೌಭಾಗ್ಯದಲ್ಲಿ ಸೇರು ಅನ್ಬೇಕು ದೇವ್ರು. ಆಮೆನ್. ಆಮೆನ್. ನನ್ನ ಪಾಪಗಳು ನನಗೆ ಗೊತ್ತಿಲ್ದಿರ್ತಕ್ಕಂಥ ಒಂದು ವಿಷಯ ಇರಬಾರ್ದು. ದಾವೀದ ಪ್ರಾರ್ಥನೆ ಮಾಡ್ತಾನೆ ಏನಂದ್ರೆ, ನನ್ನ ಮರ್ಯಾದ ಪಾಪಗಳನ್ನು ಕೂಡ ನನಗೆ ತಿಳಿಸು. ಆಮೆನ್. ಮರೆಯಾಗಿ ಗೊತ್ತಿರಲ್ಲ, ನಮಗೆ ಪಾಪ ಮಾಡ್ತಾ ಇರ್ತೀವಿ, ಗೊತ್ತಿರಲ್ಲ. ಅಂಥದ್ದು ಕೂಡ ನನಗೆ ಪಾಪ ಒಂದ್ ವೇಳೆ ಆ ಥರ ಇದ್ರೆ ಅದನ್ನು ಕೂಡ ನನಗೆ ಓಪನ್ ಆಗಿ ಏನ್ ಮಾಡು ತಿಳಿಸು. ಆಮೆನ್. ನಾನು ಕೇಡಿನ 24 ವರ್ಷ ಕಾರಣ ಕೇಡಿನ ಮಾರ್ಗದಲ್ಲಿ ಇರುತ್ತೇನೋ ಏನೋ ನೋಡಿ, ಸನಾತನ ಮಾರ್ಗದಲ್ಲಿ ಅಂದ್ರೆ ಸತ್ಯ ಮಾರ್ಗದಲ್ಲಿ ನನ್ನನ್ನು ನಡೆಸು. ಆಮೆನ್. ದೇವ್ರ ನಾನು ಲೋಕದಲ್ಲಿ ಜೀವಿಸ್ತಾ ಇದ್ದೀನಿ, ಹುಟ್ಟಿ ಇಷ್ಟು ವರ್ಷ ಆಯ್ತು. ನಾನು ಯಾವ ಮಾರ್ಗದಲ್ಲಿ ಇದ್ದೀನಿ? ನಿನ್ನ ಮಾರ್ಗದಲ್ಲಿ ಇದ್ದೀನ, ಸೈತನ ಮಾರ್ಗದಲ್ಲಿ ಇದ್ದೀನ? ಯಾವ ಮಾರ್ಗದಲ್ಲಿ ಹೋಗ್ತದೆ ನಮಗೆ ಗೊತ್ತಾಗತ್ತಾ? ಇನ್ನೊಬ್ಬರು ಕಂಡು ಹಿಡಿತೀನಿ. ನೋಡು ಹೊಂಟ್ ನೋಡಪ್ಪ. ಹೊಂಟ್ ಸರಿಯಾದ ಅಂಗಡಿಗೆ ನಾವು ಅವನ್ನ ಕಂಡು ಹಿಡಿತೀವಿ. ನಾವು ಎಲ್ಲೆಲ್ಲಿ ಸರಿಯಾದ ಅಂಗಡಿಗೆ ಹೊಂಟಿವಿ ಯಾರಿಗೆ ಗೊತ್ತು? ಆತ್ಮಿಕವಾಗಿ ನಾವು ಎಲ್ಲೆಲ್ಲಿ ಏನಾಗಿದ್ದೀವಿ, ನಾವೆಂಥ ಮಾರ್ಗದಲ್ಲಿದ್ದೀವಿ, ಅವ್ರನ್ನ ಕಂಡು ಹಿಡಿಯೋದು ಬೇಡ ನಮಗೆ. ಅವ್ರನ್ನ ಕಂಡು ಹಿಡಿಯೋದು ದೇವರು. ಸರಿಯಾದ ಅಂಗಡಿಗೆ ಯಾರೋ ಹೋಗ್ಲಿ, ಅವ್ನು ಇನ್ನೊಂದು ಅಂಗಡಿಗೆ ಯಾರೋ ಹೋಗ್ಲಿ, ಅದೆಲ್ಲ ಬೇಡ ನಮಗೆ. ನಮಗೆ ಬೇಡವಾದದ್ದು ವಿಷಯಗಳು ನಾವು ಯಾವತ್ತೂ ಚಿಂತೆ ಮಾಡಬಾರ್ದು. ನಾವು ಅದನ್ನ ಹೆಚ್ಚಾಗಿ ಚಿಂತೆ ಮಾಡ್ತೀವಿ. ಆಮೆನ್. ಬೇರೆಯವ್ರು ಏನು ಮಾಡ್ತಾರೆ ಅನ್ನೋದೇ ನಮಗೆ ದೊಡ್ಡ ಗಮನ. ನಾವೇನು ಮಾಡ್ತಾ ಇದೀವಿ, ನಾವೇನಾಗಿದ್ದೀವಿ ಅನ್ನೋದೇ ತಿಳ್ಕೊಳ್ಳಲ್ಲ ನಾವು. ಬೇರೆ ಏನಾಗ ಆದ್ರೆ ನೀನು ಒಳಗೆ ತಿಳ್ಕೊ, ನೀನು ಏನಾಗಿದಿ. ನಿನ್ನ ಬಾಯಲ್ಲಿ ಮಾತಾಡ್ಬೇಕಾದ್ರೆ ಎಂಥ ಭಾಷೆ ಬರ್ತದೆ ಅದನ್ನು ಲೆಕ್ಕ ಹಾಕ್ಬೇಕು. ಯೋಚನೆಗಳಲ್ಲಿ ಏನೇನು ಯೋಚನೆ ಮಾಡ್ತೀವಿ ಅದನ್ನು ಲೆಕ್ಕ ಹಾಕ್ಬೇಕು. ಕೆಟ್ಟ ಯೋಚನೆ ಮಾಡ್ತಾ ಇದ್ರೆ ದೇವ್ರಿಗೆ ಕ್ಷಮಾಪಣೆ ಕೇಳಬೇಕು. ದೇವ್ರೇ ಕೆಟ್ಟ ಆಲೋಚನೆ ನಾನು ಮಾಡ್ತಾ ಇದ್ದೀನಿ, ಹೌದು ಕರೆ ಮಾಡ್ತಾ ಇದ್ದೀನಿ, ನನ್ನನ್ನು ಆ ಒಂದು ಕೆಟ್ಟ ಆಲೋಚನೆಯಿಂದ ಬಿಡಿಸಪ್ಪ. ನೀನು ಆ ರೀತಿ ತಿಳ್ಕೊಂಡು ನೀನು ದೇವ್ರ ಹತ್ರ ಕ್ಷಮಾಪಣೆ ಕೇಳಿದೆ ಅಂದ್ರೆ ನೀನೇ ದೇವ್ರ ಮಗ, ದೇವ್ರ ಮಗಳು. ಆಮೆನ್. ಎಲ್ಲ ಬಚ್ಚಿಟ್ಕೊಂಡು ನಾನು ಒಳ್ಳೆಯವಳು, ನನ್ನಲ್ಲಿ ಏನು ತಪ್ಪೇ ಇಲ್ಲ ನೋಡ್ರಿ, ನಾನು ಹುಟ್ಟತ್ಲೆ ಇಂದಿನವರೆಗೂ ಶುದ್ಧ, ಏನೇನು ತಪ್ಪು ಮಾಡಿಲ್ಲ. ದೇವ್ರು ನನ್ನನ್ನು ಓಪನ್ ಮಾಡಿ ಪರೀಕ್ಷೆ ಮಾಡಿದ್ರು ಕೂಡ ಏನಾಗಿರ್ತೀನಿ, ನಾನು ಏನೇನು ತಪ್ಪ ಮಾಡಿಲ್ಲ ನನ್ನ ಅಂತ ಅನಿಸ್ತತ್ ನಮಗೆ. ಹಂಗ ಅಂದ್ಕೊಳ್ತೀವಿ, ಆ ರೀತಿ ಬಡಾಕ್ ಕೊಚ್ಕೊಂತೀವಿ. ಆದ್ರೆ ದೇವ್ರ ಲೆಕ್ಕದಾಗ ಅದು ಸರಿನಾ? ನೋಡಿ, ಲೆಲುಯ್ಯ, ಪಾಪ ಮಾಡದಿರ್ತಕ್ಕಂಥವ್ರು ಯಾರು ಇಲ್ಲ ಅಂತ ವಾಕ್ಯ ಐತಿ. ಆಮೆನ್. ಮತ್ ನನ್ನಲ್ಲಿ ಏನು ಪಾಪ ಇಲ್ಲ ಅಂತ ನೀನು ಯಾವ ರೀತಿ ಹೇಳ್ತಿ? ಹೇಳಕ್ ಸಾಧ್ಯ? ಲೆಲುಯ್ಯ. ಅದಕ್ಕೆ ಕೇಡಿನ ಮಾರ್ಗದಲ್ಲಿ ಇದೀನೋ, ಎಂಥ ಮಾರ್ಗದಲ್ಲಿ, ಯಾವ ಮಾರ್ಗದಲ್ಲಿ ಹೋಗ್ತಾ ಇದ್ದೀನಿ, ಇದು ಮತ್ತೊಂದ್ಸರಿ ಬರೋದಲ್ಲ ಇಲ್ಲಿಗೆ. ಅಲ್ಲಿ ಹೋಗಿ ದೇವ್ರೇನು ಹೇಳ್ದ, ದೇವ್ರು ಮತ್ತೊಂದ್ಸರಿ ಇಲ್ಲಿ ಕಳಿಸ್ತಾನೆ, ಅವಾಗ ಶುದ್ಧಾಗಿ ನಡ್ಕೊಂಡು ಮತ್ತೆ ದೇವ್ರ ಹತ್ರ ಹೋಗ್ಬೋದು. ಏನು ಅಂಥದ್ದೇನು ವಿಷಯ ಐತಾ? ಅಂಥದ್ದೇನು ಅವಕಾಶ ಐತಾ? ಇಲ್ಲಿ ಪಾಪ ಮಾಡಿದ್ನ ದೇವ್ರ ಮುಂದೆ ಹೋಗ್ಬಿಟ್ಟೆ, ಎಲ್ಲ ಅಪರಾಧ ಹೇಳ್ಬಿಟ್ಟ ನನಗೆ. ಮತ್ತೆ ವಾಪಸ್ ಬಂದು ಭೂಲೋಕಕ್ಕೆ ಬಂದು ಮತ್ತೆಲ್ಲ ಸರಿ ಮಾಡಿಕೊಂಡು ಮತ್ತೆ ದೇವ್ರಿಗೆ ಪ್ರಾರ್ಥನೆ ಮಾಡಿ ಶುದ್ಧನಾಗಿ ಮತ್ತೆ ದೇವ್ರ ಹತ್ರ ಹೋಗಕ್ಕೆ ಏನಾದ್ರು ಎರಡನೇ ಚಾನ್ಸ್ ಐತಾ? ಉಸಿರು ಹೋತಂದ್ರೆ ಮುಗೀತು. ಆಮೆನ್. ಪಾಪಿಯಾಗಿ ಸತ್ಯ ಅಂದ್ರೆ ಕಳ್ತನ ಮಾಡ್ಬೇಕಾದ್ರೆ ಒಬ್ಬ ಕಳ್ಳ ಸಿಕ್ಕಂಗೆ ದೇವ್ರ ಕೈಗೆ. ನೀನು ಕಳ್ತನ ಮಾಡ್ಬೇಕಾದ್ರೆ ಕಳ್ಳ ಸಿಕ್ಕನಂದ್ರೆ ಮುಗೀತು. ಯಾವುದು ಸಾಕ್ಷಿಗಳೇ ಬೇಕಾಗಿಲ್ಲ. ಲೆಲುಯ್ಯ. ಆಮೆನ್. ಆ ರೀತಿ ನಾನು ಕೂಡ ಪಾಪ ಮಾಡಿ ಪಾಪ ತುಂಬಿಕೊಂಡು ಏನು ಹಿಂದೆ ಮುಂದೆ ಏನು ಆಲೋಚನೆ ಮಾಡಲಿಲ್ಲ, ನಾನು ಕೇಡಿನ ಮಾರ್ಗದಲ್ಲಿ ಇದೀನೋ ಒಳ್ಳೆ ಮಾರ್ಗದಲ್ಲಿ ಇದೀನೋ, ನಾನು ಏನು ವಿಚಾರ ಮಾಡಲಿಲ್ಲ, ಕೇಳಲಿಲ್ಲ ದೇವರಿಗೆ, ಅದನ್ನ ವಿಚಾರನೇ ಮಾಡಲಿಲ್ಲ ಅಂದ್ರೆ ಹೋಗ್ಬಿಟ್ಟೆ ಸತ್ತು ಅಂದ್ರೆ ಕಳ್ಳ ಏನಾಗಿದ್ದಾನೆ, ಕಳ್ತನ ಮಾಡ್ತಾ ಇದ್ದಾಗನೇ ಸಿಕ್ಕಂಗೆ ರೆಡ್ ಹ್ಯಾಂಡ್ ಆಗಿ. ಇಂಗ್ಲೀಷ್ ಹೇಳಿದ್ರೆ ಅರ್ಥ ಆಗತ್ತೆ, ಕನ್ನಡ ಹೇಳಿದ್ರೆ ಅರ್ಥ ಆಗಲ್ಲ. ರೆಡ್ ಹ್ಯಾಂಡ್ ಕೆಂಪು ಕೈ. ಲೆಲುಯ್ಯ. ಆಮೆನ್.
ನೋಡ್ರಿ, ಈ ರೀತಿ ನಮ್ಮ ಜೀವಿತಗಳು ಬಹಳ ದುಃಖಮಯ. ಆಮೆನ್ ಹಲ್ಲೆಲೂಯಾ. ಆಮೆನ್ ಅದಕ್ಕೆ ಈ ಲೋಕದಲ್ಲಿ ಇರೋ ತನಕ ಗಂಭೀರವಾದಂತ ಪಥ್ಯ ಮಾಡ್ಬೇಕು. ಆಮೆನ್ ಯಾಕಂದ್ರೆ ಗಂಭೀರವಾದ ಟೈಫಾಯ್ಡ್ ಜ್ವರ ಅಲ್ಲ, ಮಿದುಳು ಜ್ವರ ಬಂದ್ಬಿಟ್ಟಾವ್. ಕೋಮಾ ಸ್ಟೇಜ್ನಾಗ ಅದೀವಿ ನಾವೆಲ್ಲ. ಯಾವಾಗ ಗುಟಕ್ಕಂತೀವೋ ಇನ್ನು ಏನು ಐಸಿ ವಾರ್ಡ್ನಾಗ ಇದೀವಿ ನಾವೆಲ್ಲ. ಐಸಿ ವಾರ್ಡ್ ಬಿಟ್ಟು ಬರಬೇಕು, ಮತ್ತೆ ವಾರ್ಡಿಗೆ ಚೇಂಜ್ ಆಗ್ಬೇಕು, ಅವೆಲ್ಲ ವಿಚಾರಗಳದಾವ. ಇನ್ನು ಐಸಿ ವಾರ್ಡ್ನಾಗ ಇದೀವಿ ಅನ್ನೋದೇ ನಮಗೆ ಗೊತ್ತಿಲ್ಲ. ಐಸಿ ವಾರ್ಡ್ನಾಗ ಇದೀವಿ ಅನ್ನೋದೇ ಗೊತ್ತಿಲ್ಲ ನಮಗೆ. ಗೊತ್ತೈತೆ ನಿಮಗೆ? ಅದಕ್ಕೆ ಇಲ್ಲಿ ದಾವೀದ ಪ್ರಾರ್ಥನೆ ಮಾಡ್ತಾನೆ ನೋಡ್ರಿ, ನಾನು ಐಸಿ ವಾರ್ಡ್ನಲ್ಲಿ ಇದ್ದೇನೋ ಏನೋ, ನನ್ನನ್ನು ವಾರ್ಡಿಗೆ ಚೇಂಜ್ ಮಾಡಪ್ಪ. ಆಮೆನ್ ಹ್ಞೂನ್ರಿ. ಕೇಡು ಅಂದ್ರೆ ಏನದು? ಐಸಿ ವಾರ್ಡ್ನಾಗ ಎಲ್ಲರೂ ಇರ್ತಾರ. ಭಯಂಕರ ಕೇಡಾಗಿರ್ತಕ್ಕಂಥವ್ರು, ಅನಾರೋಗ್ಯಕ್ಕೆ ಒಳಗಾದಂಥವ್ರು ಅಲ್ಲಿರ್ತಾರೆ. ಬದುಕದೇ ಸ್ಟೇಜ್ ಕಡಿಮೆ ಅಂತಾರ ಐಸಿ ವಾರ್ಡ್ನಾಗ. ಆಮೆನ್ ಯಾರು ಹೋಗಂಗಿಲ್ಲ, ಸಂಬಂಧಿಕರು ಮಾತಾಡ್ಸಂಗಿಲ್ಲ, ಯಾರಿಲ್ಲ. ಅಲ್ಲಿ ಡಾಕ್ಟರ್ ಇರ್ತಾರೆ, ಒಬ್ಬ ನರ್ಸ್ ಇರ್ತಾರೆ, ಮುಗಿದೋದು. ಅಲ್ಲೇ ಇಟ್ಕೊಂಡು ಕೆಲವರು ದುಡ್ಡನ್ನು ಮಾಡ್ತಾರೆ. ಸತ್ತೋಗಿರ್ತಾರೆ, ಅವ್ರು ಅಲ್ಲೇ ಇಟ್ಕೊಂಡು ದುಡ್ಡು ಮಾಡ್ತಿರ್ತಾರೆ. ಬದುಕೇನು ಉಸಿರಾಡ್ತದೆ, ಕಾಲು ಹಿಂಗೆ ಹಿಂಗೆ ಅಂತಾರೆ, ಕೈ ಹಿಂಗೆ ಅಂದ ಬೆಳಿಗ್ಗೆ. ಅದೇ ಅವ್ರಿಗೆ ಹೊರಗೆ ಕೇಳೋ ಬಂಧುಗಳಿಗೆ ಮಿತ್ರರಿಗೆ ಬರಲ್ಲ. ಹೌದು ಕಾಲೇನು ಇವತ್ತು ಅಲಗಾಡಿಸಿದಂತೆ, ಕಣ್ಣನ್ನು ಹಿಂಗೆ ಬಿಟ್ಟು ಹಿಂಗೆ ಮುಚ್ಚಿದಂತೆ, ಅವಾಗ ಹೋಗಿರ್ತದ ಅದು. ಐಸಿ ವಾರ್ಡ್ ಅದು. ಅದಕ್ಕೆ ನಾವು ಯಾವ ವಾರ್ಡ್ನಾಗ ಇದೀವಿ ನೋಡ್ರಿ. ಐಸಿ ವಾರ್ಡ್ನಾಗಿದ್ರೆ ದೇವ್ರಿಗೆ ಹೇಳ್ರಿ, ದಯವಿಟ್ಟು ಐಸಿ ವಾರ್ಡ್ನಿಂದ ನಮ್ಮನ್ನ ಏನ್ ಮಾಡ್ರಿ, ಜನರಲ್ ವಾರ್ಡ್ ವಾರ್ಡಿಗೆ ಶಿಫ್ಟ್ ಮಾಡ್ರಿ. ವಾರ್ಡಿಗೆ ಶಿಫ್ಟ್ ಆದ್ಮೇಲೆ ದೇವ್ರೇ ನನ್ನ ವಾರ್ಡ್ನಾಗೆ ಇಡಬೇಡಪ್ಪ, ದೇವ್ರೇ ಜೀವನದುದ್ದಕ್ಕೂ ವಾರ್ಡ್ನಾಗ ಇರಬಾರ್ದು, ನಾನು ಮನೆಗೆ ಕಳಿಸ್ಬಿಡಪ್ಪ. ಹಲ್ಲೆಲೂಯಾ. ಆಮೆನ್ ಸನ್ಮಾರ್ಗದಲ್ಲಿ ನನ್ನ ನಡೆಸು ಅಂತ ದೇವ್ರನ್ನ ಏನ್ ಮಾಡ್ತಾನೆ ದಾವೀದಲ್ಲಿ ಹೇಳ್ತಾನೆ ನೋಡ್ರಿ. ಎಷ್ಟು ಅದ್ಭುತವಾದ ಪ್ರಾರ್ಥನೆಗಳು, ಎಷ್ಟು ಅದ್ಭುತವಾಗಿ ಅವರು ಜೀವಿತದಲ್ಲಿ ದೇವ್ರ ವಿಷಯ ತಿಳ್ಕೊಂಡಿದ್ರು. ದೇವ್ರ ವಿಷಯ ಮಾತ್ರ ತಿಳ್ಕೊಂಡಿಲ್ಲ, ಅವರು ತನ್ನ ವಿಷಯ ಕೂಡ ತಿಳ್ಕೊಂಡ. ಆಮೆನ್ ದೇವ್ರ ವಿಷಯ ತಿಳ್ಕೊಳ್ಳೋದು ಸುಲಭ, ತನ್ನ ವಿಷಯ ತಾನು ತಿಳ್ಕೊಳ್ಳೋದೇ ಬಹಳ ಕಷ್ಟ. ಇದೇ ಡೇಂಜರ್. ನನ್ನ ವಿಷಯ ತಾನು ತಿಳ್ಕೊಬೇಕು, ನಾನು ಏನು ಮಾಡ್ತಾ ಇದ್ದೀನಿ, ಏನಿಲ್ಲ, ಏನು ಮಾತಾಡ್ತಾ ಇದ್ದೀನಿ, ಪ್ರತಿ ಕ್ಷಣ ಕೂಡ ನನ್ನ ನಾಲಿಗೆಯನ್ನು ನೋಡ್ಬೇಕು. ಏನು ಮಾತಾಡ್ತಾ ಇತ್ತಿದ್ದು ಸುಮ್ಮನೆ ಎಲಿಬಿಲ್ ನಾಲಿಗೆ, ಮೊದಲೇ ಎಲಿಬಿಲ್ ನಾಲಿಗೆ, ಅದು ಕಿಚ್ಚು ಅಂತನೂ ವಾಕ್ಯ ಐತೆ. ಸುಮ್ಮನೆ ಅದೇನ್ ಮಾಡ್ತದಂತೆ, ಏನ್ ಮಾಡ್ತದ, ಕೇಡನ್ನ ಹಚ್ಕೊಳ್ತದ. ಸೊಮ್ಮಲಿಲ್ಲ ಆದಂತ ಒಂದು ಕೇಡಂತಿ ನಾಲಿಗೆ. ಈ ಶರೀರದಲ್ಲಿ ಇಟ್ಟಂತ ಒಂದು ಅಂಗ ಏನೈತಲ್ಲ ನಾಲಿಗೆ, ಚಿಕ್ಕದಿದ್ರು ಕೂಡ ದೊಡ್ಡ ಕಾರ್ಯಗಳನ್ನು ಕೊಚ್ಚಿಕೊಳ್ತದೆ. ಹಲ್ಲೆಲೂಯಾ. ಸುಮ್ಮಲಿಲ್ಲಾರ್ದಂತೆ ಕೇಡು ಜಗತ್ತಿಗೆ ಬೆಂಕಿ ಹಚ್ತದಂತೆ, ನನಗೂ ಬೆಂಕಿ ಹೆಚ್ಚಿಗಂತದಂತೆ. ಮತ್ತೆ ಮಾತಾಡಿದ್ರೆ ಎರಡು ಮಾತಾಡಿ ತೆಗೆದು ಬಿಡ್ತಾರಿಲ್ಲ, ಮತ್ತೆ ಇನ್ನೊಬ್ರು ಜಗಳಕ್ಕೆ ಬರ್ತಾರಿಲ್ಲ. ಮತ್ತೆ ಊರಿಗೆ ಬೆಂಕಿ ಹಚ್ತತೆ, ಕೇರಿಗೆ ಬೆಂಕಿ ಹಚ್ತತೆ, ಮನೆಗೆ ಬೆಂಕಿ ಹಚ್ಕೊಂತತೆ. ಮಾತು ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳ ಇಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಹಲ್ಲೆಲೂಯಾ. ಮಾತಾಡೋದು ನುಡಿದರೆ ಮುತ್ತಿನ ಹಾರದಂತಿರಬೇಕು. ಹಲ್ಲೆಲೂಯಾ. ಮಾತಾಡಿದ್ರೆ ಹೊತ್ತು ಮುತ್ತು ಹೊಡೆದ್ರೆ ನೋಡ್ರಿ, ಬಹಳ ಭಯಂಕರ ಅಂಗ ಎಂತ ಆಯ್ತಂದ್ರೆ ನಮ್ಮ ಶರೀರದಲ್ಲಿ ಅದು ನಾಲಿಗೆ. ನಾಲಿಗೆಯನ್ನು ಕಂಟ್ರೋಲ್ ಮಾಡಿದವನು ದೇವ್ರ ಹತ್ರ ಹೋಗ್ಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ಓದ್ಕೊಂಡು ನಾವು ಮತ್ತೆ ವಾಕ್ಯಕ್ಕೆ ಹೋಗೋಣ. ಹಲ್ಲೆಲೂಯಾ. ಯಾಕೋಬನ ಪತ್ರಿಕೆ 3ನೇ ವಚನ, 3ನೇ ಅಧ್ಯಾಯ 1ನೇ ವಚನದಿಂದ. ಯಾಕೋಬ, ನನ್ನ ಸಹೋದರರೇ, ಬೋಧಕರಾದ ನಮಗೆ ಕಠಿಣವಾದ ತೀರ್ಪು ಆಗುವುದೆಂದು ತಿಳಿದುಕೊಂಡು ಬಹುಮಂದಿ ಬೋಧಕರಾಗಬೇಡ್ರಿ. ಅನೇಕ ವಿಷಯಗಳಲ್ಲಿ ನಾವೆಲ್ಲರೂ ತಪ್ಪುವುದುಂಟು. ಒಬ್ಬನು ಮಾತಿನಲ್ಲಿ ತಪ್ಪದಿದ್ದರೆ ಅವನು ಶಿಕ್ಷಿತನು, ತನ್ನ ದೇಹವನ್ನೆಲ್ಲ ಸ್ವಾಧೀನಪಡಿಸಿಕೊಳ್ಳುವುದಕ್ಕೆ ಸಮರ್ಥನೂ ಆಗಿದ್ದಾನೆ. ನಾವು ನೋಡ್ತೇವೆ. ಹಲ್ಲೆಲೂಯಾ. ಆಮೆನ್. ಒಬ್ಬನ ಮಾತಿನಲ್ಲಿ ತಪ್ಪದಿದ್ರೆ, ಮಾತಿನಲ್ಲಿ ಕರೆಕ್ಟ್ ಇದ್ನಂದ್ರೆ ಅವನು ದೇಹವನ್ನೆಲ್ಲ ಸ್ವಾಧೀನ ಮಾಡಿಕೊಂಡಂತ ಸಮರ್ಥ ಅಂತ. ಆಮೆನ್. ತನ್ನನ್ನು ಆಳಿಕೊಳ್ಳಲು ಸಮರ್ಥ.
ತನ್ನ ಮೇಲೆ ತನಗೆ ಅಧಿಕಾರ ಇದೆ ಅಂತ ಅರ್ಥ. ಆಮೆನ್. ಮಾತಿನಲ್ಲಿ ಏನು ಇಡ್ತಾ ಇಲ್ಲ ಅಂದ್ರೆ ಆ ಮನುಷ್ಯನಿಗೆ ಬೆಲೆ ಇಲ್ಲ. ಮನುಷ್ಯನಿಗೆ ಬೆಲೆ ಯಾರು ಕೊಡಲ್ಲ. ಅವನ್ ಮಾತ ಸರಿಲ್ಲ ನೋಡ್ರಿ, ಅವನೆಷ್ಟು ಶ್ರೀಮಂತ ಆಗಿದ್ರು ಮಾತು ಸರಿಲ್ಲ. ಮಾತಿನಲ್ಲಿ ತಪ್ಪಿದ್ರೆ ಚಾಳಿ ಸುಮಾರು ಆಗ್ತಾನೆ ಮನುಷ್ಯ. ಏನಂತೆ, ಒಬ್ಬನು ಮಾತಿನಲ್ಲಿ ತಪ್ಪದಿದ್ರೆ ಅವನು ಶಿಕ್ಷಿತನೂ ಅವನ್ನೆಲ್ಲ ಶ್ವಾಸ ಮಾಡಿಕೊಳ್ಳೋದಕ್ಕೆ ಸಮರ್ಥನೂ ಆಗಿದ್ದಾನೆ. ನೋಡಿ, ಸಮರ್ಥನ್ ಅವನೇ ಲೀಡ್ರು. ತನ್ನ ದೇಹಕ್ಕೆಲ್ಲ ಯಾರು ಲೀಡ್ರು? ಅವನೇ ಲೀಡ್ರು. ಏನೋ ಮಾತಾಡಿ ಏನೋ ಅಂದು ಸಭೆಯಲ್ಲಿ ಅವಮಾನ ಆಗಿ ಎದ್ದಾಗ ಅನಿಸ್ಯ ಇದೆಲ್ಲ ಬೇಕು, ಅವಮಾನ ಆಗಿಬಿಡ್ತದೆ. ಅಲ್ಲೆಲ್ಲಿಗೆ ಮಾತು ಕರೆಕ್ಟ್ ಮಾತ್ರ ಅವನಿಗೆ ಎಲ್ಲಿದ್ರು ಗೌರವ ಇರ್ತದೆ. ಅವನ್ ಯಾರಾದ್ರು ದೊಡ್ಡವರು ಕರೀತಾರೆ, ಆಮೆನ್. ಬೆಲೆ ಕೊಡ್ತಾರೆ, ಅವನಿಂದ ನ್ಯಾಯ ಕೂಡ ಕೇಳ್ತಾರೆ. ಆಮೆನ್. ಅರ್ಥ ಆಗತ್ತೆ ನಿಮಗೆ? ಆಮೆನ್. 3 ನೋಡ್ರಿ, ಕುದುರೆಗಳನ್ನ ಸ್ವಾಧೀನ ಮಾಡ್ಕೊಳ್ಬೇಕಾದಾಗ ಏನ್ ಮಾಡ್ತೀವಿ? ಕುದುರೆಗಳ ಸ್ವಾಧೀನ ಮಾಡ್ಕೋಬೇಕಾದ್ರೆ ಏನ್ ಮಾಡ್ತೀವಿ? ಕಿವಿಗೆ ಏನ್ ಹಾಕಿದ್ರು ಬಗ್ಗಲ್ಲ ಅವು, ಗೊತ್ತಿಗೆ ಏನ್ ಹಾಕಿದ್ರು ಬಗ್ಗಲ್ಲ ಅವು. ಹಾಕ್ಬೇಕು ಬಾಯಿಗೆ ಬೀಗ ಹಾಕಂತಾರಲ್ಲ, ಬಾಯಿಗೆ ಬೀಗ, ಅವಾಗ ಕುದುರೆ ಏನಾಗ್ತದೆ? ಸ್ವಾಧೀನ ಹಾಕವು. ಕುದುರೆ ಬಾಯಿಗೆ ಹಾಕದ್ ಬಿಟ್ರೆ, ಕಡಿವಾಣ ಹಾಕದ್ ಬಿಟ್ರೆ ಬೇರೆ ಎಲ್ಲಿ ಸ್ವಾಧೀನ ಆಗಲ್ಲ ಅವು. ಆಮೆನ್. ನೋಡ್ರಿ, ಅವು ಬಾಯಿಗೆ ಯಾವ ರೀತಿ ದೇವರಲ್ಲಿ ಅಂಕುಶ ಇಟ್ಟಾನಂತ. ಅದು ಹಿಡ್ತಿಕ್ ಬರ್ಬೇಕಂದ್ರೆ ಕುದುರೆಗೆ ಯಾವುದರಿಂದಲೂ ಹಿಡ್ತಿಕ್ ಬರಲ್ಲ ಅದು. ಆಮೆನ್. ಬಾಯಿ ಕಡಿವಾಣ ಹಾಕ್ರಿ, ಯಾಕೆ ಕಡೆ ಬೇಕಾದ್ರೆ ಆ ಕಡೆ ತಿರುಗ್ತದ. ಅದನ್ನ ಇಲ್ಲಿ ಹೇಳ್ತದ ನೋಡ್ರಿ, ಬಾಯಿಗಳು ಕಡಿಮೆ ಹಾಕುತ್ತೇವಲ್ಲ ಅಲ್ಲಿಯ, ಆಗ ಅವಳು ದೇಹವನ್ನೆಲ್ಲ ತಿರುಗಿಸೋದಕ್ಕಾಗ್ತದೆ. ಹಡಗು ನೋಡ್ರಿ, ದೊಡ್ಡ ದೊಡ್ಡ ಹಡಗುಗಳು, ದೊಡ್ಡ ಹಡಗು ಬರವಾದ ಬಿರುಗಾಳಿಕೊಂಡು ಹೋಗ್ತದೆ. ಆದ್ರೂ ನಡೆಸುವನು ಸಣ್ಣ ಚುಕ್ಕಾಣಿಯಿಂದ ಅದನ್ನ ತನ್ನ ಮನಸ್ಸು ಬಂದ ಕಡೆ ತಿರುಗಿಸ್ತಾನೆ. ಆಮೆನ್. ಅಲ್ಲಿಯ, ಆಮೆನ್. ಇಷ್ಟು ದೊಡ್ಡ ಬಸ್ ಇರ್ತತೆ, ಇಷ್ಟು ದೊಡ್ಡ ಲಾರಿ ಇರ್ತತೆ, ಇಷ್ಟೇ ಒಂದು ಸ್ಟೇರಿಂಗ್ ನಿಂದ ಅದನ್ನೇನ್ ಮಾಡ್ತಾನೆ? ಯಾಕೆ ಕಡೆ ಬೇಕಾದ್ರೆ ತಿರುಗಿಸ್ತಾನ. ಎಷ್ಟು ದೊಡ್ಡದು ಇರ್ತತದು. ಒಂದು 50-60 ಜನ 100 ಜನ ಹತ್ತಿಕೊಂಡೋಗಂತ ಬಸ್ ಇರ್ತತದು. ಲಕ್ಸುರಿ ಬಸ್ ಇರ್ತತದು. ಆ ಬಸ್ನ ಹಿಂದೆ ಎಲ್ಲ ದಬ್ಬಕ್ಕೋದ್ರೆ ಹೋಗ್ತತದು. ಈ ಕಡೆ ಎಲ್ಲರೂ ಸೇರ್ಕೊಂಡು ಈ ಕಡೆ ಹಿಂಗೆ ಎತ್ತಿಡಕ್ಕಾಗುತ್ತಾ? ಈ ಕಡೆ ಹೋಗ್ಬೇಕಂದ್ರೆ ಎತ್ತಿಡ್ಬೇಕಲ್ಲ, ಹಿಂದಿನ ಗಾಲಿ ಎತ್ತಿಟ್ರೆ ಈ ಕಡೆ ಹೋಗತ್ತೆ. ಹಂಗೇನ ಎತ್ತಿಡಕ್ಕಾಗತ್ತಾ? ಆಗ ಎಷ್ಟು ಜನ ಬೇಕಾಗುತ್ತೆ? ಅದಕ್ಕೊಂದು ಸಣ್ಣ ಸ್ಟೇರಿಂಗ್, ಒಂದು ಸಣ್ಣ ಸ್ಥಳ, ಒಂದು ಸಣ್ಣ ಸ್ಟೇರಿಂಗ್ ಇಟ್ಕೊಂಡು ಹೋಗ್ರಿ. ಯಾವ ಕಡೆ ತಿರ್ಸ್ಕೊಂಡು ಬೆಂಗಳೂರಿಗೆ ಯಾರು ಹೋಗ್ರಿ, ಬಾಂಬೇಕಾದ್ರೂ ಯಾರು ಸಹಾಯನೇ ಬೇಕಾಗಲ್ಲ. ಆಮೆನ್. ಇನ್ನು ಅದೇ ಒಂದು 50-60 ಜನ ಹೊತ್ಕೊಂಡು ಹೋಗ್ತದೆ. ಅಲ್ಲಿಯ ಆಮೆನ್. ದೊಡ್ಡ ರೀತಿ. ಅದಕ್ಕೆ ನಮ್ಮ ನಾಲಿಗೆ ಆ ಥರ ಸ್ಟೇರಿಂಗ್ ಇದ್ದಂಗೆ. ನಮ್ಮ ನಾಲಿಗೆನ ಕಂಟ್ರೋಲ್ ಕರೆಕ್ಟಾಗಿ ತಿರುಗಿಸ್ತಾ ಇದ್ರೆ ಗೌರವ ಕೊಡ್ತದೆ ನಮಗೆ. ನಮ್ಮ ನಾಲಿಗೆ ಹೆಚ್ಚಿಕ್ರತೆ ತಿರುಗಿಸಿದಂದ್ರಿ ಚರಂಡಿಗೆ ಹೆಂಗೆ ಬಸ್ ಹೋಗ್ತತೋ, ಹೆಚ್ಚಿಕ್ರತೆ ಸ್ಟೇರಿಂಗ್ ಐತೆ ಅಂತ ತಿರುಗಿಸ್ಬಿಟ್ರೆ ಚರಂಡಿಗೆ ಹೋಗ್ಬೋದು, ಬಾವಿಗೂ ಬೀಳ್ಬೋದು, ಅಲ್ಲಿ ಕೆರೆಗೂ ಬೀಳ್ಬೋದು, ಹಳ್ಳದಾಗೂ ಬೀಳ್ಬೋದು. ಎಷ್ಟು ಜನ ತಿರುಗ್ತಲ್ಲ ತಿರ್ಸಕ್ ಹೋದ್ರೆ ಹಂಗಲ್ಲ. ಎಷ್ಟು ಜನ ತಿರ್ಗಿಸೋದಲ್ಲ, ಅದನ್ನ ಕರೆಕ್ಟಾಗಿ ರೋಡ್ನಾಗ ಹೋಗ್ಲಿಕ್ಕೆ ತಿರುಗಿಸ್ಬೇಕು. ಆ ರೀತಿ ಅಲ್ಲಿಯ ಮನಸ್ಸು ಬಂದ ಕಡೆ ತಿರುಗಿಸ್ಬೋದು ಅವಾಗ. ಹಾಗೇ ನಾಲಿಗೆ ಕೂಡ ಚಿಕ್ಕ ಅಂಗ, ಇದು ಕೂಡ ಒಂದು ಸ್ಟೇರಿಂಗ್ಗೆ. ನೀವು ಅದಕ್ಕೆ ಡ್ರೈವರ್ ಆಗಿರ್ಬೇಕು. ನಾಲಿಗೆಗೆ ಯಾರಾಗಿರ್ಬೇಕು ಡ್ರೈವರು? ಅದಕ್ಕೆ ಸೈತಾನ್ ಡ್ರೈವಿಂಗ್ ಮಾಡಕ್ ಬಿಡಬಾರ್ದು. ನಾಲಿಗೆನ ಒಳ್ಳೇದನ್ನು ಮಾಡ್ತತೆ, ಶಾಪನೂ ಆಗ್ತತೆ, ಒಳ್ಳೆ ಆಶೀರ್ವಾದನೂ ಮಾಡ್ತತೆ. ಅದೇ ನಾಲಿಗೆಯಿಂದಾನೆ, ಅದೇ ನಾಲಿಗಿಂದ ಶಾಪ, ಅದೇ ನಾಲಿಗಿಂದ ಆಶೀರ್ವಾದ. ಹೆಂಗೆ? ಒಂದು ನಲ್ಲಿಯಿಂದ ಒಂದು ಸೈಡ್ ಕೆಟ್ಟ ನೀರು, ಒಂದು ಸೈಡ್ ಒಳ್ಳೆ ನೀರು ಬರ್ತಾವ. ಬಂದರೆ ಕೆಟ್ಟ ನೀರು ಬರ್ತಾವ, ಇಲ್ಲ ಒಳ್ಳೆ ನೀರು ಬರ್ತಾವ. ಒಂದು ಸೈಡ್ ಇದು ನಲ್ಲಿ ಪೈಪು, ಒಂದು ಸೈಡ್ ಕೆಟ್ಟ ನೀರು, ಒಂದು ಸೈಡ್ ಒಳ್ಳೆ ನೀರು ಬರ್ತಾವ ಒಂದೇ ಟೈಮ್ನಾಗೆ. ಮತ್ತು ನಮ್ಮ ನಾಲಿಗೆ ಬರ್ತದಲ್ಲ, ಮತ್ತೆ ಈ ನಲ್ಲಿಯಿಂದ ಬರ್ತದಲ್ಲ, ಮತ್ತೆ ಈ ನಳದಿಂದ ಏನು ಮಾಡ್ತೈತೆ? ಒಳ್ಳೇದು ಕಟ್ಟಿದ್ದು ಎರಡೂ ಬರ್ತೈತೆ. ಈಗ ಆಶೀರ್ವಾದ ಮಾಡಿರ್ತಾನೆ ಅವ್ನು ಓದ್ ಕೂಡಲೇ ಅವನು ಸರಿಯಿಲ್ಲ ಮನುಷ್ಯ, ಮತ್ತೇನು ಆಶೀರ್ವಾದ ಮಾಡಿ ಹಂಗೆ ಇದು ಹೆಂಗಂತ ಡಬಲ್ ನಾಲಿಗೆ ಆತಲ್ಲ. ಇದನ್ನ ದೇವ್ರು ಇಷ್ಟಪಡ್ತಾನ? ಅಲ್ವಿಯ ನೋಡ್ರಿ, ಈ ರೀತಿ ಇರಬಾರ್ದು. ನಾಲಿಗೆ ಚಿಕ್ಕ ಅಂಗ ಆಗಿದ್ರು ಕೂಡ ದೊಡ್ಡ ಕಾರ್ಯಗಳನ್ನು ಕೊಚ್ಚಿಕೊಳ್ಳುತ್ತೆ. ಎಷ್ಟು ಸಣ್ಣ ಕಿಚ್ಚು ನೋಡ್ರಿ. ಕಿಚ್ಚು ಅಂದ್ರೆ ಕಿಡಿ, ಇದು ಬೆಂಕಿ ಕಿಡಿ. ಸಣ್ಣ ಇದ್ರ ಲೈಟ್ರಿಂದ ಏನಾಗ್ತೀವಿ ನಾವು, ಗ್ಯಾಸ್ ಹಚ್ತೀವಿ,
ಸಣ್ಣ ಕಿಡಿ ಅದು, ಹಿಂಗೆ ಅಂಟಿಸಿ ನೋಡ್ರಿ ಸಣ್ಣ ಕಿಡಿ ಅದು. ಆ ಕಿಡಿಯಿಂದ ಗ್ಯಾಸ್ ಹತ್ಕೊಂಡು ಇವತ್ತು ಅಡಿಗೆ ಮಾಡ್ಕೊಂಡು ಎಂತೆಂಥದ್ದು ಬೇಯಿಸಿ ತಿಂತೀವಿ. ಅಲ್ಲಲ್ವಿಯಾ? ಆ ಕಿಡಿ ಇಲ್ಲಾಂದ್ರೆ ಗ್ಯಾಸ್ ಹಚ್ಚಕ್ಕಾಗತ್ತಾ? ನೋಡ್ರಿ, ಇದು ನಾಲಿಗೆ ಅನ್ನೋದು ಕಿಡಿ. ಈ ಕಿಡಿ ಸಾಕಂತ ಇಡೀ ಕಾಡನ್ನೇ ಸುಟ್ಟಾಕಕ್ಕೆ, ಇಡೀ ಊರಿಗೆ ಜಗಳ ಹಚ್ಚಕ್ಕೆ ಇದು ಸಣ್ಣ ಕಿಡಿ ಸಾಕು. ನಾಲಿಗೆಯಿಂದ ಒಂದು ಕೆಟ್ಟ ಪದ, ಒಂದೇ ಪದ ಸಾಕು. ಅಲ್ಲೆಲುಯ್ಯ. ಆಮೆನ್. ದೊಡ್ಡ ಕಾರ್ಯಗಳನ್ನು, ಅಲ್ಲೆಲುಯ್ಯ, ಎಷ್ಟು ಕೊಂಚ ಕಿಚ್ಚು ಎಷ್ಟು ದೊಡ್ಡ ಕಾಡನ್ನು ಉರಿಸ್ತದ ನೋಡ್ರಿ. ಕಾಡಿಗೆ ಬೆಂಕಿ ಬೀಳೋದು ಗೊತ್ತಾ ನಿಮಗೆ? ಒಂದು ಮರಕ್ಕೆ ಒಂದು ಟಚ್ ಆಗಿ ಒಂದು ಕಿಡಿ ಎದ್ದು ಅಲ್ಲಿ ಬೆಂಕಿ ಹತ್ಕೊಂಡು ಇಡೀ ಕಾಡನ್ನು ಸುಟ್ಟಾಕ್ಬಿಡ್ತು. ಒಂದು ಕಿಡಿ ಅಂತ ದೊಡ್ಡ ಕಾಡು ಎಷ್ಟೋ ವರ್ಷದಿಂದ ಬೆಳೆಸಿದಂಥ ದೊಡ್ಡ ದೊಡ್ಡ ಮರಗಳ ಸುಟ್ಟೋಗ್ತಾವ ನೋಡ್ರಿ. ನಾಲಿಗೆ ಕೂಡ ಕಿಚ್ಚೆ ಅಂತ ದೇವ್ರ ವಾಕ್ಯ. ನಾಲಿಗೆ ಕೂಡ ಕಿಚ್ಚೆ. 6ನೇ ವಚನದಲ್ಲಿ ಓದ್ತಾ ಇದ್ರ, ನೀವು ನೋಡ್ತಾ ಇದ್ರಾ? ನಾಲಿಗೆ ಅಧರ್ಮ ಲೋಕ ರೂಪವಾಗಿ ನಮ್ಮ ಅಂಗಗಳ ನಡುವೆ ಇಟ್ಟಿದೆ. ಅಧರ್ಮಲೋಕ, ಧರ್ಮಲೋಕ ಅಲ್ಲ ಅದು, ಅಧರ್ಮಲೋಕ ಅಂತ. ಆಮೆನ್. ಸೈತಾನ್ ಲೋಕ ಅದು, ಪಾತಾಳ ಲೋಕ. ಅಲ್ಲಿ ನಾಲಿಗೆ ಏನಂತೆ? ಸೈತಾನ್ ಲೋಕ. ಗಂಡ ಹೆಂಡ್ತಿ ಚೆನ್ನಾಗಿರ್ತೀರಿ, ಏನೋ ಒಂದು ಎಡವಟ್ಟು ಮಾತಾಡ್ಬಿಡ್ತಾ ಹೆಂಡ್ತಿ, ಅಲ್ಲಿ ಅವಲೇ ಮನಸ್ಸಿಗೆ ಪಿಚ್ ಅನ್ಸ್ಬಿಡು, ಬೇಜಾರಾಗ್ಬಿಡು. ಎಷ್ಟು ನಾನು ಈಕೆ ನಂಬ್ತೀನಿ, ಆ ಒಂದು ಎಡವಟ್ಟು ಮಾತಾಡೋದು ಮಾತ್ರ ಬಿಡಂಗಿಲ್ಲ. ಎಷ್ಟೆಲ್ಲ ತಂದು ಕೊಡ್ತೀನಿ, ಸೀರೆ ತಂದು ಕೊಡ್ತೀನಿ, ಹೋಳಿಗೆ ಮಾಡ್ಬೇಕ್ರಿ ಅಂದ್ರೆ ಹೋಳಿಗೆ ತಂದು ಕೊಡ್ತೀನಿ, ಎಲ್ಲ ತಂದು ಕೊಡ್ತೀನಿ. ಕೆಟ್ಟ ಎಡವಟ್ಟು ಮಾತಾಡೋದು ಮಾತ್ರ ಸಾಕಾಯ್ತು ಈಕೆ ಕಾಲಲ್ಲಿ. ಎಂತ ಅಂದ್ಕೊಂಡಾಳಿ, ನನ್ನ ಗಂಡಿಗೆ ಏನೆಲ್ಲ ಮಾಡಿಕೊಡ್ತೀನಿ, ಹೋಳಿಗೆ ಮಾಡಿದ್ದೆ ನಿನ್ನೆ, ಇವತ್ತು ಬಿರಿಯಾನಿ ಮಾಡಿದ್ದೀನಿ, ಆದ್ರೆ ಆ ಕೊಂಕ್ ಮಾತಾಡೋದು ನನ್ನ ಗಂಡ. ನಾನು ಕೊಂಕ್ ಮಾತಾಡ್ತಾ ಇದ್ದೀನಿ, ಎಡವಟ್ಟು ಮಾತಾಡ್ತಾ ಇದ್ದೀನಿ ಅನ್ನೋದು ಅವನಿಗೂ ಅರ್ಥ ಇಲ್ಲ, ಅವನು ತಿಳ್ಕೊಳ್ಳಲ್ಲ. ಬಿರಿಯಾನಿನೂ ತಿಂತಾನೆ, ಕೊಂಕು ಮಾತಾಡ, ಎಡವಟ್ಟು ಮಾತಾಡ್ತಾನೆ. ಕುಟುಂಬದಲ್ಲಿ, ಸಮಾಧಾನದ ಕುಟುಂಬದಲ್ಲಿ ಜಗಳ ಪ್ರಾರಂಭ ಆಗತ್ತಾ? ನೋಡ್ರಿ ಎಷ್ಟು ಸಮಾಧಾನನೋ. ನಮ್ಮ ನಾಲಿಗೆನೂ ಅಷ್ಟೇ ಸಮಾಧಾನ ಇಟ್ಕೋಬೇಕು. ನಾವೊಬ್ಬರೇ ಸಮಾಧಾನ ಇದ್ರೆ ಸಾಲದು. ಅದು ಕಿಚ್ಚೈತಲ್ಲ ನಾಲಿಗೆ, ಅದನ್ನು ಕೂಡ ಸಮಾಧಾನ ಇಟ್ಕೋಬೇಕು. ನೀನ್ ನಾಲಿಗೆನ ಎಕಡೆಕಡೆ ಅರಿಬಿಟ್ಟು ನೀನು ಸಮಾಧಾನ ಇರ್ತೀನಿ ಅನ್ನಕ್ಕೆ ಸಾಧ್ಯನೇ ಇಲ್ಲ ಕುಟುಂಬದಲ್ಲಿ. ನಾಲಿಗೆ ಹತೋಟಿ ತಂದವನು ತನ್ನನ್ನೇ ಹತೋಟಿ ತಂದ್ಕೊಳ್ಳೋನಾಗಿದ್ದಾನೆ. ನಾಲಿಗೆಂದು ಹತೋಟಿ ತಂದ್ರೆ ಇಡೀ ಪ್ರಪಂಚನ ಹತೋಟಿ ತರ್ಬೋದಂತೆ. ಎಲ್ಲ ನಾಲಿಗೆಗಳೇ ಇಲ್ಲ ಜಗಳ ಮಾಡೋದು. ಅವನು ಹಿಂಗಂದ, ಇವನು ಹಿಂಗಂದ, ಅದು ಹಿಂಗಾತು, ಇದು ಹಿಂಗಾತು, ಹಂಗಾತು, ಹಿಂಗಾತು. ನನಗೆ ಹಿಂಗೆ ಮಾತಾಡ್ಬೇಕಾ ಈಕೆ ನನಗೆ ಬೇಡ ಬೇಡ ಅಂತ ಚೆಂಡು ಕತ್ತರಿಸಿ ಆ ಪೊಲೀಸ್ ಸ್ಟೇಷನ್ ತಗೊಂಡೋದ್ರೆ ಎಷ್ಟೋ ಗಂಡಸರದ. ಅಲ್ಲಲ್ಲಿ ಜಗಳಗಳು ಕುಟುಂಬದಾಗ ಅದೇ ನಡೀತಾ ಇರೋದು. ನಾಲಿಗೆಂದ್ರೆ ದೊಡ್ಡ ಸಮಸ್ಯೆ. ನಾಲಿಗಂದು ಕೊಡ್ಲಿಲ್ಲ ಅಂದಿದ್ರೆ ಆಯ್ತಾ ಮೂಕರಾಗಿರ್ತಿದ್ರತ, ಹೆಂಗ ಪಾಡಾಗ್ತಿತ್ತು. ಹೌದಾ? ಪಾಡ ದೇವ್ರು ಕೊಟ್ಟದ್ದು ಒಳ್ಳೇದೇ, ಅಂದ್ರೆ ಅದನ್ನು ಸೈತಾನಿಗೆ ಉಪಯೋಗಿಸ್ಬೇಡ್ರಿ. ಅಧರ್ಮ ಲೋಕ ರೂಪವಾಗಿ ಐತೆ, ಅದನ್ನ ಧರ್ಮಲೋಕ ರೂಪವಾಗಿ ನೀವು ಮಾಡ್ಕೋಬಹುದು ಅದನ್ನ. ನೋಡಿ, ಅಧರ್ಮ ಲೋಕ ರೂಪವಾಗಿ ನಮ್ಮ ಅಂಗಗಳ ನಡುವೆ ಇಟ್ಟಿದೆ. ಅದು ದೇಹವನ್ನೆಲ್ಲ ಕೆಡಿಸ್ತದೆ, ತಾನೇ ನರಕದಿಂದ ಬೆಂಕಿ ಹತ್ತಿಸಿಕೊಳ್ಳುತ್ತಾ ಪ್ರಪಂಚವೆಂಬ ಚಕ್ರಕ್ಕೆ ಬೆಂಕಿ ಹಚ್ಚುತ್ತದೆ. ನರಜಾತಿಯ ಸಕಲ ಜಾತಿಯ ಮೃಗ, ಪಕ್ಷಿ, ಕ್ರಿಮಿ, ಜಲಚರಗಳನ್ನು ಹತೋಟಿಗೆ ತರುವುದುಂಟು ಮತ್ತು ತಂದದ್ದುಂಟು. ಆದರೆ ನಾಲಿಗೆಯನ್ನು ಯಾವ ಮಾನವನು ಹತೋಟಿಗೆ ತರಲಾರನು. ಸಾಕ್ಬಿಡ್ರಿ. ನೋಡ್ರಿ, ನಾಲಿಗೆಯನ್ನು ಯಾವ ಮನುಷ್ಯ ಹತೋಟಿ ತರಕ್ಕೆ? ಪ್ರಾಣಿ ಪಕ್ಷಿ ಎಲ್ಲಗಳು ಹತೋಟಿ ತಗೊಂಬರ್ತಾನೆ ಮನುಷ್ಯ. ಮೀನ್ ನೋಡಿ ಎಷ್ಟು ಗೊಲೆ ಹಾಕಿ ಅದನ್ನ ಎಲ್ಲೆಲ್ಲೋ ನೀರಿನಾಗ ಓಡಾಡೋದನ್ನ ಹಿಡಿತಾನೆ. ಹುಲಿ ನೋಡ್ರಿ ಬೇಟೆ ಆಡ್ತಾನೆ. ಅವ್ನು ತಂದು ಎಲ್ಲ ಜೀವನಾಗ ಇಟ್ಟಾರಲ್ಲ. ಪ್ರವಾದಿ ಹೇಳ್ತಾರೆ, ಆ ಪ್ರಾಣಿಗಳು ಜೀವನಾಗಿರೋದು ನನಗೆ ಇಷ್ಟ ಇಲ್ಲ ಅಂತ. ಸ್ವತಂತ್ರವಾಗಿ ದೇವರು ಸೃಷ್ಟಿ ಮಾಡಿ ಸ್ವತಂತ್ರ ಇರ್ಬೇಕಂತ ದೇವರು ಅದನ್ನ ಆಲೋಚನೆ ಮಾಡಿ ಸ್ವತಂತ್ರವಾಗಿ ಬಿಟ್ಟಿದ್ರೆ ಮನುಷ್ಯ ಸ್ವಾರ್ಥಕ್ಕೋಸ್ಕರ ಏನ್ ಮಾಡ್ತದಂತವನ್ನ ತಂದಲ್ಲಿ ಇಟ್ಟು ಬಿಸ್ನೆಸ್ ದುಡ್ಡು ಮಾಡ್ತದೆ, ಬಿಸ್ನೆಸ್ ಮಾಡ್ತದೆ. ಎಷ್ಟು ಅನ್ಯಾಯ. ನಮ್ಮನ್ನು ಸೈತಾನ ದುಡ್ಡು ಎಲ್ಲ ಕೊಟ್ಟು ನಮ್ಮನ್ನು ಸೈತಾನ ಫ್ರೀಯಾಗಿ ಅಡ್ಡಾಡಂತ ನಾವು ನಮ್ಮನ್ನು ತಂದು ಏನು ಮಾಡ್ಯಾನೆ? ಜೂನಾಗ ಇಟ್ಟಾನ. ಅವನ್ನ ಅಲ್ಲಿ ಮೈಸೂರಲ್ಲಿ ಜೂನಾಗ ಇಟ್ಟಾರಲ್ಲ, ಬಂಧಿಸಿಟ್ಟಾರಲ್ಲ, ಆ ರೀತಿ ನಮ್ಮನ್ನು ಸೈತಾನ ಏನು ಮಾಡ್ತಾನೆ? ಅದು ಇದು ಆಸೆ ತೋರಿಸಿ ನಮ್ಮನ್ನು ಸೈತಾನ ಗೊಲೆ ಹಾಕಿ ಬಂಧಿಸಿಬಿಡ್ತಾನೆ, ಜೈಲಿಗೆ ಹಾಕಿಬಿಡ್ತಾನೆ. ಆ ಪ್ರಾಣಿಗಳಿದ್ದಾಗ ನಾವು ಸೈತಾನ ಏನು ಕೊಡ್ತಾನೆ ಅಷ್ಟೇ ತಿನ್ಬೇಕು.
ಪ್ರಾಣಿಗಳು ನೋಡ್ರಿ ಅವು ಎಲ್ಲೆಲ್ಲೇ ಎಂತೆಂಥದ್ದು ರುಚಿ ರುಚಿ ತಿಂತದ್ವು. ಈಗ ಒಂದೇ ಥರ ಆಹಾರ ತಿನ್ನಂಗೆ ಆಗ್ಬಿಟ್ಟದ. ಕಷ್ಟ ಅಲ್ಲೆಲ್ಲಯ್ಯ. ಆಮೆನ್. ನೋಡ್ರಿ ಎಂತೆಂಥ ಕ್ರಿಮಿ ಕೀಟ ಮೃಗ ಪಕ್ಷಿ ಕ್ರಿಮಿ ಜಲಚರಗಳನ್ನು ಹತೋಟಿ ತಂದುಂಟು ಮತ್ತು ತರುವುದುಂಟು. ಆದರೆ ನಾಲಿಗೆಯನ್ನು ಯಾವ ಮಾನವನು ಹತೋಟಿ ತರಲಾರ್ನೋ ಅದು ಸುಮ್ಮನಿರ್ಲಾರ್ದ ಕೇಡಾಗಿದೆ. ಸುಮ್ಮನಿರಲಾರ್ದ ಕೇಳದು, ಸುಮ್ಮನಿರಕ್ಕಾಗಲ್ಲ. ಬೀಗರು ಬಂದಿರ್ತಾರೆ, ಚೆನ್ನಾಗಿ ಮಾತಾಡಿರ್ತೀರಿ, ಚೆನ್ನಾಗಿ ಹಲೋ ಹಾಯ್ ಬಾಯ್ ಅಂದಿರ್ತೀರಿ, ಲಾಸ್ಟಿಗೆ ಏನಾದ್ರು ಕೊಂಕ್ ಮಾತಾಡ್ಬಿಟ್ರೆ ಅಲ್ಲಿ ಅವ್ರು ಏನು ಮಾಡ್ತಾರೆ, ಗಾಚಾರಪ್ಪ ಊರಿಗೆ ಬಾ ಅಂತೇಳಿ ಹೇಳಿ ಹೋಗ್ತಾರ. ಚೆನ್ನಾಗಿತ್ತು ಅಷ್ಟೇ, ಅಲ್ಲಿ ತನಕ ಚೆನ್ನಾಗಿರ್ತತೆ. ನೀನು ಯಾವಾಗ ಒಂದು ಎಡವಟ್ಟೆ ಅದು ಮಾತಾಡ್ಬೇಕಂತ ನಾನು ಅಂದ್ಕೊಂತಿರಲ್ಲ, ಅದು ಮಾತಾಡಿದ್ದು ನಿನಗೆ ಸರಿ ಅನ್ನಿಸ್ತೈತೆ, ಅವ್ರಿಗೆ ಅದು ಸರಿ ಅನ್ನಿಸ್ತಾ ಇಲ್ಲ. ಹೋಗಿದ್ದಪ್ಪ ಇನ್ನೊಂದು ಸರಿ ಹೋಗಲ್ಲ ನೋಡ ಊರಿಗೆ. ದೊಡ್ಡನದ ನಳಿಯ ಮಾವ, ಇನ್ನೊಂದು ಸರಿ ಮಾವನ ಮುಖ ನೋಡಲ್ಲ ನೋಡು ನನ್ನ ಜೀವನದಾಗ. ಏನಾಯ್ತು ಎಲ್ಲ ಚೆನ್ನಾಗಿತ್ತು, ಬಿರಿಯಾನಿ ಮಾಡಿದ್ರು ತಿಂದೆ ಎಲ್ಲ ಆಯ್ತು. ಲಾಸ್ಟಿಗೆ ಬರ್ಬೇಕಾರೆ ನಮ್ಮ ಮಾವು ಹಿಂಗೆ ಅನ್ಬೇಕಾ ಬಸ್ ಸ್ಟ್ಯಾಂಡಾಗ, ನಿಮ್ಮ ಕಾಲ ಸಾಕಾತು ನೋಡಪ್ಪ ಅಂತ. ಏನು ಸಾವುಕಾರ ಇದ್ದಾನಪ್ಪ, ಅವ್ನು ಬಿರಿಯಾನಿ ಮಾಡಂತ ಹೇಳಿದ್ವ, ದುಡ್ಡಿದ್ರೆ ಮಾಡ್ಬೇಕಾಯ್ತು, ಇಲ್ಲಿದ್ರೆ ಹಂಗೆ ಕಳ್ಳಿ ಚಟ್ನಿ ರೊಟ್ಟಿ ಕಟ್ಟಿದ್ರು ತಿಂದು ಹೋಗ್ತಿದ್ವಿ. ಹಿಂಗೆ ಅನ್ಬೇಕ ನಮ್ಮ ಮಾವ. ನೋಡಿ ಮಾತನಾಗ ಒಂದು ಎಡವಟ್ಟು ಆಯ್ತು, ಅಲ್ಲಿಗೆ ಆಗಲಿ ಏನಾಯ್ತು, ಒಂದು ಅಸಮಾಧಾನ ಪ್ರಾರಂಭ ಆಯ್ತು. ಬುಗುಲು ಹೇಳ್ತತೆ, ನೀವು ಬುಗುಲು ಎಬ್ಬಿಸ್ತೀರಿ ಮಾತನಾಗ, ಅವ್ರಿಗೆ ತಲೆಗೆ ಬುಗುಲು ಹೇಳ್ತತೆ. ಬಾಂಬ್ ಸ್ಫೋಟ ಆದಂಗೆ ಈ ಮಾತುಗಳಂದ್ರೆ, ತಣ್ಣಗಿರ ಮನೆಯಾಗೆ ತಣ್ಣಗಿರ ನೀರಿಗೆ ಒಂದು ಕಲ್ಲು ಹಾಕ್ರಿ, ಅಲಿಗಳು ಸ್ಟಾರ್ಟ್ ಆಗ್ತವೆ. ರೀತಿ ಇದು ಕೂಡ ಕೇವಲ ಒಂದು ಮಾತನಾಗೇ ನೀವು ಏನೋ ಕುಟುಂಬದಾಗ ಅಲಿಗಳನ್ನೇ ಎಬ್ಬಿಸ್ಕೊಂತೀರಿ. ದೊಡ್ಡ ಅಲಿಗಳಾಗಿ ಸಣ್ಣ ಅಲಿಗಳಾಗಿ ದೊಡ್ಡ ಅಲಿಗಳಾಗಿ ದೊಡ್ಡ ಅಲಿಗಳಾಗಿ ದೊಡ್ಡ ಅಲಿ ಊರೆಲ್ಲ ಪಂಚಾಯತಿ ಮಾಡೋಂಥ ಪರಿಸ್ಥಿತಿಗೆ ಬಂದ್ಬಿಡ್ತದೆ. ಅಲ್ಲೆಲ್ಲಿಯ ಭಾಳ ಎಚ್ಚರವಾಗಿರ್ರಿ ದೇವ್ರ ಮಕ್ಕಳಂತ ನೀವು. ಸುಮ್ಮನಿಲ್ಲಾರ್ದಂತ ಕೇಳಂತ 8ನೇ ವಚನ ಹೇಳ್ತದೆ. ನಾನು ಹೇಳ್ತಾ ಇಲ್ಲಪ್ಪ, ವಾಕ್ಯ ಹೇಳ್ತದೆ. ನಾಲ್ಕು ಏನಾಗಿದೆ ಅಂತೆ, ನನ್ನದು ಸಮೇತ ನಿಮ್ಮದು ಒಂದೇ ಅಲ್ಲ ಹೇಳ್ತಾ ಇರೋದು. ನಾನು ನಿಮ್ಗೆ ಹೇಳ್ತಿರ್ಬೇಕಾದ್ರೆ ನಾನು ಕೂಡ ನನಗೆ ಏನಾಗ್ತೈತಿ ಇಲ್ಲಿ, ಇದು ಒಂದು ಕಡೆ ಮಸ್ತ್ ಕತ್ತಿ ಅಲ್ಲ ದೇವ್ರ ವಾಕ್ಯ, 2 ಕಡೆ ಮಸದ್ ಚೆನ್ನಾಗಿ ಮಸ್ದಿಟ್ಟಂತ ಕತ್ತಿ ಇದು. ನಾನು ಹೇಳ್ತಿರ್ಬೇಕಾದ್ರೆ ನನಗೂ ಕೊಯ್ತತಿಲ್ಲಿ, ನಿಮಗೂ ಕೊಯ್ತು. ಆಮೆನ್. ನೋಡ್ರಿ ಏನಾಗಿದೆ ಅಂತ, ಅದು ಸುಮ್ಮನೆ ಇಲ್ಲ ಅಂತ ಕೇಡಾಗಿದೆ, ಮರಣಕರವಾದ ವಿಷದಿಂದ ತುಂಬಿದೆ. ವಿಷ ಅಂತ ಇಲ್ಲೋ ವಿಷ ಇಟ್ಟಾರಪ್ಪ ಏನೋ ತಂದ್ಕದ್ ಕುಡಿತ, ಅದಲ್ಲ, ಇದು ಭಯಂಕರ ವಿಷಯ. ಇದು ಅದು ಒಂದೇ ಸಾರಿ ಸತ್ತೋಗೋ ವಿಷಯ, ಇದು ದಿನ ಸಾಯ ವಿಷಯ. ಇದು ಕೇಳಿಸ್ಕೊಳ್ತಾ ಇದ್ದೀರಾ? ಆಮೆನ್. ನಿಮ್ಮ ನಾಲಿಗೆ ಎಷ್ಟು ಭಯಂಕರ, ನಮ್ಮ ನಾಲಿಗೆ ಎಷ್ಟು ಭಯಂಕರ, ನನ್ನ ನಾಲಿಗೆ ಎಷ್ಟು ಭಯಂಕರ. ನಾನು ಒಂದ್ಸರಿ ಏನೋ ಮಾತಾಡ್ತೀನಿ, ಮೆಂಟಿ ಭಾಳ ಸಿಟ್ಟು ಬಂದ್ಬಿಡ್ತು. ನಾನು ಅದನ್ನ ಅನ್ಬೇಕಂತ ಅನ್ಕಂದಿರಲ್ಲ, ಏನೋ ಬಾಯಿ ಜಾರಿ ಬಂದಿರ್ತದದು. ಮತ್ತೆ ಆಮೇಲೆ ಸಿಟ್ಟಾದ್ರಪ್ಪ ಅಂದ್ರೆ ಸಮಾಧಾನ ಮಾಡೋದು ಸ್ವಲ್ಪ ದಿನ. ಅವ ನಾನು ವಿಚಾರ ಮಾಡ್ಕೊಂಡ ಮಾತು ಅನ್ಬಾರ್ದಾಗಿತ್ತಲ್ಲ. ಅಲ್ಲೆಲ್ಲೂಯ್ಯ. ಈ ಥರ ನಿಮಗೆ ಪಶ್ಚಾತ್ತಾಪ ಆಗ್ಯಾತ? ಆಗ್ತಾವ. ಕೆಲವೊಂದ್ಸರಿ ಅನ್ಕೋತೀವಿ, ಆಕೆ ಅಂದದ್ದು ಕರೆಕ್ಟ್ ಐತೆ, ಆಕೆ ಬಗ್ಗಲಿಲ್ರಿ, ನನ್ನ ಹತ್ರ ಅಷ್ಟೊತ್ತಿಗೆ ಬಗ್ಗಿದ್ದೀನಿ. ನಾನು ಭಯಂಕರ. ಯಾರ ಹತ್ರ ಬಗ್ತಾರ, ಯಾರ ಹತ್ರ ಇರ್ತಾರ, ಯಾರ ಹತ್ರ ಏನಾಗತ್ತೆ ಗೊತ್ತಿಲ್ಲ. ಆದ್ರೆ ನಾವು ಅನ್ಕೊಂತೀವಿ ಹಂಗೆ, ನನ್ನ ಹತ್ರ ಆಗಷ್ಟೊತ್ತಿ ನೀನು ಬಗ್ಗಿದ್ದಿ, ಇನ್ನೊಬ್ಬರನ್ನು ಹಿಂಗೆ ಇದನ್ನ ಏನು ಮಾಡಿ ಛತ್ರಿ ಮಾಡ್ಕೊಂಡು ಓಡಾಡ್ತಿದ್ದೆ ನೀನು. ಅಲ್ಲೆಲ್ಲಿಯ ಆಮೆನ್. ಅಂದದಾರ ಮೆಜ್ಮನ್ರು ಅಂದದಾರ ಯಾರಾದ್ರಿಗೆ ಯಾರಿಗಾದ್ರು? ನನ್ನ ಹತ್ರ ಆಗಷ್ಟೊತ್ತಿ ಬಗ್ಗಿದ್ದೀನಿ, ಇಲ್ಲದ್ರೆ ಇನ್ನೊಬ್ಬರ ಹತ್ರ ಆಗಿದ್ರೆ ನೀನು ನತ್ತಿ ಮೇಲೆ ಕುತ್ಕೊಂಡು ಮೆಣಸು ಸಾರ್ದು ಬಿಡ್ತಿದ್ದೆ. ನೀನು ಸುಲಭದ ಹೆಣ್ಮಗಳಲ್ಲ ನೀನು. ಅಲ್ಲಿಗೆ ನೀನೇ ಸಾಮಾನ್ಯ ಎಲ್ಲ ಹೋಗ್ರಿ, ನನ್ನ ಹತ್ರ ಆಗತ್ತ ನಿಮ್ಮ ಬೇಳೆ ಬೇಗ ಇನ್ನೊಂದಾಕಿ ಸಿಗ್ಬೇಕಾಯ್ತು. ನೀ ಇಷ್ಟೊತ್ತಿಗೆ ಹಗ್ಗ ಹಾಕೇ ಬಿಡೋಣ ಕುತ್ತಿಗೆ. ನಾನಾಗಷ್ಟೊತ್ತಿ ನಿನಗೆ ಇನ್ನು ಇದುವರೆಗೆ ಬದುಕಿದ್ದೀರಿ. ಹಂಗೆ ಜಗಳ ಸ್ಟಾರ್ಟ್ ಆಗೇ ಬಿಡ್ತತೆ. ಅಲ್ಲೆಲ್ಲಿಯ ಅವ್ರಂದ್ರೆ ಇದು ಇವರು, ಇವ್ರಂದ್ರೆ ಅಂತ ಅವರು. ಅಲ್ಲೆಲ್ಲಿಯ ಇದೊಂಥರ ಇದೊಂಥರ ಏನಂತದ್ದು ನೋಡ್ರಿ, ವಿಷ ಅಂತದ್ದು. ಅಲ್ಲೆಲ್ಲಿಯ
ಮರಣಕರವಾದ ವಿಷದಿಂದ ತುಂಬಿದೆ ನಾಲಿಗೆ. ನಾಲಿಗೆಯಿಂದ ತಂದೆಯಾದ ದೇವರನ್ನು ಕೊಂಡಾಡ್ತತೆ, ಅದರಿಂದಲೇ ಮನುಷ್ಯನ ಬೈತದೆ. ಪ್ರಾರ್ಥನೆ ಮಾಡ್ತತೆ, ದೇವ್ರ ಸ್ತೋತ್ರಪ್ಪ 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 ಅಂತತೆ. ಸ್ತೋತ್ರ ಮುಗಿದ ಕೂಡಲೇ ಎಲ್ಲಿದೆಯೇ ಕಾಲ ಸಾಕಾಗಿ ಹೋತ್ ನನಗೆ, ಅದು ಸ್ತೋತ್ರ ಎಲ್ಲಿ ಹೋತು? ಮನುಷ್ಯ ವಿಚಿತ್ರದಲ್ಲ, ಇದೆಂತ ಪ್ರಾಣಿನೋ ಏನೋ ವಿಚಿತ್ರ. ಎಲ್ಲೆಲ್ಲಿಯ ಆಮೆನ್. ತಂದೆಯಾದ ದೇವರನ್ನ ಕೊಂಡಾಡ್ತದೆ, ಅದರಿಂದಲೇ ಕೊಂಡಾಟ ಮುಗಿಸಿದ ಕೂಡಲೇ ದೇವರ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಲ್ಪಟ್ಟ ಮನುಷ್ಯನನ್ನು ಶಪಿಸ್ತಾನೆ. ಆಮೆನ್. ಅದೇ ಬಾಯಿಂದ ಸ್ತುತಿ ಶಾಪ ಎರಡೂ ಬರುತ್ತದೆ. ಬರ್ಬೋದಾ? ನೋಡಿ, ನಿಮ್ಮ ಬಾಯಿಂದ ಯಾವ ಕೆಟ್ಟ ಮಾತು ಹೊರಡಬಾರ್ದಂತ ವಾಕ್ಯ. ನಿಮ್ಮ ಬಾಯಿಂದ ಯಾವ ಕೆಟ್ಟ ಮಾತು ನೋಡಿ. ಯೋಬ ಎಂತ ಮಾತಂದ್ಲಾಕೆ ಹೆಂಡ್ತಿ ಆತನಿಗೆ ಎಂತ ಮಾತು ಬೈದ್ಲು, ಭಾಳ ಕಠಿಣವಾದ ಮಾತು, ಕೆಟ್ಟ ಮಾತು ಬೈದಿದ್ದು. ಆತನ ಬಾಯಿ ತೆಗೆದು ಮಾತಾಡಿದ್ರೆ ಆತನಿಗೆ ಬಾಯಿ ಇಲ್ಲ, ಮಾತಾಡಕ್ ಬರಲ್ಲ ಅಂತಲ್ಲ, ದೇವರಿಗೆ ಭಯಪಡುವಂತ ವ್ಯಕ್ತಿ. ಆದ್ರಿಂದ ಬುದ್ಧಿ ಹೇಳ್ದ, ಏನು ಬುದ್ಧಿ ಇಲ್ಲ ನಿನಗೆ, ಇಷ್ಟು ದಿನ ಚೆನ್ನಾಗಿದ್ವಿ, ಆರೋಗ್ಯದಾಗಿದ್ವಿ, ಈಗ ಆರೋಗ್ಯ ಇಲ್ಲ, ಅದಕ್ಕೆ ನಾವೇನ್ ಮಾಡ್ಬೇಕು? ದೇವ್ರಿಗೆ ಬೈಬೇಕಾ? ಇಷ್ಟು ದಿನ ಆರೋಗ್ಯ ಇತ್ತು, ಚೆನ್ನಾಗಿದ್ವಿ, ಈಗ ಆರೋಗ್ಯ ಇಲ್ಲ, ಆಯ್ತು, ಈಗ ಏನ್ ಮಾಡ್ಬೇಕು? ಮೂರ್ಖಳು ಮಾತಾಡ್ದಂತೆ ಮಾತಾಡ್ತಿ, ಇದು ಸರಿಯಲ್ಲ ಅಂದ ಅಷ್ಟೇ. ತಲೆ ಕೆಡಿಸ್ಕೊಳ್ಳಿಲ್ಲ ನೋಡ್ರಿ, ಆಕೆ ಬಗ್ಗೆ ಏನ್ ಮಾಡ್ಲಿಲ್ಲ. ನಾವಾಗಿದ್ರೆ ಬೆಣ್ಣಿನ ತಗೊಂತಿದ್ವಿ, ಬಾರೆ ನನ್ನ ಸಾಯಿಸ್ತೀನಿ, ನಿನ್ನ ಸಾಯಿಸ್ಬಿಡ್ತೀನಿ, ಬಾರೆ ಇವತ್ತು ನಿನ್ನ ಮನೆಗೆ ಹೋಗ್ಲಿ, ಮೆಸೇಜ್ ಏನೋ ಫೋನಾಗ ಹೋಗಿಬಿಡ್ಲಿ, ಹೋಗಿ ನೀನು ಇವತ್ತು ನಿಮ್ಮ ತಂಗಿ ಇಲ್ಲ ಅಂತ ನಾನೇ ಫೋನ್ ಮಾಡಿಬಿಡ್ತೀನಿ, ಮಗ ಬಾ ನನ್ನನ್ನು ಸಾಯಿ ಅಂತ ಹೇಳ್ತೀಯ. ನಾವು ಅಂತಿದ್ವಿ ಹಂಗೆ, ನಿನ್ನ ಮುಗಿಸ್ಬಿಡ್ತೀನಿ, ನಾವು ನನ್ನ ಮುಗಿಸಕೊಂತೀಯಲ್ಲ ನಿನ್ನೆ ಮುಗಿಸ್ತೀನಿ. ಈ ರೀತಿ ನಮ್ಮ ಚಾಲೆಂಜ್ಗಳು. ಆದ್ರೆ ಯೋಬನ್ ಚಾಲೆಂಜ್ ಹಂಗಲ್ಲ, ಬುದ್ಧಿ ಹೇಳಂತ ಚಾಲೆಂಜ್ಗಳು. ಬುದ್ಧಿ ಮೂರ್ಖಳು ಮಾತಾಡ, ಏನು ತಡ್ಡಿ ಮಾತಾಡ್ದಂಗೆ ಏನು ಬುದ್ಧಿ ತಲೆಗೆ ಏನೈತಿ? ಏನು ಇಷ್ಟಿನ ಆಶೀರ್ವಾದ ಇತ್ತು, ಇಷ್ಟಿನ ಸಂಪತ್ತಿತ್ತು, ದುಡ್ಡಿತ್ತು, ಬೆಳ್ಳಿ ಬಂಗಾರ ಇತ್ತು, ಎಲ್ಲ ಆಸ್ತಿ ಇತ್ತು, ಇವತ್ತು ಹೋಗಿ ತಂದಾಗ ನಾವು ಯಾಕೆ ದುಃಖ ಪಡ್ಬೇಕು? ತಾಯಿಗಾರ ಬಂದು ಏನಂತ ತಗೊಂಬಂದಿವಾ? ಏನಿಲ್ಲ. ಕೆಲವರು ಚಿಂತೆ, ಅಯ್ಯೋ ಏನು ಮಾಡ್ಬೇಕು, ಮುಂದೆ ಹೆಂಗೆ ಜೀವನ ಮಾಡ್ಬೇಕು, ಏನು ಊರಿಗೆ ಅನ್ನ ಹಾಕ್ತಾರ ನಂಗೆ, ಏನು ಜೀವ, ಹೆಂಗೆ ಜೀವನ? ಇಬ್ಬರು ಮಕ್ಳು ಇರ್ತಾರೆ, ಹೇಳ್ತಿರುತ್ತೆ ಅಷ್ಟು, 4 ಜನ ಹೆಂಗೆ, ಅಯ್ಯೋ ನಾನು ಹೆಂಗೆ ಜೀವನ, ಜರನ ಹತ್ತಿಗೆ ಬಿಡ್ತಾವ. ಯೋಚನೆ ಮಾಡಿ. ಅಲ್ಲೇಲುಯ್ಯ. ಆಮೆನ್. ನಾವು ಇಷ್ಟೆಲ್ಲ ಮಕ್ಕಳು ಸಾಕ್ತಾ ಇದೀವಿ ನೋಡಿ, ದೇವ್ರ ಸ್ತೋತ್ರ. ಅಲ್ಲೇಲುಯ್ಯ. ಆಮೆನ್. ಅಲ್ಲೇಲುಯ್ಯ. ಆಮೆನ್. ಆದ್ರೆ ದುಡ್ಡಿಲ್ಲ, ನಮ್ಮ ಹತ್ರ ದುಡ್ಡಿಲ್ಲ, ಆದ್ರೆ ನೀವೇ ಇದ್ದೀರಿ. ಆಮೆನ್. ಆದ್ರೆ ಒಂದು ಪಡ್ಕೋಬೇಕಾ? ದುಡ್ಡು ಪಡ್ಕೋಬೇಕಂದ್ರೆ ನೀವು ಇರ್ತಿದ್ದಿಲ್ಲ, ನಿಮ್ಮನ್ನು ಪಡ್ಕೋಬೇಕಾದ್ರೆ ದುಡ್ಡು ಇರಲ್ಲ, ಏನು ಹೇಳ್ತಾರೆ? ಹೌದಾ? ಆಮೆನ್. ಆ ರೀತಿ ದುಡ್ಡಿಲ್ಲ ನಮ್ಮ ಕಡೆ, ಆದ್ರೆ ನೀವೇ ಇದ್ದೀರಿ. ದೇವ್ರ ಸ್ತೋತ್ರ. ನೀವೇ ನಮ್ಮ ಬೆಳ್ಳಿ ಬಂಗಾರ. ಆಮೆನ್. ನಮ್ಮ ಬೆಳ್ಳಿ ಬಂಗಾರದು ಏನಿಲ್ಲ. ಅಲ್ಲೇಲುಯ್ಯ. ಆಮೆನ್. ಇರ್ಲಿ, ದೇವ್ರ ದೊಡ್ಡವನದಾನೆ, ದೊಡ್ಡ ಸಾವುಕಾರ ಅದ ನಮ್ಮ ದೇವ್ರು. ಆಮೆನ್. ಸಂದರ್ಭಕ್ಕೆ ಯಾವ ಸಂದರ್ಭಕ್ಕೆ ಏನೇನು ಕೊಡ್ಬೇಕು ಎಲ್ಲ ಕೊಡ್ತಾರೆ. ಹಲ್ಲೆಲೂಯಾ. ಅದ್ರ ಬಗ್ಗೆ ಚಿಂತೆ ಮಾಡೋಕ್ಕಾಗತ್ತಿಲ್ಲ. ಆಮೆನ್. ನಾವೇನು ಬಡು ದೇವ್ರು ನಂಬಿಲ್ಲ, ಆಮೆನ್. ಜಗತ್ತನ್ನ ಸೃಷ್ಟಿ ಮಾಡಿದಂತ ದೊಡ್ಡ ಸಾವುಕಾರನ ನಂಬಿಲ್ಲ. ಆಮೆನ್. ಜಗತ್ತಿನ ದುಡ್ಡು ಬೆಳ್ಳಿ ಬಂಗಾರ ನಂಬಿಲ್ಲ, ಆ ಬೆಳ್ಳಿ ಬಂಗಾರ ಸೃಷ್ಟಿ ಮಾಡಿದಂತ ದೇವರನ್ನ ನಾವು. ಆಮೆನ್. ಅಲ್ಲೇಲುಯ್ಯ. ಈ ರೀತಿ ಬುದ್ಧಿ ಹೇಳ್ಬೇಕಷ್ಟೇ. ಅವ್ರ ಕಡೆ ಜಗಳ ಮಾಡೋದು, ಏನು ನಿನ್ನೆ ಮುಗಿಸ ಅನ್ನೋದು ಏನು ಯೋಬನ ಚರಿತ್ರೆ ಒಳಗಿಲ್ಲ, ತಲೆ ಒಳಗಿಲ್ಲ. ಆಮೆನ್. ಆತನ ದೇವ್ರ ಭಕ್ತ, ಏನು ನಿಮ್ಮ ಬುದ್ಧಿ ಹೇಳ್ಬೇಕು ಅಷ್ಟೇ ಹೇಳ್ದ. ನೀವು ಜಗಳ ಮಾಡೋದೈತಲ್ಲ ದೇವ್ರ ಹತ್ರ, ದೇವ್ರ ನನಗೆ ಯಾಕೆ ಹಿಂಗೆ ಮಾಡಿದೆ, ನನಗೆ ಸಹಾಯ ಮಾಡು, ಪ್ರಾರ್ಥನೆ ಮಾಡೋದು ಒಟ್ಟು. ಅದು ಯೋಬನ ಸ್ವಭಾವ. ಅದಕ್ಕೆ ಶಾಪ ಬರಲಿಲ್ಲ, ಆತನ ಬಾಯಿಂದ ಏನಾಯ್ತು? ಶಾಪ ಮಾತ್ರ ಬರಲಿಲ್ಲ, ದೇವ್ರ ಸ್ತುತಿ ಬಂತ ಹೊರತು. ಆಮೆನ್. ದೇವ್ರ ನಮಗೆ ಸ್ತೋತ್ರ. ತಾಯಿಗೆ ಏನು ತಂದಿಲ್ಲ, ಏನು ತಗೊಂಡು ಹೋಗಲ್ಲ, ದೇವ್ರ ನಮಗೆ ಸ್ತೋತ್ರ ಅಂದು. ನಾವೇನಾದ್ರೂ ಹಂಗೆ ಮಾಡ್ತೀವ? ಏನಾದ್ರು ಸ್ವಲ್ಪ ಕಳ್ಕೊಂಡಿವಪ್ಪ ಅಂದ್ರೆ ಏನೆಲ್ಲ ಆಲೋಚನೆ ಮಾಡ್ಬಿಡ್ತೀವಿ. ನಮ್ದು ಏನೋ ಭೂಲೋಕನೇ ಮುಣಿಗೆ ಹೋಗ್ಬಿಡ್ತು, ನಮ್ದು ಆಸ್ತಿ ಮುಣಿಗೆ ಹೋಗ್ಬಿಡ್ತಾವ ನಂಗೆ. ಅಲ್ಲೇಲುಯ್ಯ. ಆಮೆನ್. ಯಾವ್ದು ಏನಾದ್ರೂ ಕೂಡ ದೇವ್ರು ಸ್ಪಷ್ಟ ಸ್ತೋತ್ರ ಹೇಳಿ. ಆಮೆನ್. ಅಲ್ಲೇಲುಯ್ಯ. ಸ್ತೋತ್ರ ಹೇಳಿದ್ಮೇಲೆ ಆಮೇಲೆ ಮುಂದಿನ ಕೆಲಸ.
ಅದಕ್ಕೆ ಬಾಯಿಂದ ಸ್ತುತಿ ಶಾಪಗಳು ಎರಡೂ ಬರ್ತಾವೆ. ಸಹೋದರ ಈಗಿರುವುದು ಯೋಗ್ಯವಲ್ಲ. ಯೋಗ್ಯನಾ? ಅಲ್ಲ. ಸ್ತುತಿ ಶಾಪ ಎರಡೂ ಇರೋದು ಒಳ್ಳೇದನ ನಮ್ಮ ನಾಲಿಗೆ ಒಳಗೆ? ಒಳ್ಳೇದಲ್ಲ. ಆಮೆನ್. ಸಹೋದರರೇ, ಸ್ತೋತ್ರ ಮತ್ತು ಸ್ತುತಿ ಶಾಪ ಎರಡೂ ಬರುತ್ತವೆ. ನನ್ನ ಸಹೋದರರೇ, ಈಗಿರುವುದು ಯಾಕೆ ಯೋಗ್ಯವಲ್ಲ. ಬರ್ತಾನೆ? ನೀವು ಈಗಿರುವುದು ಒಳ್ಳೇದಲ್ಲ. ಆಮೆನ್. ಒಂದೇ ನಲ್ಲಿ ಬಾಯಿಂದ ಸಿನೀರು ಕೈನೀರು ಎರಡೂ ಬರ್ತಾವ? ಒಂದೇ ನಲ್ಲಿ ಬಾಯಾಗೆ ಎರಡೂ ಬರ್ತವೇನ್ರಿ? ಒಂದ್ ಸೈಡ್ ಅದು, ಒಂದ್ ಸೈಡ್ ಇದು. ಅಲ್ಲೆಲೂಯಾ. ಆಮೆನ್. ಬರಲ್ಲಲ್ಲ. ನೋಡಿ ಸಹೋದರರೇ, ನನ್ನ ಸಹೋದರರೇ, ಅಂಜೂರದ ಮರವು ಎಣ್ಣೆ ಮರದ ಕಾಯಿ ಬಿಡುವುದೋ? ದ್ರಾಕ್ಷ ಬಳ್ಳಿಯಿಂದ ಅಂಜೂರದ ಹಣ್ಣು ಉಂಟಾಗುತ್ತಾ? ಹಾಗೆ ಉಪ್ಪು ನೀರು ಬಾವಿಯಿಂದ ಸಿಹಿ ನೀರು ಬರಲ್ಲ. ಉಪ್ಪು ನೀರು ಬಾಯಿ, ಸಿಹಿ ನೀರು ಬರ್ಬೇಕಂದ್ರೆ ಹೆಂಗಾಕತ್ತೆ? ಈ ಸಮುದ್ರೊಳಗೆ ಸಿಹಿ ನೀರು ಬೇಕಾದ್ರೆ ಹೆಂಗೆ ಕೇಳಿದ್ರೆ ಹೆಂಗಾಕತ್ತೆ? ಆ ರೀತಿ ನಮ್ಮದು ಉಪ್ಪು ನೀರು ಬಾಯಿ ನಮ್ಮದು. ಏನಾಗ ಸಿಹಿ ನೀರು ಬರ್ಬೇಕಂದ್ರೆ ಹೆಂಗೆ ಬರ್ತಾವ ದೇವ್ರ ನಂಬಿಕೆ ಅಂದ್ರೆ. ಇಲ್ಲದ್ರೆ ಅದೇ ಉಪ್ಪು ನೀರೇ. ಉಪ್ಪು ನೀರು ಯಾರಿಗೆ ಕುಡಿಯೋಕೆ ಸಾಧ್ಯ ಹೇಳ್ರಿ? ಏನು ದಾನ ಹೋಗಲಿಂದ ದಾಹ ಹೆಚ್ಚಾಗುತ್ತೆ ಉಪ್ಪು ನೀರು ಕುಡ್ದಂಗಲ್ಲ. ಉಪ್ಪು ನೀರಿಗೆ ಬಾಯಾರಿಕೆ ಜಾಸ್ತಿ ಆಗುತ್ತೆ. ಆ ರೀತಿ ನಮ್ಮ ಬಾಯಿ ನಾಲಿಗೆ ಏನೈತಲ್ಲ, ನಾಲಿಗೆ ಬಗ್ಗೆ ಇಷ್ಟೆಲ್ಲ ಕೇಳಿದ್ರ? ಕೆಟ್ಟ ಹಂಗಂತ ಭಯಂಕರವಾದ ಅಧರ್ಮಲೋಕ ಸ್ವರೂಪ ಅಂತ. ಅಂದ್ರೆ ಪಾತಾಳ. ಬಾಯಿ ಬಿಟ್ರೆ ಬಣ್ಣಗೇಡ ಅಂತಾರಲ್ಲ, ಆ ರೀತಿ ಪಾತಾಳ ಅದು. ಭಯಂಕರ ನರಕಲೋಕ ಅದು. ನರಕಲೋಕನೇ ತೋರಿಸ್ಬಿಡ್ತಂತಲ್ಲ ಅಂತಾರಲ್ಲ, ನಾಲಿಗೆನೆ ನರಕಲೋಕಕ್ಕೆ ಸಂಬಂಧಪಟ್ಟಂತ ನಾಲಿಗೆ. ನಾವು ಇಟ್ಕೊಂಡು ಅದ್ರ ಜೊತೆ ಬಾಳ್ತಾ ಇದೀವಿ, ಅದ್ರ ಜೊತೆ ಇರ್ತಾ ಇದೀವಿ, ಅದ್ರ ಜೊತೆ ಮಲಗ್ತಾ ಇದೀವಿ. ಅದೇ ಊಟ ನುಂಗ್ತದ ನಾಲಿಗೆನೆ ಹೆಂಗೈತಂತ ಹೇಳ್ಬಿಡ್ತದ. ಅಲ್ಲೇ ಇಬ್ಬರಿಗೆ ಕುಸ್ತಿ, ಗಂಡ ಹೆಂಡತಿಗೆ. ನಾವು ಇಬ್ರು ಅಲ್ಲೇ ಕುಸ್ತಿ ಆಡೋರು. ಎಷ್ಟು ಹೇಳಿದ್ರೆ ಇಷ್ಟೇ, ಇದು ಉಪ್ಪು ಹಾಕದೇ ಗೊತ್ತಿಲ್ಲ ಇದಕ್ಕೆ. ಎದ್ದು ಹೋಗೇ ಬಿಡುತ್ತೆ ನೀರು ಹಾಕಿ. ನಾಲಿಗೆ ರುಚಿ ಸರಿ ಇಲ್ಲ, ಏನ್ ತಂದು ಕೊಟ್ರು ಇಷ್ಟೇ. ನೀನು ನೋಡು ಮಾಡಿ ಕುಂತೆ, ಸ್ವಲ್ಪ ರುಚಿ ಐತದ. ದನಗಳದ ತಿಂತವ, ನಾಯಿಗೆ ಯಾಕು ತಿಂತತೇನು ನೋಡು. ಸ್ಟಾರ್ಟ್ ಜಗಳ. ಹಾಲಿಗೆ ರುಚಿ ನೋಡ್ರಿ, ರುಚಿ ಕಾಲಾಗೆ ಎಷ್ಟೋ ಕುಟುಂಬಗಳು ಒಡೆದೋಗಿದಾವೆ. ರುಚಿ ಕಾಲಾಗನೆ. ಅಲ್ವಿಯಾ? ಅಪ್ಪಿಂಗ್ ನೋಡ್ತದೆ ಸಾರು ಸರಿತ್ತು ಉಣ್ತಿದ್ದ ಎಲ್ಲರೂ ನೋಡು ಮಾಡಿ ಕುಂತೆ. ಜನಗಳನ್ನ ತಿಂತಾವೆ. ಸಾರು ಬಾಯಿಗೆ ಇಡ್ತೀನಿ, ನಾಲಿಗೆ ಏನಾಗೈತಿ ನಿನಗೆ? ಅಲ್ಲೆಲುಯ್ಯ. ಗಣ್ಯ ಹೇಳ್ತೀವಿ ಇಬ್ಬರು ಜಗಳ ಅಲ್ಲೇನೆ ಸ್ಟಾರ್ಟ್. ಅಲ್ಲೆಲುಯ್ಯ. ನೋಡಿ ನಾಲಿಗೆ ಎಷ್ಟು ಡೇಂಜರ್ ಐತಿ. ಎಂಥದನ್ನ ತಿನ್ಬೇಕಾ? ಏನು ಅದರಿಂದ ಏನಾಗದೈತಿ ಅದರಿಂದ? ಸಪ್ಪಿದ್ರೇನು ಉಪ್ಪಿದ್ರೇನು? ಸಪ್ಪು ಐತ ಸ್ವಲ್ಪ ಉಪ್ಪು ಹಾಕ್ಯ, ಉಪ್ಪು ಜಾಸ್ತಿ ಆಯ್ತು ಸ್ವಲ್ಪ ನೀರು ಹಾಕ್ಯ, ಮುಗಿದೋಯ್ತು. ಜಗಳ ಮಾಡೋದು ಏನೈತೆ ಅಂತ. ಉಪ್ಪು ಕಡಿಮೆ ಆಯ್ತಾ ಉಪ್ಪು ಹಾಕ್ಯ, ಉಪ್ಪು ಜಾಸ್ತಿ ಆಯ್ತಾ ನೀರು ಹಾಕ್ಯ, ಮುಗಿದೋಯ್ತು. ಅಲ್ಲಿ ಚಾಪ್ಟರ್ ಕ್ಲೋಸ್. ಯಾಕಂದ್ರೆ ಈಗ ಊಟ ಮಾಡ್ತೀವಿ, ಊಟ ಮಾಡಿದ್ಮೇಲೆ ನೀರು ಕುಡಿತೀವಿ, ಮಿಕ್ಸ್ ಆಗುತ್ತಿಲ್ಲ ಅದೆಲ್ಲ. ಮತ್ತೆ ಇಲ್ಲೇ ಹಾಕೋದೇನೋ ಅಲ್ಲೇ ಹಾಕೋದು ಎರಡು ಒಂದೇ. ಜಗಳನೇ ಇಲ್ಲ, ಸಮಸ್ಯೆನೇ ಇಲ್ಲ. ಅಲ್ಲೆಲುಯ್ಯ. ಅದಕ್ಕೆ ಯಾವುದಕ್ಕೂ ತಲೆ ಕುಟ್ಕೊಳ್ಳೋದು ಬೇಡ. ಉಪ್ಪು ಜಾಸ್ತಿ ಆಯ್ತು ಅಂತ ತಲೆ ಕುಟ್ಕೊಳ್ಳೋದು ಬೇಡ, ಉಪ್ಪು ಕಡಿಮೆ ಆಯ್ತು ಅಂತಲೂ ತಲೆ ಕುಟ್ಕೊಳ್ಳೋದು ಬೇಡ. ಎಲ್ಲ ರೆಡಿ ಆಗಿರ್ಬೇಕು. ನಮ್ಮ ಹೆಂಡತಿ ಅಡುಗೆ ಮಾಡಿದ್ದು ಈಗ ಉಪ್ಪು ಜಾಸ್ತಿ ಇದ್ರು ಉಪ್ಪು ಹಾಕ್ಯಬೇಕು, ಅಲ್ಲ ಉಪ್ಪು ಜಾಸ್ತಿ ಇದ್ರೆ ನೀರು ಹಾಕ್ಯಬೇಕು, ಉಪ್ಪು ಕಡಿಮೆ ಇದ್ರು ಉಪ್ಪು ಹಾಕ್ಯಬೇಕು, ಮುಗಿದ. ಜಗಳನೇ ಇಲ್ಲಲ್ಲ, ನಾಲ್ಗೆ ಕೆಲಸನೇ ಇಲ್ಲಲ್ಲ. ಅಲ್ಲೆಲುಯ್ಯ. ಈ ರೀತಿ ಎಲ್ಲ ಮುರಿದಾಕ್ಬಿಡ್ಬೇಕು. ಅವಾಗವಾಗ ಸೈತನ ಕಾರ್ಯಗಳು ಏನು ಮಾಡ್ಬೇಕು? ಮುರಿದಾಕೋರಾಗಿ ನಾವು ದೈವ ಭಕ್ತರಾಗಿ ದೇವ್ರ ಮೆಚ್ಚುಗೆ ಆಗಿ, ನಮ್ಮ ಊಟ ಇದು, ನಮ್ಮ ಕಿಚ್ಚಿದು, ಈ ಕಿಚ್ಚನ್ನು ಭಾಳ ಜಾಗ್ರತೆಗೆ ಉಪಯೋಗಿಸ್ಬೇಕು. ಕಡ್ಡಿ ಪೆಟ್ಟಿಗೆ ಇರ್ತದೆ, ಭಾಳ ಜಾಗ್ರತೆ ಉಪಯೋಗಿಸ್ಬೇಕು. ಕಡ್ಡಿ ಪೆಟ್ಟಿಗೆ ಐತೆ ಅಂತೇಳಿ ಎಲ್ಲೆಲ್ಲೇ ಮನೆಗಳಿಗೆ ಬೆಂಕಿ ಇಟ್ರೆ, ಮನೆಗಳಿಗೆ ತಡೆ ಅತ್ಯಂತ ನೋಡಂತೂ ಕಡ್ಡಿ ತಗೊಂಡು ಗೀಚಿ ಮನೆಗೆ ಬೆಂಕಿ ಇಟ್ರೆ ಏನಾಗುತ್ತೆ? ಸುಟ್ಟ ಭಸ್ಮ ನೀನೆಲ್ಲಿರ್ತಿ? ಅದು ಸುಟ್ಕೊಂಡ್ ಭಸ್ಮ ಮಾತು ನೀನೆಲ್ಲಿರ್ತಿ? ಬರ್ತಾರ ಮಾಮ ಎಲ್ಲ ಯಾಕೆ ಬೇಕು? ಅದಕ್ಕೆ ಈ ನಾಲಿಗೆ ಕೂಡ ಅದೇ ರೀತಿ ಕಿಚ್ಚಿದು ಭಯಂಕರ. ಅಲ್ಲೆಲುಯ್ಯ.
ನೋಡ್ರಿ, ಭಯಂಕರವಾದಂಥ ಸಂಗತಿಯನ್ನು ಕೇಳಿಸ್ಕೊಂಡಿದ್ದೀರಿ. ನಾಲ್ಗೇನು ಜಾಗೃತಿಗೆ ಉಪಯೋಗಿಸ್ರಿ. ದೇವರ ಆಶೀರ್ವಾದಕ್ಕೆ ಯೋಬನಂತೆ ಪಾತ್ರರಾಗ್ರಿ. ಆಮೆನ್. ಅರ್ಥ ಆಗ್ತಾ ಇದೆಯಾ? ಆಮೆನ್. ಈ ರೀತಿ ದೇವ್ರ ಮಕ್ಕಳಾಗಿರ್ತಕ್ಕಂಥವ್ರು ಇನ್ನೊಬ್ರು ಬುದ್ಧಿ ಹೇಳ್ಬೇಕು ಹೊರತು ಇನ್ನೊಬ್ರು ಬುದ್ಧಿ ಕಲಿಸಂತ ನಮಗೆ ಯಾರನ್ನ ಬುದ್ಧಿ ಹೇಳೋರಾಗಿರ್ಬಾರ್ದು. ನಾವು ಇನ್ನೊಬ್ರು ಬುದ್ಧಿ ಹೇಳ್ಬೇಕು, ಆದ್ರೆ ಬುದ್ಧಿ ನಮಗೆ ಯಾರು ಹೇಳ್ಬಾರ್ದು. ಆಮೆನ್. ಆ ರೀತಿ ಚಾಲೆಂಜ್ ಮಾಡಿ ಲೋಕದಲ್ಲಿ ಜೀವಿಸ್ಬೇಕು. ಅಲ್ಲಿಯಾ ಆಮೆನ್. ನನ್ನೇನು ತಿಂತಾಳಂತ ಗೊತ್ತಾಯ್ತಾ, ಬಿಟ್ಬಿಡು. ಜಗಳ ಮಾಡೋದ್ರಿಂದ ಏನು ಲಾಭ ಇಲ್ರಿ. ಜಗಳೆಲ್ಲ ಅವರಿಗೆ ನೋವು ಮಾಡಿ ಮಾಡಿ ನೋಡು. ನಿನ್ನ ಕಟ್ಗೆಂದ ಹಿಂಗ ನೋಡಿ, ಇದು ಹಿಂಗ ಅದು ಹಿಂಗೆ ಬಿಟ್ಬಿಡ್ಬೇಕು. ಅದೆಲ್ಲ ಒಂದ್ಸಾರಿ ಗೊತ್ತಾತ ಈಕೆ ಎಷ್ಟೇ ಬುದ್ಧಿ. ಜಗಳ ಮಾಡಿದ್ರು ಏನು ಪ್ರಯೋಜನ ಇಲ್ಲ. ದೇವ್ರಿಗೆ ಸ್ತೋತ್ರ ಹೇಳ್ಬೇಕು. ಬೇರೆ ಪ್ರಾರ್ಥನೆ ಒಳಗೆ ನನ್ನ ಒಂಟಿಯಾಗಿ ಪ್ರಾರ್ಥನೆ ಮಾಡುವಂಥ ಕೋಣೆ ಒಳಗೆ ರೂಮಿನೊಳಗೆ ನನ್ನ ಹೆಂಡತಿಯನ್ನು ಸಮರ್ಪಿಸ್ಬೇಕು ದೇವರಿಗೆ. ನಾನು ಬದಲಾಯಿಸಪ್ಪ, ನನ್ನ ಕೈಲಿ ಸಾಧ್ಯ ಇಲ್ಲ. ನೀನು ನನ್ನ ಜೊತೆಗಿರೋದ ಕೊಟ್ಟಿಯಲ್ಲ, ಬದಲಾಯಿಸ್ಬೇಕು. ಪ್ರಾರ್ಥನೆ ಮಾಡ. ಅದನ್ನ ಬಿಟ್ರೆ ಏನು ಮಾಡೋಕ್ಕಾಗಲ್ರಿ. ಸುಮ್ಮನೆ ಜಗಳ ಮನೆಗಳಾಗಿ ಇಟ್ಕೊಬೇಡ್ರಿ. ಸಮಾಧಾನ ಇದ್ದು ಬಿಡ್ರಿ. ಸಮಾಧಾನ ಬಿಟ್ರೆ ಬೇರೆದು ಇರಬಾರ್ದು ನಿಮ್ಮ ಮನೆ ಒಳಗೆ. ಆಮೆನ್. ಇಲ್ಲ ಸೈತಾನ ಹೊಕ್ಕೊಂಡ್ಬಿಡ್ತಾನೆ. ಜಗಳದಿರೋ ಮನೆಗೆ ಸೈತಾನ ಇರ್ತಾನೆ. ಆಮೆನ್. ದೇವ್ರ ಪ್ರಸನ್ನತೆ ಎಲ್ಲ ಹೊರಟೋಗ್ಬಿಡ್ತತೆ. ಸೈತಾನ ಪ್ರಸನ್ನತೆ ಕೆಟ್ಟತನ ಎಲ್ಲ ಬರ್ತದೆ. ಅವಾಗ ಕೆಟ್ಟ ಕನಸುಗಳು, ಕೆಟ್ಟ ಏನೇನೋ ಅಂತ ಮುಳುಗೋದನ್ನು ಕೇಳ್ಬೋದು ನೀವು. ನಿಮ್ಮ ಮನೆಗೆ ಯಾವುದೋ ಮೂಲೆಗೆ ಮುಳುಗ್ತದ. ಲೈಟ್ ಹಾಕಿದ್ರೆ ಯಾರು ಕಾಣಲ್ಲ, ಮತ್ತೆ ಲೈಟ್ ಆಫ್ ಮಾಡಿದ್ರೆ ಮತ್ತೆ ಮತ್ತೆ ಜಗಳ ಮಾಡೋ ಮನೆಗೆ ಇನ್ನೇನಿರ್ತದೆ, ಜಗಳಿರೋದು. ದೇವ್ರ ಪ್ರಸನ್ನತೆಗೆ ಇಟ್ಕೊಳ್ರಿ, ಮನೆ ಶಾಂತಿಯಾಗಿ ಇಟ್ಕೊಳ್ರಿ, ಸಂತೋಷಕ್ಕೆ ಇಟ್ಕೊಳ್ರಿ. ಇಬ್ರು ಗಂಡ ಹೆಂಡತಿ ಸಂತೋಷಗಿರಿ. ಏನೇ ಇದ್ರಿ, ಏನೇ ತಿಂದ್ರಿ, ಏನೇ ಆಕೆ ಕೆಟ್ಟ ಮಾತ ಆಡೋ ಆಕೆ ಆಗಿರ್ಲಿ, ಏನೇ ಆಗಿರ್ಲಿ, ದೇವ್ರೆ ನೀನು ನನ್ನ ಪಕ್ಷ ಕೊಟ್ಟಿದ್ದೆ ಇವತ್ತು. ಆಕೆ ನನ್ನ ತಪ್ಪಾಗಿ ಅರ್ಥ ಮಾಡ್ಕೊನಲ್ಲ, ನನ್ನನ್ನ ಪರಲೋಕಕ್ಕೆ ಸಿದ್ಧ ಮಾಡುವಂತ ಒಂದು ದೇವದೂತ ಅಂತ ತಿಳ್ಕೊಂಬಿಡ್ರಿ. ಪ್ರವಾದ ಅದೇ ಹೇಳ್ತಾರೆ, ಕೆಟ್ಟ ಹೆಂಡ್ತಿದಾಳ, ನಿನ್ನನ್ನು ಪರಲೋಕಕ್ಕೆ ಸಿದ್ಧ ಮಾಡುವಂತ ಒಂದು ದೇವದೂತ. ಹಗಲೆಲ್ಲ ತಿವಿದು ತೊಂದರೆ ಉಂಟು ಮಾಡಿ 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 ನಾವೇನಾಗ್ತೀವಿ, ಬಾಧೆಗೊಳಗಾಗಿ ನೋವಿಗೊಳಗಾಗಿ ನಾವು ದೇವ್ರ ಹತ್ರ ಏನ್ ಮಾಡ್ತೀವಿ, ದೇವ್ರೆ ಎಂತ ಕುಟುಂಬಪ್ಪ, ದೇವ್ರೆ ಕಣ್ಣೀರು ಬರ್ಬೇಕಂತ ಸುಮ್ಮನೆ ಬರ್ತಾವ, ಬೋರ್ನಾಗ ನೀರು ಬರ್ಬೇಕಂತ ಸುಮ್ಮನೆ ಬರ್ತಾವ. ಲಕ್ಷಗಟ್ಟಲೆ ಖರ್ಚು ಮಾಡಿ ಬೋರ್ ಹಾಕ್ಸ್ಬೇಕು, ಅವಾಗ ನೀರು ಬರ್ತಾವ. ಹಂಗೆ ದೇವ್ರು ನಿಮಗೆ ಕಷ್ಟ ಕೊಡ್ಬೇಕು, ನಮಗೆ ಕಷ್ಟ ಕೊಡ್ಬೇಕು, ಅವಾಗ ಕಣ್ಣೀರು ಬರ್ತಾವೆ, ಸುಮ್ಮನೆ ಕಣ್ಣೀರು ಬರಲ್ಲ ಅವು. ಅಲ್ಲೆಲೂಯಾ. ಪ್ರಾರ್ಥನೆ ಮಾಡ್ಬೇಕಾದ್ರೆ ಕಣ್ಣೀರು ಬರಲ್ಲ. ಮಗನಿಗೇನೋ ಸ್ವಲ್ಪ ಆರಾಮಿಲ್ಲ ಅಂದ್ ನೋಡ್ರಿ, ಅಲ್ಲಿ ಕಣ್ಣೀರು ಹೋಗ್ತಾ ಅದನ್ನೊಂದು ಬಟ್ಲದಾಗ ಹಿಡಿದಿಟ್ಕೊಳ್ರಿ, ದೇವ್ರಿಗೆ ತೋರ್ಸಕಾರ ಬರ್ತಾವ. ಸ್ವಾಮಿ ಇಷ್ಟೊಂದು ಕಣ್ಣೀರು ಯಾರಿಗೋಸ್ಕರ? ನನ್ನ ಮಗನಿಗೋಸ್ಕರ. ಅಲ್ಲೆಲೂಯಾ. ನಿನಗೋಸ್ಕರ, ನಿನ್ನ ಪಾಪಗಳಿಗೋಸ್ಕರ ಕಣ್ಣೀರು ಹಾಕಿದಾ? ಅಲ್ಲೆಲೂಯಾ. ಅದಕ್ಕಾಗಿ ಮಗನಿಗೋಸ್ಕರ ಅಳೋದಕ್ಕಿಂತ, ಕಷ್ಟಗಳಿಗೋಸ್ಕರ ಅಳೋದಕ್ಕಿಂತ ನಿನ್ನ ಪಾಪಗಳಿಗೋಸ್ಕರ ಅಳೋಂಥದ್ದು ವಿಶೇಷವಾದದ್ದು, ಅದ್ಭುತವಾದದ್ದು. ಅಲ್ಲೆಲೂಯಾ. ಕ್ರಿಸ್ತನ ಹೇಳ್ತಾನೆ, ಯುಗದ ಸಮಾಪ್ತಿಯವರೆಗೆ ನಾನು ನಿನ್ನೊಂದಿಗಿದ್ದೇನೆ. ನಾವು ಅಂತ್ಯದ ಹತ್ತಿರದಲ್ಲಿದ್ದೇವೆ. ಪ್ರವಾದಿ ಹೇಳ್ತಾರೆ, ಯೇಸು ಅದನ್ನು ದೃಢಪಡಿಸಿದ್ದಾರೆ. ಅಂತ್ಯಕಾಲ ಹತ್ರ ಆಗೈತಂತ ಯೇಸು ಸ್ವಾಮಿ ದೃಢಪಡಿಸ್ತಾ ಅದನ್ನ ಪ್ರತಿದಿನ ನೋಡ್ತಾ ಇದೀವಿ ನಾವು. ಎಲ್ಲ ಸಮಸ್ಯೆಗಳು ಯಾವ ರೀತಿ ಬರ್ತದವಂತ ನೋಡ್ತಾ ಇದೀವಿ. ಅಲ್ಲೆಲೂಯಾ. ಅಂತ್ಯಕಾಲ ಹತ್ರ ಆದಾಗ ಏನೇನಿರ್ತದಂತೆ, ಮನುಷ್ಯನಿಗೆ ಭಯಂಕರ ಕಷ್ಟಗಳಿರ್ತವೆ. ಮನುಷ್ಯರು ಸ್ವಾರ್ಥ ಚಿಂತಕರಾಗಿರ್ತಾರೆ, ಮನದಾಶೆ ಉಳ್ಳವರಾಗಿರ್ತಾರೆ, ಬಡಾಯ ಕೊಚ್ಚಿಕೊಳ್ಳೋರಾಗಿರ್ತಾರೆ, ನೆಮ್ಮದಿ ಇಲ್ದವರಾಗಿರ್ತಾರೆ, ಉದ್ರೇಕ ಉಳ್ಳವರಾಗಿರ್ತಾರೆ, ಉಗ್ರತೆ ಉಳ್ಳವರಾಗಿರ್ತಾರೆ. ಎಲ್ಲ ನೋಡ್ತಾ ಇದ್ದೀರಾ. ಆಸೆಗಳು, ಆಸೆ ಬೇಕು ಬೇಕು ಬೇಕು, ಅವರಿಲ್ಲ ನನಗೇ ಬೇಕು. ಅಲ್ಲೆಲೂಯಾ. ಅದಕ್ಕೆ ಅಂತ್ಯದ ಹತ್ತಿರದಲ್ಲಿ ಇದ್ದೇವೆ ನಾವು. ಯೇಸು ತನಗೆ ತಾನು ಯಹೂದ್ಯರಿಗೆ ಪ್ರಕಟಿಸಿಕೊಂಡಾಗ ಮಾರ್ಗ ತೋರಿಸುವ ಆ ಕಣ್ಣು ಆತನೊಂದಿಗಿತ್ತು. ಅಥವಾ ಅವರ ಅಂತ್ಯವು ಯಹೂದ್ಯರ ಸಭಾಕಾಲದ ಅಂತ್ಯಕ್ಕೆ ಮುಂಚೆಯೇ ದೇವರ ಕಣ್ಣು ಮೂಲಕ ದೇವರೇನು ಮಾಡಿದಂತ ನಾನು ಪ್ರಕಟಿಸಿಕೊಂಡ. ಆದರೆ ಅವರು ಅರ್ಥ ಮಾಡಿಕೊಳ್ಳಿ, ದೇವರವ್ರನ್ನ ಪ್ರೀತಿ ಮಾಡಿ ಅವ್ರ ಬಳಿಗೆ ಬಂದನು. ಅವರೇ ಆತನ ಸಿಲುಬೆಗೆ ಒಪ್ಪಿಸಿಕೊಟ್ರು. ಇವನು ನಮ್ಮವನಲ್ಲ, ಇವನು ಈತನು ಯೆಹೋವ ಅಲ್ಲ, ಇವನು ಯಾರೊಬ್ಬ ಮನುಷ್ಯ, ಇವನು
ಅರ್ಥ ಮಾಡ್ಕೊಳ್ಳಿಲ್ಲ. ಇದು ಫಸ್ಟ್ ಪಿಲಾತ್ ಏನು ಹೇಳಿದ್ರಪ್ಪ ಅಂದ್ರೆ ಇವನ್ ಫಸ್ಟ್ ಕೊಂದ ಹಾಕ್ಬಿಟ್ರಿ. ಶಾಪ ಬರ್ತತ್, ಏನು ತಂದು ತಪ್ಪು ಮಾಡಿಲ್ಲ ಇವನು ಅಂತ ಪಿಲಾತ್ ಹೇಳಿದ್ರೆ ಅದೆಲ್ಲ ಚಿಂತೆ ಮಾಡಿಬಿಡ್ರಿ. ಅದೇನೇ ಪಾಪ ಇರಲಿ, ಅಪರಾಧಗಳಿರಲಿ, ದೋಷ ಇರಲಿ, ಶಾಪ ಇರಲಿ, ಅವೆಲ್ಲ ನನ್ನ ಮೇಲೆ, ನಮ್ಮ ಮೇಲೆ, ನಮ್ಮ ಮಕ್ಕಳ ಮೇಲೆ ಬರಲಿ. ನೀವು ಅವನ್ನ ಕೊಂದಾಕ್ರಿ, ಕೊಂದಾಕಕ್ಕೆ ಆರ್ಡ್ರ್ ಮಾಡ್ರಿ. ಲೆಲುಯ್ಯ, ಇದನ್ನೇ ಕೇಳಿ. ಲೆಲುಯ್ಯ. ಆಮೆನ್. ಆತನ ದೇವರ ಕಣ್ಣು ಮೂಲಕ ಆತನು ನೋಡಿದನು, ಆತನು ಸಮಾರ್ಯದೊಂದಿಗೆ ಕೂಡಿ ಅದೇ ರೀತಿ ಮಾಡಿದನು, ಮತ್ತು ಈಗ ಅನ್ಯ ಜನರೊಂದಿಗೆ ಆತನಿದ್ದಾನೆ. ಅನ್ಯ ಜನರು ಕೂಡ ಅದೇ ರೀತಿ ಮಾಡಿದ್ರು. ಯಹೂದ್ಯರು ಮಾಡಿದಂತೆ ಯೇಸು ಕ್ರಿಸ್ತನ ಅವರು ಕೂಡ ಕೊಂದಾಕಿದ್ರು. ಲೆಲುಯ್ಯ. ಆಮೆನ್. ಈ ರಾತ್ರಿ ದೇವರು ಅದೇ ಕಣ್ಣು ಮೂಲಕ ಇನ್ನು ನಮ್ಮನ್ನೆಲ್ಲ ನೋಡ್ತಾರೆ. ನಾವು ಯಾವ ರೀತಿ, ಆ ಯಹೂದ್ಯರಂತೂ ಕೈ ಬಿಟ್ರು. ಯಹೂದ್ಯರಂತೂ ನನ್ನ ಪಿಲಾತನಿಗೆ ಒಪ್ಪಿಸಿದ್ರು. ನೀವೇನು ಮಾಡ್ತಾ ಇದ್ರಿ ಈಗ ಅನ್ಯರು? ಈಗ ಸೈತಾನ ನನ್ನನ್ನು ಒಪ್ಪಿಸ್ತೀರಾ ಅಥವಾ ನಿಮ್ಮ ಮನೆಯಲ್ಲಿ ಇಟ್ಕೊಂತೀರಾ? ಯಾಕಂದ್ರೆ ಅಥವಾ ನಿಮ್ಮ ಮನೆ ದೇವರಾಗಿ, ನಿಮ್ಮ ಮನೆ ಯಜಮಾನ ಆಗಿ ಇಟ್ಕೊಂತೀರಾ? ದೇವ್ರು ನಮ್ಮನ್ನು ಕೂಡ ಕ್ವಶನ್ ಮಾಡೋನಾಗಿ. ಆಮೆನ್. ಲೆಲುಯ್ಯ. ಆಮೆನ್. ನೋಡ್ರಿ, ಈಗ ಕ್ರಿಸ್ತನು ನಿನ್ನೆಯಿಂದ ನಿರಂತರ ಏಕರೀತಿಯಾಗಿದ್ದಾನೆ. ಅವತ್ತೇನು ದೇವರಾಗಿದ್ನೋ ಆದಿ ಕಾಂಡದಾಗ ಅದೇ ದೇವ್ರು ಇವತ್ತಿದ್ದಾನೆ. ಶರೀರದರ್ಶಿ ಬಂದಾಗ ಯಾವ ರೀತಿಯಲ್ಲಿ ಅಲ್ಲಿ ಶಿಲುಬೆಗೆ ಒಪ್ಪಿಸಿಕೊಟ್ರು, ಅದೇ ರೀತಿ ಈಗ ಅದೇ ಪರಿಸ್ಥಿತಿ ಕ್ರಿಸ್ತನಿಗೆ ಬಂದಿದೆ. ಲೆಲುಯ್ಯ. ಆಮೆನ್. ಕೆಲವರು ಹಬ್ಬ ಹುಣ್ಣಿಮೆ ಅದು ಇದು ಮಾಡ್ಕೊಂಡು ಅವರು ಹಬ್ಬದಲ್ಲಿ ಬ್ಯುಸಿ ಆಗಿಬಿಟ್ಟಾರೆ. ನೀವಾದ್ರೂ ನನ್ನ ಕಡೆ ಗಮನಿಸ್ತೀರಾ ಅಂತ ದೇವ್ರು ನಮ್ಮನ್ನು ನೋಡುವನಾಗಿದ್ದಾನೆ. ಆಮೆನ್. ಗಮನಿಸ್ತೀರಾ ಆತನನ್ನ? ನಮ್ಮನ್ನು ಶುದ್ಧಿ ಮಾಡಿ ಆತನು ತನ್ನ ಕುಮಾರ ಕುಮಾರ್ತೆರೆ ಕರೀತಾದನೆ. ನಮ್ಮನ್ನು ಶುದ್ಧಿ ಮಾಡಿ ಆತನು ತನ್ನ ಕುಮಾರ ಕುಮಾರ್ತೆರೆ ಕರೆಯುವನಾಗಿದ್ದಾನೆ. ನಮ್ಮನ್ನು ಆತನು ದ್ರಾಕ್ಷರಸವಾಗಿ ಅಥವಾ ದ್ರಾಕ್ಷರಸದ ಕೊಂಬೆಗಳಾಗಿ ಉಪಯೋಗಿಸ್ಲಿಕ್ಕಿದ್ದಾನೆ. ಆಮೆನ್. ದ್ರಾಕ್ಷ ಬಳ್ಳಿ ಅಥವಾ ದ್ರಾಕ್ಷ ಕೊಂಬೆಗಳಾಗಿ ನಮ್ಮನ್ನು ಉಪಯೋಗಿಸ್ಲಿಕ್ಕಿದ್ದಾನೆ. ಆಮೆನ್. ನೀವೊಂದು ದ್ರಾಕ್ಷ ಬಳ್ಳಿ ಆಗಿರ್ಬೋದು, ಕೆಲವರು ಕೊಂಬೆಗಳಾಗಿರ್ಬೋದು. ಆಮೆನ್. ಆದರೆ ಒಟ್ಟಾರೆ ನಮ್ಮ ಉದ್ದೇಶ ಏನಂದ್ರೆ ದ್ರಾಕ್ಷಿ ಹಣ್ಣು ಫಲ ಕೊಡುವಂಥದ್ದೇ ನಮ್ಮ ಉದ್ದೇಶ ಆಗಿರ್ಬೇಕು. ಆಮೆನ್. ಮುಳ್ಳು, ಮುಳ್ಳಿನಕಾಯಿ, ಜಾಲಿಕಾಯಿ, ಜಾಲಿ ಬಳ್ಳಿ ಏನು ಅದನ್ನಂಥದ್ದು ಕೊಡೋದಲ್ಲ ನಮ್ಮ ಉದ್ದೇಶ. ಅಲ್ಲೆಲುಯ್ಯ. ನಾವು ದ್ರಾಕ್ಷ ಕೊಂಬೆಗಳಾಗಿರ್ಲಿ, ದ್ರಾಕ್ಷ ಬಳ್ಳಿ ಆಗಿರ್ಲಿ, ನಮ್ಮ ಉದ್ದೇಶ ಏನಾಗಿರ್ಬೇಕು? ದ್ರಾಕ್ಷ ಹಣ್ಣನ್ನ ಬಿಡುವಂತ ಉದ್ದೇಶ ಆಗಿರ್ಬೇಕು. ಆಮೆನ್. ಅದನ್ನೇ ದೇವ್ರು ನೋಡ್ತಾನೆ. ಇನ್ನು ದೇವರ ಕಣ್ಣಿನ ಮೂಲಕ ನೋಡ್ತಾ ಇದ್ದಾನೆ. ಏನೇನು ಮಾಡ್ತಾ ಇದಾರೆ ಅಂತ ನೋಡ್ತಾ ಇದ್ದಾನೆ, ಏನೇನು ನಡೀತಾ ಇದೆ ನೋಡ್ತಾ ಇದ್ದಾನೆ. ನಾವು ದೇವರ ಕಣ್ಣಿನ ಮೂಲಕ ನೋಡುವಷ್ಟು ಕಾಲ ಕತ್ತಲೆಯಲ್ಲಿ ನಡೆಯೋದಿಲ್ಲ. ದೇವರು ನಮ್ಮನ್ನ ಆತನ ಜೊತೆಯಲ್ಲಿ ಆತನಿಗೆ ಮೆಚ್ಚುಗೆಯಾದ ಕಾರ್ಯಗಳನ್ನು ಮಾಡೋವರೆಗೂ ಏನ್ ಮಾಡಲ್ಲ, ಕತ್ತಲೆಯಲ್ಲಿ ನಡೀಲಿಕ್ಕೆ ಸಾಧ್ಯ ಇಲ್ಲ. ನಾವು ದೇವ್ರ ವಿರುದ್ಧ ಯಾವಾಗ ನಡ್ಕೊಳ್ತೀವೋ ಅವಾಗ ಏನಾಗುತ್ತೆ, ಅವಾಗ ದೇವ್ರು ಏನ್ ಮಾಡ್ತಾನೆ, ನಮ್ಮನ್ನ ಕೈ ಬಿಡ್ತಾನೆ. ಅವಾಗ ಸೈತಾನ ನಮ್ಮ ಹತ್ರ ಬರ್ತಾನೆ. ದೇವ್ರು ನಮ್ಮ ಜೊತೆಗಿರೋಷ್ಟು ದಿನ ಸೈತಾನ ನಮ್ಮ ಹತ್ರ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಶೋಧನೆ ಕೊಡಕ್ಕೆ ಸಾಧ್ಯ ಇಲ್ಲ. ಯಾವಾಗ ದೇವ್ರು ನಮ್ಮಿಂದ ದೂರ ಆಗ್ತಾನೋ, ಯಾವಾಗ ನಾವು ದೂರ ಮಾಡ್ಕೊಂತೀವಿ ದೇವ್ರನ್ನ, ಅವಾಗ ಸೈತಾನ ಏನ್ ಮಾಡ್ತಾನೆ, ಆ ಗುರು ಗಾತ್ರಕ್ಕೆ ಬರ್ತಾನೆ. ಲೈಟ್ ಆಫ್ ಮಾಡಿದಾಗ ಏನಾಗತ್ತೆ ರೀ, ಕತ್ಲು ಬರ. ಹಂಗೆ ಲೈಟಾಗಿ ಇಟ್ಕೊಂಡಿರ್ಬೇಕು ನಾವು. ಅದೆಷ್ಟಾದ ಕರೆಂಟ್ ಚಾರ್ಜ್ ಆಗಲಿ ಲೈಟಾಗಿ ಇಟ್ಕೊಂಡಿರ್ಬೇಕು. ನಮ್ಮ ಹೆಸರು ಮಾತ್ರ ಬಿಲ್ ಇಲ್ಲ. ಈ ಲೋಕದ ಬಿಲ್ ಇದೆ, ಕರೆಂಟ್ ಲೈಟ್ ಜಾಸ್ತಿ ಉಳಿಸಿದ್ರೆ ಬಿಲ್ ಕೊಡ್ಬೇಕು. ಆದ್ರೆ ನಮ್ಮ ಯೇಸು ಸ್ವಾಮಿ ಬೆಳಕಲ್ಲ, ಅದೇ ಒಂದು ದೊಡ್ಡ ಲೈಟ್. ಆ ಲೈಟ್ ನೀನು 24 ತಾಸು ಉಪಯೋಗ ಮಾಡು, ಚಾರ್ಜ್ ಇಲ್ಲ. ಅಂತ ಲೈಟ್ ಬೇಕಾ ಅಥವಾ ಕತ್ಲು ಬೇಕಾ? ಲೈಟ್ ಆಫ್ ಮಾಡ್ಕೊಂಡೆ ಅಂದ್ರೆ ದೇವ್ರ ಕಡೆ ಗಮನ ಕೊಡ್ಲಿಲ್ಲ ಅಂದ್ರೆ ಲೈಟ್ ಆಫ್ ಮಾಡ್ಕೊಂಡಂತೆ. ದೇವ್ರ ಕಡೆ ಯಾವಾಗಲೂ ಗಮನ ಇತ್ತು, ನಮಗೆ ದೇವ್ರ ಕಡೆ ಯಾವಾಗಲೂ ಗಮನ ಇತ್ತಂದ್ರೆ ಲೈಟ್ ಹಾಕಿದಂಗೆ. ನೀವು ದೇವ್ರ ಕಡೆ ಯಾವಾಗ ನೀವು ಒಲವು ತೋರಲ್ಲ, ಆಸಕ್ತಿ ಇಲ್ಲ, ಆವಾಗ ನಿನ್ನ ಜೀವಿತದಲ್ಲಿ ಕತ್ಲು ಪ್ರಾರಂಭ ಆಗುತ್ತೆ, ಸೈತಾನ ಕಾರ್ಯಗಳು ಪ್ರಾರಂಭ ಆಗ್ತವೆ. ಸೈತಾನಿಗೆ ಅವಕಾಶ ಕೊಟ್ಟಂತಾನೆ ನೀವು ಯಾವಾಗಲೂ ಆಸಕ್ತಿಯಿಂದಿರ್ರಿ. ನಿಮ್ಮ ದೀಪ ಯಾವಾಗಲೂ ಏನಾಗಿರ್ಬೇಕಂತೆ, ಮಂದವಾಗಿ ಅಲ್ಲ, ಮಂದವಾಗಿ ಉರಿಬೇಕಾ? ನಾವಪ್ಪ ಹೇಳ್ತಿದ್ದಿಂದೆ, ಮಂದವಾಗಿರ್ತು, ಸ್ವಲ್ಪ ಇದನ್ನ ಮಾಡು ಅಂತಿದ್ದ, ಕೊಡಿ ಕಟ್ ಮಾಡಿ ಸ್ವಲ್ಪ ಮುಂದಕ್ಕೆ ಚಾಚ್ ಅಂತಿದ್ದ. ಏನಾಗಿರ್ಬೇಕದು, ಮಂದವಾಗಿ ಉರಿಬೇಕಾ? ದಳ 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 ಉರಿಬೇಕು. ಅಲ್ಲೆಲ್ವಿಯಾ? ಸ್ವಲ್ಪ ಎಣ್ಣೆ ಬಿಡಿ, ಯಾಕ ಮಂದ ಆತ್ ನೋಡಂತಿದ್ದ. ನೋಡ್ರಿ, ಅದಕ್ಕೆ ನಮ್ಮ ದಿವಿಟಿಗಳು ಉರಿತಾ ಇರ್ಬೇಕಂತ. ಮಂದವಾಗಿರ್ಬಾರ್ದು, ಮಬ್ಬನಾಗಿರ್ಬಾರ್ದು, ಸಣ್ಣಕ್ಕಾಗಿರ್ಬಾರ್ದು. ಸಣ್ಣಕ್ಕಾಗಿತ್ತಪ್ಪ ಅಂದ್ರೆ ಸ್ವಲ್ಪ ಕುಡಿ ಕಟ್ ಮಾಡ್ರಿ, ಪಾಪಗಳನ್ನು ಕಟ್ ಮಾಡ್ರಿ, ಅನೀತಿ ಅವಿನೀತಿಗಳನ್ನ ಕಟ್ ಮಾಡ್ರಿ. ಮತ್ತೆ ಅದೇನಾಗುತ್ತೆ, ದಗ 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 ಉರಿಯಕ್ಕೆ ಪ್ರಾರಂಭಿಸ್ತಾರೆ. ನೀವು ಎಣ್ಣೆ ಬಗ್ಗೆ ಚಿಂತೆ ಮಾಡಿಬಿಡ್ರಿ, ಎಣ್ಣೆ ದೇವ್ರು ಕೊಡ್ತಾನೆ.
ತಗದಾಗ ಉರಿದ್ರೆ ಎಣ್ಣೆ ಜಾಸ್ತಿ ಹೋಗುತ್ತಂತ ಕೆಲವರು ಮಂದವಾಗಿ ಇಟ್ಟಿರ್ತಾರೆ. ಬತ್ತಿ ಹಿಂದೆ ಕೆಳ್ಕೊಂಡ್ಬಿಟ್ರಪ್ಪ ಅಂದ್ರೆ ಮಂದ, ಇಷ್ಟೇ ಎಣ್ಣೆ ಇರಲಿ ರಾತ್ರಿಯಲ್ಲಿ ಉರಿತದೆ. ಸ್ವಲ್ಪ ಮುಂದಕ್ಕೆ ಚಾಚಿ ಅಂದರೆ ಬೇಗ ಎಣ್ಣೆ ಖಾಲಿ ಆಗ್ಬಿಡ್ತದೆ. ಎಣ್ಣೆ ಬಗ್ಗೆ ಚಿಂತೆ ಮಾಡಿಬಿಟ್ಟು ಬೇಗ ಖಾಲಿ ಆಗುತ್ತಂತ. ಅದಕ್ಕೆ ಕರೆಕ್ಟ್ ಫಾಸ್ಟ್. ಅದಕ್ಕೆ ನಾವು ತಗದಾಗ ಉರಿಯೋಕೆ ಇಷ್ಟ ಆಗಲ್ಲ. ಎಣ್ಣೆ ಖಾಲಿ ಆಗುತ್ತಂತ ತಗದಾಗ ಉರಿತಾ ಇಲ್ಲ ನಾವು. ಅದನ್ನ ಅರ್ಥ ಮಾಡ್ಕೊಳ್ರಿ. ಅದಕ್ಕೆ ನಿದ್ದೆ ಮಾಡ್ತೀವಿ. ಯಾಕಂದ್ರೆ ತಗದಾಗ ಉರಿದ್ರೆ ಮತ್ತೆ ಆಮೇಲೆ ಎಣ್ಣೆ ಖರ್ಚಾಗುತ್ತಲ್ಲ, ಅದಕ್ಕೆ ನಿದ್ದೆ ಸ್ವಲ್ಪ. ನೀವು ಹಿಂಗೆ ಮಾಡಿದಾಗ ಸೈತನ್ ಬರ್ತಾನೆ. ಬತ್ತಿನಲ್ಲಿ ನೀರಿನಾಗ ಎಣ್ಣೆಗೆ ಮುಳುಗಿಸ್ಬಿಡ್ತಾನೆ. ಬತ್ತಿ ಎಲ್ಲ ಹೊತ್ತಿಗೆಂದು ಉರಿತಕ್ಕಂಥ ಬತ್ತಿನೇ ನೀ ಎಣ್ಣೆಗೆ ಎಳೆದ್ಬಿಟ್ರೆ ಏನಾಗುತ್ತೆ? ದೀಪನೇ ಆರೋಗ್ಬಿಡು. ಅಲ್ಲಯ್ಯ, ಎಣ್ಣೆಗೆ ಎಳಿದಂತೆ ನೋಡ್ಕೊಳ್ರಿ. ಅಲ್ಲಯ್ಯ, ಅದಕ್ಕಾಗಿ ನೀವು ದಗದಾಗ ಉರಿರಿ, ಎಣ್ಣೆ ದೇವ್ರು ಕೊಡ್ತಾನೆ. ಕರ್ತನ ಕಣ್ಣು ಆತನ ಚಿತ್ತವನ್ನು ಪ್ರತಿಬಿಂಬಿಸ್ತದೆ, ಆತನ ಆತ್ಮವನ್ನು ಪ್ರತಿಬಿಂಬಿಸ್ತದೆ, ಆತನ ವಾಕ್ಯವನ್ನು ಪ್ರತಿಬಿಂಬಿಸ್ತದೆ. ಕರ್ತನ ಕಣ್ಣದವಲ್ಲ, ಅದರಲ್ಲಿನೇ ಆತನ ಆತ್ಮ ಇದೆ, ಅದರಲ್ಲಿನೇ ಆತನ ಚಿತ್ತ ಇದೆ, ಅದರಲ್ಲೇ ಆತನ ವಾಕ್ಯ ಇದೆ. ಇದೇ ವಾಕ್ಯವೇ ದೇವರು. ವಾಕ್ಯ ನೀವು ಏನು ಮಾಡ್ರಿ? ಆಸಕ್ತಿಯಿಂದ ಕೇಳಿಸ್ಕೊಡ್ರಿ, ಆಸಕ್ತಿಯಲ್ಲಿ ಜೀವಿಸ್ರಿ. ದೇವರಿನ ಜೊತೆಗೆ ಯಾವಾಗಲೂ ಇರ್ತಾನೆ. ನಮ್ಮನ್ನು ದೃಢವಾಗಿಡುವಂತೆ ಮಾಡುವಂಥದ್ದು ವಾಕ್ಯನೇ. ನಾವು ದೃಢವಾಗಿರ್ಬೇಕು, ಸೈತಾನಿಗೆ ವಿರುದ್ಧವಾಗಿ ಎದ್ದಾಳ್ಬೇಕು ಅಂತಂದ್ರೆ ವಾಕ್ಯನೇ ಕಾರಣ. ವಾಕ್ಯದಲ್ಲಿರ್ತಕ್ಕಂಥ ಆಸಕ್ತಿ ನಿಮ್ಮಲ್ಲಿ ಇತ್ತಂದ್ರೆ ನಿಮ್ಮಲ್ಲಿ ಅಷ್ಟು ಧೈರ್ಯ ಇರ್ತದೆ, ಅಷ್ಟು ನೆಮ್ಮದಿ ಇರ್ತದೆ. ಅಲ್ಲೆಲುಯ್ಯ, ಏನು ನರಕ ಮಾರ್ಗದಲ್ಲಿದ್ದೀನೋ ನನಗೆ ತೋರಿಸು. ಅಲ್ಲೆಲುಯ್ಯ, ತೋರಿಸಿದ್ರೆ ಏನಾಗುತ್ತೆ ಹೇಳ್ರಿ? ಸರಿದಾರಿ ಬರೋಕ್ಕೆ ಸಹಾಯ ಆಗುತ್ತೆ. ತೋರಿಸ್ಲಿಲ್ಲ ದೇವ್ರು ಅಂದ್ರೆ ನಾವು ನರಕ ಮಾರ್ಗದಲ್ಲೇ ಇದು ಸರಿ ಅಂತೇಳಿ ಹಂಗೆ ನರಕ ಮಾರ್ಗದಲ್ಲೇ ಹೋಗ್ಬಿಡ್ತೀವಿ ನಾವು. ನಮ್ಮ ಮನಸ್ಸು ಕೆಟ್ಟ ಮನಸ್ಸು ಈ ಲೋಕದಲ್ಲಿ. ನರಕ ಮಾರ್ಗ ಯಾವುದು, ದೇವ್ರ ಮಾರ್ಗ ಯಾವುದು ತಿಳಿದೇ ಇರತಕ್ಕಂಥ ಮನಸ್ಸಿದು ಕೆಟ್ಟ ಮನಸ್ಸು ಹೋಗ್ಬಿಡ್ತತೆ. ಯಾವ್ದು ಈಜಾಗುತ್ತೆ ಅಲ್ಲಿ ನುಗ್ಗಿಕೊಂಡು, ಎಮ್ಮೆ ನುಗ್ಗಿದಂಗೆ ನುಗ್ಗಿಕೊಂಡು ಹೋಗ್ಬಿಡ್ತತೆ. ಸ್ವಲ್ಪ ಕಿಂಡಿದ್ರೆ ಸಾಕು, ಅದಕ್ಕೆ ಹಂಗೆ ನುಗ್ಗಿ ಹೊಲಕ್ಕೆ ಹೋಗಿ ತಿಂದು ಹೊಟ್ಟೆ ತುಂಬಿಸ್ಕೊಂಡು ಬಂದ್ಬಿಡ್ತು. ಅಲ್ಲೆಲುಯ್ಯ, ಆ ರೀತಿ ಕೆಟ್ಟ ಮನಸ್ಸಿದು. ಅದಕ್ಕಾಗಿ ಅದಕ್ಕೆ ಹೋಗದಂತೆ ನಮಗೆ ಬುದ್ಧಿ ಕಲಿಸ್ಲಿಕ್ಕೆ ದೇವರ ಆತ್ಮ ನಮಗೆ ಬೇಕು. ಅಲ್ಲೆಲುಯ್ಯ, ನೋಡ್ತೀವಿ ನಾವು. ಅಲ್ಲೆಲುಯ್ಯ, ದೇವರು ನಮಗೆ ದಿಕ್ಸೂಚಿ ಆಗಿರ್ಬೇಕು. ದೇವರು ನಮಗೆಲ್ಲ ನಿಯಂತ್ರಣ ಮಾಡ್ತಾ ಇರಬೇಕು. ದೇವ್ರಿಗೆ ಸ್ತೋತ್ರ. ನಮ್ಮನ್ನ ದೇವ್ರ ನಿಯಂತ್ರಣ ಮಾಡ್ತಾ ಇರಬೇಕು. ಅಲ್ಲೆಲುಯ್ಯ, ನಮ್ಮ ಸ್ಟೇರಿಂಗ್ ಯಾರು ಹಿಡಿಬೇಕು? ದೇವ್ರು ಹಿಡಿಬೇಕು. ರೈತನ ಕೈ ಕೊಟ್ಬಿಟ್ರೆ ಅವ್ನು ಮುಳುಗಿಸ್ಬಿಡ್ತಾನೆ ನಮ್ಮನ್ನು. ಅದಕ್ಕಾಗಿ ನಮ್ಮ ಸ್ಟೇರಿಂಗು ದೇವ್ರ ಕಡೆ ಇರಬೇಕು. ನಾವು ದೇವರಿಗೆ ಕೃತಜ್ಞರಾಗಿರ್ಬೇಕು. ಈ ದಿನದಲ್ಲಿ ನಾವು ಎಲ್ಲಿ ನಿಂತಿದ್ದೇವೋ ಮತ್ತು ನಡಿಲಿಕ್ಕಿದ್ದೇವೋ ಏನು ಅದನ್ನ ತಿಳ್ಕೊಬೇಕು. ನಿನ್ನನ್ನು ಎಷ್ಟು ಮಾತ್ರ ನನ್ನ ಕೈ ಬಿಡಲ್ಲ ಅಂತ ದೇವ್ರು ಹೇಳಿದಾನೆ. ಅಲ್ಲೆಲುಯ್ಯ, ಪಾಪ ಮಾರ್ಗದಲ್ಲಿದ್ರೆ ನಮ್ಗೆ ಹೊಟ್ಟೆ ಭಾಳ ತುಂಬತಲ್ಲ. ನೀತಿ ಮಾರ್ಗದಲ್ಲಿದ್ರೆ ದೇವ್ರ ಅದ್ಭುತ ಹೊಟ್ಟೆ ತುಂಬಿಸ್ತಾನೆ. ಸಮೃದ್ಧಿ ಇರ್ತದೆ ಮನೆಗೆ. ಕರ್ಕರಿಗಳು ಕಟ್ಕಡೆಗಳಿರಲ್ಲ. ನೀನು ಪಾಪ ಮಾರ್ಗದಲ್ಲಿ ದುಡಿತಾ ಇದ್ರೆ ಇಲ್ಲಿ ಅನಾರೋಗ್ಯಗಳು ಸ್ಟಾರ್ಟ್ ಆಗ್ತವೆ. ಅಲ್ಲಿ ಏನ್ ಮಾಡ್ತಾನೆ ದೇವರು? ನೆಮ್ಮದಿನೇ ತೆಗೆದು ಬಿಡ್ತಾನೆ. ದೇವರು ನೆಮ್ಮದಿ ಇಲ್ದಂತೆ ಮಾಡಿಬಿಡ್ತಾನೆ. ಅನಾರೋಗ್ಯಗಳು ಕೊಟ್ಟು, ಅದು ಕೊಟ್ಟು, ಇದು ಕೊಟ್ಟು ನಮ್ಮನ್ನೆಲ್ಲ. ಅಲ್ಲೆಲುಯ್ಯ, ಅದಕ್ಕಾಗಿ ದೇವ್ರ ಮಾರ್ಗದಲ್ಲಿ ತೊಂದರೆ ಇದೆ, ದೇವ್ರ ಮಾರ್ಗದಲ್ಲಿ ಕಷ್ಟ ಇದೆ, ದೇವ್ರ ಮಾರ್ಗದಲ್ಲಿ ಹಣ ಜಾಸ್ತಿ ಬರಲ್ಲ. ಆದರೂ ಅದೇ ಮಾರ್ಗ ನೀವು ಪ್ರೀತಿ ಮಾಡ್ರಿ. ಯಾಕಂದ್ರೆ ಹಣಕ್ಕೂ ದನಕ್ಕೂ ದೇವರಿಗೂ ಇಬ್ಬರಿಗೂ ಸೇವೆ ಮಾಡಕ್ಕೆ ಬರಲ್ಲ. ಯಾರನ್ನೊಬ್ಬನ ಕೈ ಬಿಡ್ಬೇಕಾಗುತ್ತೆ, ಯಾರನ್ನೊಬ್ಬ ಪ್ರೀತಿಸ್ಬೇಕಾಗುತ್ತೆ. ಈಗ ಹಣ ಪ್ರೀತಿ ಮಾಡಿದ್ರೆ ದೇವ್ರು ಸಿಗಲ್ಲ, ದೇವ್ರ ಪ್ರೀತಿ ಮಾಡಿದ್ರೆ ಹಣ ಸಿಗಲ್ಲ. ಆದರೆ ಹೊಟ್ಟೆ ತುಂಬಿಸ್ತಾನೆ ದೇವರು. ಹೆಚ್ಚಿಗೆ ನಾವು ಕೋಟ್ಯಾಧಿಪತಿ ಆಗ್ಬೇಕು, ಒಂದು 10 ಅಂತಸ್ತಿನ ಬಿಲ್ಡಿಂಗ್ ಕಟ್ಬೇಕಂದ್ರೆ ಆಗಲ್ಲ. ಅದಕ್ಕೆಲ್ಲ ಅಕ್ರಮ ಮಾರ್ಗಗಳೇ ಬೇಕು. ನೀನು ದುಡಿಮೆಗೆ ನಿನಗೆ ಹೊಟ್ಟೆ ತುಂಬುತ್ತದೆ, ತೊಂದರೆ ಇಲ್ಲ. ಅಷ್ಟೇ ಅದು. ಅವತ್ತಿಂದ ಅವತ್ತಿಗೆ ದೇವ್ರ ಕೇಳೋ ಪ್ರಕಾರ ಅವತ್ತಿನ ಕಾಟ ಅವತ್ತಿಗೆ ಅನ್ನ ವಸ್ತು ಇಳಿದ್ರೆ ಸಾಕು. ಬಿಲ್ಡಿಂಗ್ ಯಾಕೆ? ನಮ್ಮ ಮನಸ್ಸು ದೇವರು ಒಳ್ಳೇದು ಮಾಡಿದ್ರೆ ಅಷ್ಟೇ ಸಾಕು. ಅಲ್ಲೆಲುಯ್ಯ, ಮತ್ತೆ ಬಿಲ್ಡಿಂಗ್ ಎಲ್ಲ ಯಾಕೆ? ಹೌದಲ್ಲ? ಹೌದಾ? ಏನಂತೀರಿ? ಏನಣ್ಣ ಬಿಲ್ಡಿಂಗ್ ಬೇಕು? ದೇವ್ರ ವಾಕ್ಯ ಬಿಲ್ಡಿಂಗ್ ಮನೆ ಏನು ಹೇಳಿಲ್ಲ. ಅನ್ನ ವಸ್ತ್ರಗಳಿದ್ರೆ ಇಷ್ಟು ಸರಳವಾಗೈತೆ ದೇವ್ರ ವಾಕ್ಯ. ನಾವು ಏನೇನೋ ಕಷ್ಟ ಹೊತ್ಕೊಂತೀವಿ. ಅವ್ರು ಹಿಂಗೆ ಬಿಲ್ಡಿಂಗ್ ಕಳಿಸಿದ್ರು, ಅವ್ರ ಮನೆ ಕಳಿಸಿದ್ರು, ಇವ್ರ ಮನೆ ನೋಡ್ರಿ, ನಿಮ್ಗೆ ನೋಡ್ರಿ, ನೋಡ್ತಾ ಇದ್ರಾ? ಕಣ್ಬಿಟ್ಟು ನೋಡ್ರಿ. ಅಲ್ಲಿ ನಾನೇನು ಮಾಡ್ಬೇಕೆ? ಹೋಗ್ರಿ ಎಲ್ಲೇನ ಬೆಂಗಳೂರಿಗೆ ದುಡಿಯಾಕೆ. ಬೆಂಗಳೂರಿಗೆ ದುಡಿಯಕ್ಕೆ ಕಳಿಸ್ಬೇಡ್ರಿ. ಯಾಕಂದ್ರೆ ಹೆಂಡ್ತಿ ಇದ್ದ ಗಂಡ ಇರ್ಬೇಕು, ಗಂಡ ಇದ್ದತ್ರ ಹೆಂಡ್ತಿ ಇರ್ಬೇಕು. ಇಲ್ಲಿ ಜಗತ್ತಿನಾಗ ಏನಾಗ್ಬಿಡತ್ತಪ್ಪ ಅಂದ್ರೆ, ಇವು ಗಂಡ ಅಮೇರಿಕಾದಾಗ ಇರ್ತಾನೆ, ಇಲ್ಲಿರುತ್ತೆ. ಏನದು ಜೀವನ ಅಂತಾರೆ ಅದು.
ದೇವ್ರ ವಾಕ್ಯ ಹೇಳ್ತತ ಹಂಗೆ. ಗಂಡ ದೂರ ಇದ್ದು ಹೆಂಡತಿ ಇಲ್ಲಿರ್ಬೇಕಂತ ಹೇಳ್ತತ. ಅಲ್ಲೆಲ್ಲೂಯ್ಯ. ತಪ್ಪದು. ದೇವ್ರ ಸೈತನ್ ಬಂದು ಕೆಟ್ಟ ಪ್ರೇರೇಪಣೆ ಉಂಟು ಮಾಡಿದಪ್ಪ ಅಂದ್ರೆ ಅವನು ಅಲ್ಲೇ ಇಲ್ಲೇ ಇನ್ನೊಬ್ಬರ ಜೊತೆ ಇರ್ತಾಳ ಅವ. ಅಲ್ಲೆಲ್ಲೂಯ್ಯ. ಅವೆಲ್ಲ ತಪ್ಪದ ಮಾರ್ಗಗಳು. ಗಂಡ ಎಲ್ಲಿರ್ತಾನೆ ಅಲ್ಲಿಗೆ ಸಾಯಂಕಾಲಕ್ಕೆ ಎಲ್ಲಾರ ಗಂಡ ದುಡಿಯೋಕೆ ಹೋಗ್ಲಿ, ಸಾಯಂಕಾಲಕ್ಕೆ ಮನೆಗೆ ಬರಂಗಿರ್ಬೇಕು. ಹೋಗ್ರಿ ಫಾರಿನ್ಗೆ ಹೋಗ್ರಿ, ಕಳ್ಸೋರದಾರ ಇವತ್ತು. ಇಲ್ಲಿ ಹೆಂಡ್ತಿನ ಕಳಿಸಿ ಆರಾಮಾಗಿ ಗಂಡ ಇಲ್ಲಿ ಸುತ್ತ ಹೊಡಿತಾ ಇರ್ತಾನೆ ಊರು. ನನ್ನ ಹೆಂಡ್ತಿ ಫಾರಿನ್ಯಾಗ ಇದ್ದಾಳೆ, ಮತ್ತೆ ಆಕೆನ ಯಾಕೆ ಮದುವೆ ಆದ್ ನೀನು? ಅಲ್ಲೆಲ್ಲೂಯ್ಯ. ದೇವ್ರ ಆಕೆನ ಹೇಳ್ತೈತಿ ಇಬ್ರು ಜೊತೆಗಿರ್ಬೇಕಂತ. ಅಲ್ಲೆಲ್ಲೂಯ್ಯ. ಅಜ್ಞಾನ ಆಲೋಚನೆ ಸರಿ ಇಲ್ಲ. ದುಡ್ಡಿನ ಆಸೆ, ಲೋಕದ ಆಸೆ, ದುಡ್ದು ಏನು ಮಾಡೋದೈತಿ? ಒಂದು ಬಿಲ್ಡಿಂಗ್ ಕಡಿಸಿ ಅಂತ ತಗೊಂಡೋಗೋದೈತಿ? ಏನಿಲ್ಲ, ಎಲ್ಲ ವೇಸ್ಟ್. ಇರೋ ತಗನ ಹೆಣ್ಣು ಹೆಂಡ್ತಿ ಮಕ್ಕಳು ಸಂತೋಷಗಿರೋದು ದೇವ್ರು ಇಷ್ಟಪಡ್ತಾರೆ. ಜೊತೆಗಿದ್ದೆ ಅನ್ನ ನೀರಾಗಲಿ ರೊಟ್ಟಿ ಚಟ್ನಿ ಆಗಲಿ ತಿಂದು ಅದು ದೇವ್ರ ಸ್ತೋತ್ರ ಹೇಳಿ ಪರಲೋಕಕ್ಕೆ ಹೋಗೋದು. ಅದು ಫಾರಿನ್ಗೆ ಹೋಗೋದಲ್ಲ, ಪರಲೋಕಕ್ಕೆ ಹೋಗೋದು ಹೇಳ್ತಾ ಇದ್ದೀನಿ ನಾನು. ನೀವೇನ್ರಿ ಫಾರಿನ್ಗೆ ಹೋಗೋದು ಚೆನ್ನಾಗಿ ಕಂಡ್ರಿ ಎಲ್ಲಿ ಹೇಳ್ರಿ ಅಂದ್ರಿ. ಮತ್ತೆ ಅಣ್ಣ ಏನೋ ಫಾರಿನ್ಗೆ ಏನೇನು ಅಂದ್ರೆ ಅಂತ ಆಮೇಲೆ ಕೇಳಬೇಡ್ರಿ. ಫಾರಿನ್ ಬಗ್ಗೆ ಹೇಳಿಲ್ಲ ನಮ್ಮ ಅಮೇರಿಕ ಪರಲೋಕದ ಬಗ್ಗೆ. ಫಾರಿನ್ ಬೇಡ ನಮಗೆ, ಪರಲೋಕ ಹೋಗೋಣ. ನಮ್ಗೇನು ನೋಡೋದೇನು ಬೇಕಾಗಿಲ್ಲ, ಎಲ್ಲ ನೋಡಿದ ಆಗೈತಿ. ಇಲ್ಲಿದ್ದ ಎರಡು ಕಾಲು ಮನುಷ್ಯ ಅಲ್ಲೇ ಇದ್ದಾನೆ. ಫಾರಿನಾಗ ಯಾರದಾರೆ? ಅದೇ ಎರಡು ಕಾಲು ಮನುಷ್ಯ. ಅವನಿಗೆ ರಕ್ತ ಕೊಯ್ದ್ರೆ ಅವನದು ಕೆಂಪೆ. ಅವ್ನು ಕರಗಿರ್ಬೋದು, ಒಂದೇಳು ಬಣ್ಣಗಳು ಚೇಂಜ್ ಇರ್ಬೋದು, ಬೆಳ್ಳಗಿರ್ಬೋದು, ಬಿಳಿಯ ಕಣ್ಣಿರ್ಬೋದು, ಕೆಲವ್ರು ನೀಲಿ ಕಣ್ಣಿರ್ಬೋದು, ಕೆಲವ್ರು ಕಪ್ಪು ಕಣ್ಣಿರ್ಬೋದು. ಆ ರಕ್ತ ಕೊಯ್ರಿ, ಅದನ್ನ ಕೊಯ್ರಿ, ಆತನೊಳಗೆ ಕೆಂಪು ರಕ್ತನ, ಕೆಂಪು ರಕ್ತನ ಹಳದಿ ರಕ್ತನ. ಏನದು ನೀನು ನೋಡೋಂಥದ್ದೇನಿಲ್ಲ. ಫಾರಿನ್ ಬಗ್ಗೆ ಭಾಳ ಕೆಲವರು ಹೇಳ್ತಿರ್ತೀವಿ, ಹಂಗಾಯ್ತು ರೋಡ್ ಹಿಂಗೆ ಯಾವತ್ತಾಗದು ಏನು ಮಾಡ್ತೀವಿ? ನಮ್ಮ ಪರಲೋಕಕ್ಕೆ ಬರ್ರಿ, ಅದಕ್ಕಿನ್ನ ಅದ್ಭುತ ಐತೆ. ಬಂಗಾರದ ಬೀದಿ. ಯಾವ ದೇಶದಾಗಾರ ಯಾರನ್ನ ಯಾರನ್ನ ಅಲ್ಲಿ ಆಳರು ಯಾರನ್ನ ಬಂಗಾರದ ಬೀದಿ ಮಾಡ್ಯಾರ ನೋಡ್ಕೊಂಬರ ನಡ್ರಿ. ಬಂಗಾರದ ಬೀದಿಯಲ್ಲಿ ಯಾವ ಊರಾಗ ಯಾವ ದೇಶದಾಗ ಐತಂದ್ರೆ ದೇವ್ರಿಗೆ ಚಾಲೆಂಜ್ ಅದು. ಈ ಲೋಕದ ಬಂಗಾರದ ಬೀದಿ ಮಾಡೋಕ್ಕಾಗಲ್ಲ, ಪರಲೋಕದಲ್ಲಿ ದೇವರೆಲ್ಲ ಮಾಡ್ಯಾರ. ಆ ಪರಲೋಕಕ್ಕೆ ದೇವ್ರು ನಮ್ಮನ್ನು ಕರಿತಾ ಇರೋದು. ಬರಕ್ಕೆ ಇಷ್ಟ ಐತೆ ನಿನಗೆ? ಬರಕ್ಕೆ ಇಷ್ಟ ಇದ್ರೆ ಸಂತೋಷ ಬರ್ರಿ. ಇಲ್ಲಪ್ಪ ಬರಕ್ಕೆ ಇಷ್ಟ ಇಲ್ಲ ನನಗೆ, ಇದೇ ಮಣ್ಣಿನ ಬೀದೆ ಸಾಕಂದ್ರೆ ಇಲ್ಲೇ ಇರ್ರಿ. ಅಲ್ಲೆಲ್ಲೂಯ್ಯ. ಅದಕ್ಕೆ ದೇವರು ಕಣ್ಣು ಇವತ್ತು ನಮ್ಮನ್ನು ಏನು ಮಾಡ್ತಾ ಇದೆ? ಒಂದು ಅದ್ಭುತವಾದದ್ದನ್ನು ತೋರಿಸ್ಲಿಕ್ಕೆ ಅದು ರೆಡಿ ಇದೆ. ಆತನ ನೋಡಿದಾನೆ ಅದು ಪರಲೋಕನ, ಅದನ್ನು ನಮಗೆ ತೋರಿಸ್ಬೇಕಲ್ಲ. ಅದಕ್ಕೆ ನಮ್ಮನ್ನು ಕರಿಯಕ್ಕೆ ಬಂದ. ಆತನು ನಮ್ಮನ್ನು ಕಲ್ವಾರಿ ಕಡೆಗೆ ನಡೆಸ್ತಾ ಇದ್ದಾನೆ. ಅಲ್ಲೆಲ್ಲೂಯ್ಯ. ಕಲ್ವಾರಿ ಬಳಿ ಸಮಸ್ತವು ಸಮಾಪ್ತಿಯಾಗಿದೆ. ಎಲ್ಲ ಪಾಪ, ದ್ರೋಹಗಳು, ದೋಷಗಳು, ಶಾಪಗಳೆಲ್ಲ ಸಮಾಪ್ತಿಯಾಗಿವೆ. ಆತನು ಹೊಂದಿದ ಬಾಸುಂಡೆಗಳಿಂದ ನಮಗೆ ಸ್ವಸ್ಥತೆ ಉಂಟಾಗಿದೆ. ಯೇಸು ಕ್ರಿಸ್ತನ ಕಲ್ವಾರಿ ಮೇಲೆ ಮರಣಿಸುವುದ್ರ ಮೂಲಕ ಈ ದಿನ ಇಲ್ಲಿ ನಾವು ಇರುವ ಪ್ರತಿಯೊಬ್ಬರು ಪಾಪದಿಂದ ರಕ್ಷಿಸಲ್ಪಟ್ಟಿದ್ದೇವೆ. ಯೇಸು ಕಲ್ವಾರಿ ಬಳಿ ಮರಣಿಸುವುದರ ಮೂಲಕವಾಗಿ ಪ್ರತಿಯೊಬ್ಬ ಬಲಹೀನ ವ್ಯಕ್ತಿ ಸ್ವಸ್ಥತೆ ಹೊಂದಿಕೊಂಡಿದ್ದಾನೆ. ಕಲ್ವಾರಿಲಿ ಸತ್ತದ್ರಿಂದ ಇವತ್ತು ನಮಗೆ ಸ್ವಸ್ಥತೆ ಉಂಟಾಯಿತು. ನಾವು ಧೈರ್ಯವಾಗಿ ಸೈತಾನಿಗೆ ಎದುರಿಸಿ, ಸೈತಾನನೇ ರೋಗವನ್ನು ತೆಗೆದುಕೊಂಡು ತೊಲಗೋ, ಯೇಸು ಕ್ರಿಸ್ತನ ಹೆಸರಲ್ಲಿ ಅಪ್ಪಣೆ ಕೊಡ್ತೇನೆ ಅಂತೇಳಿ ಅಪ್ಪಣೆ ಕೊಡ್ಲಿಕ್ಕೆ ಅಷ್ಟು ದೊಡ್ಡ ಶಕ್ತಿಯನ್ನು ನಮಗೆ ದೇವರು ಕೊಟ್ಟಿದ್ದಾನೆ. ಆತನು ನಮ್ಮನ್ನು ಕಲ್ವಾರಿ ಕಡೆಗೆ ನೋಡುವಂತೆ ಮಾಡಿದ್ದಾನೆ, ಸ್ವಸ್ಥತೆಯನ್ನು ಕೊಟ್ಟಿದ್ದಾನೆ. ಆತನು ತನ್ನ ಕೆಲಸವನ್ನೆಲ್ಲ ಮುಕ್ತಾಯ ಮಾಡಿದ ನಮಗೋಸ್ಕರ ಏನೇನು ಮಾಡಬೇಕೆಲ್ಲ ಕಲ್ವಾರಿಯೆಲ್ಲ ಏನು ಮಾಡಿದ್ದಾನೆ? ಮಾಡಿ ಮುಕ್ತಾಯ ಮಾಡಿದ. ದೇವ್ರ ನಾಮಕ್ಕೆ ಸ್ತೋತ್ರ. ಆತನು ಮಾಡುತ್ತಿರುವ ಏಕೈಕ ಕಾರ್ಯವೇನೆಂದರೆ ವಾಕ್ಯವನ್ನು ಪ್ರಕಟಿಸೋಕೆ ಸೇವಕನ ಅಭಿಷೇಕಿಸದ ಅಷ್ಟೇ ಕೆಲಸ ಇವತ್ತು. ಅದನ್ನೆಲ್ಲ ರೆಡಿ ಮಾಡಿದ್ದಾನೆ. ಇವತ್ತು ದೇವ್ರು ಏನು ಮಾಡ್ತಾನಪ್ಪ ಅಂದರೆ ವಾಕ್ಯವನ್ನು ತೆಗೆದುಕೊಂಡು ಹೋಗಂತ ಸೇವಕರನ್ನ ಅಭಿಷೇಕ ಮಾಡೋದು ಅಷ್ಟು ಕೆಲಸ ಮಾಡ್ತದಾನೆ. ವಾಕ್ಯ ಹೇಳಲಿಕ್ಕೆ ಅವ್ರನ್ನ ಅಭಿಷೇಕ ಮಾಡ್ತಾನೆ, ಅದೇ ಕೆಲಸ. ಎಲ್ಲ ರೆಡಿಯಾಗಿದೆ, ಊಟ ರೆಡಿಯಾಗಿದೆ. ಈಗ ಊಟ ಮಾಡಲಿಕ್ಕೆ ಕರಿಬೇಕಲ್ಲ, ಈಗ ಅದಕ್ಕೆ ಕೆಲಸಗಾರನ ದೇವ್ರಿಟ್ಟಾನೆ, ಸೇವಕರನ್ನ ಇಟ್ಟಾನೆ. ಅದನ್ನೇ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಅಲ್ಲಿ ಮಧ್ಯಾಕಾಶದಲ್ಲಿ ಮದುವೆ ಊಟ ಇದೆ, ಬರ್ರಿ. ಕರೆಸಿಕೊಂಡಂಥ ಸಂಪ್ರದಾಯ ಸಭೆಗಳಂತೂ ಬರಲಿಲ್ಲ, ನೀವಾದರೂ ಬರ್ರಿ. ಅವರು ದನ ಕಾಯಕ ಎತ್ತು ತರಕ ಅವರು ಹೆಂಡ್ತಿ ಮದುವೆ ಆಗೈತಂತ ಹೋಗೋದು ಇದೆಲ್ಲ ಮಾಡ್ಕೊಂಡು ಹೊಂಟಾರ ಅವರು. ಅಲ್ಲೆಲ್ಲೂಯ್ಯ. ಉಪವಾಸಗಳು ಮಾಡ್ಕೊಂಡು 40 ದಿನ ಫಾಸ್ಟಿಂಗ್ಗಳು ಮಾಡ್ಕೊಂಡು ನಾವು ಜಗತ್ತಿಗೇನು ಕಡಿಮೆ ಇದೀವಿ ಅಂತ ಅವರು ಫಾಸ್ಟಿಂಗು, ಇವರು ಫಾಸ್ಟಿಂಗು. ಎಲ್ಲ ರೋಜಾ ಮುಗಿದು ನೋಡ್ರಿ. ಮೊನ್ನೆ ಅವ್ರ ರೋಜಾನು ಮುಗೀತು, ಇವ್ರ ರೋಜಾನು ಮುಗೀತು. ಇವರೆಲ್ಲ ರೋಜಗಳು ಮಾಡ್ಕೊಂಡು ನೋಡ್ರಿ. ಈಗ ದೇವರು ಕರೀದು ಬಾರಪ್ಪ ವಾಕ್ಯಕ್ಕೆ ಬರ್ರಿ, ವಾಕ್ಯದಲ್ಲಿ ಇರ್ರಿ ಅಂತಂದರೆ ಇಲ್ಲ, ನಮಗೆ ರೋಜಾ ಮಾಡೋದು 40 ದಿವಸ ಏನು ಊಟ ಮಾಡಲ್ಲ, ಫಾಸ್ಟಿಂಗ್. ರಾತ್ರಿ ಅಲ್ಲ ಮದುವೆ ಮಾಡ್ಕೊನಲ್ಲ, ಲೆಂಟ್ ಡೇಸ್
ಓ ಶ್ರಮ ದಿನ ಮರಣ ದಿನ ಏನಂತಾರೆ, ಶ್ರಮ ದಿನ ಮರಣಗಳು, ಶ್ರಮ ಮರಣ ದಿನಗಳು. ಓಕೆ, ಶ್ರಮ ಮರಣ ದಿನಗಳು. ಅವಾಗ ಏನು ಮದುವೆ ಮಾಡ್ಕೊನಲ್ಲ, ಬರ್ತ್ಡೇಗಳು ಮಾಡ್ಕೊನಲ್ಲ, ಯಾವುದೂ ಇಲ್ಲ. ಎಲ್ಲ ಮುಖ ಸಪ್ಪಗೆ ಮಾಡ್ಕೊಂಡು ಯಾಕೆ ಹಂಗೇದಿ? ಸ್ವಲ್ಪ ಮಟನ್ ತಿಂದ್ರೆ ಶಕ್ತಿ ಬರ್ತಿತ್ತು, ಬರೇ ಬೇಳೆ ಸಾರು ಆಗ್ಬಿಟ್ಟತ್ತಲ್ಲ. ಎಣ್ಣೆ ಇಲ್ಲ ಮುಖದಾಗ. ಆ ಎಣ್ಣೆ ತಂದು ಸ್ವಲ್ಪ ತಿಂದಿದ್ರೆ ಎಲ್ಲ ಇದು ನೋಡ್ರಿ. ಅದಕ್ಕೆ ನಿಮ್ಮನ್ನು ದೇವ್ರು ಕರಿತದಾನ ಅಂತೆಲ್ಲ ದಿನಗಳು ಬಿಟ್ಟು ಬರ್ರಿ. ಶ್ರಮ ದಿನ ಮರಗಳು ಎಲ್ಲ ಬಿಟ್ಟು ಏನು ಮಾಡ್ರಿ, ಶ್ರಮ ಮರಣ ದಿನಗಳೆಲ್ಲ ಬಿಟ್ಟು ಏನು ಮಾಡ್ರಿ, ನೀವು ನನ್ನ ಬಳಿಗೆ ಬನ್ರಿ, ಕಲ್ವಾರಿ ಬಳಿಗೆ ಬನ್ರಿ. ದೇವ್ರು ಅದಕ್ಕೆ ದೇವ್ರು ತನ್ನ ಸಭೆಗೆ ಹೊರಗಳನ್ನು ಕೊಡ್ತದಾನೆ. ಕರ್ತನ ಕಾರ್ಯ ಮುಕ್ತಾಯಕ್ಕೆ ಬಂದಿದೆ ಅಂತ ತಿಳಿಯಪಡಿಸೋದಕ್ಕೆ, ಅಂತ್ಯ ಆಗ್ತಿದೆ ಲೋಕ, ಬರ್ರಿ ದೇವ್ರ ವಾಕ್ಯ ನಂಬಿಕೊಡ್ರಿ, ಗುಡುಪುರಿಗಳೆಲ್ಲ ಬಿಡ್ರಿ, ಬುಧವಾರಗಳೆಲ್ಲ ಬಿಡ್ರಿ. ಅಲ್ಲೆಲ್ಲೂಯ್ಯ. ಆ ಕ್ರಿಸ್ಮಸ್ಗಳು ಅವೆಲ್ಲ ಬಿಟ್ಟು ನನ್ನ ಬಳಿಗೆ ಬರ್ರಿ. ನಿಮ್ಮ ಹಬ್ಬನೂ ಬೇಡ, ನಿಮ್ಮ ಕೊಂಡಾಟನೂ ಬೇಡ. ಅಲ್ವಯ್ಯ. ನಾವು ನೋಡ್ತೀವಿ ಇಲ್ಲಿ ದೇವರು ಯೇಸುವಿನ ಕಾರ್ಯ ಮುಕ್ತಾಯಕ್ಕೆ ಬಂದಿದೆ. ಯೇಸುವಿನ ಕಾರ್ಯ ಏನಾಗಿದೆ? ಮುಕ್ತಾಯಕ್ಕೆ ಬಂದಿದೆ. ನಾವು ಪ್ರಾರ್ಥನೆ ಮಾಡ್ತಿರುವಾಗ ಅದನ್ನು ಈ ರಾತ್ರಿ ಎಲ್ಲರೂ ಈ ದಿನ ದೇವರು ನಮಗೆ ದಯಪಾಲಿಸಲಿ. ಅಲ್ಲೆಲ್ಲೂಯ್ಯ. ಅದ್ಭುತವಾದ ರೀತಿಯಲ್ಲಿ ನಮ್ಮನ್ನು ದೇವರು ಬಿಡುಗಡೆ ಮಾಡಿದ್ದಾನೆ. ದೇವರು ನಮ್ಮನ್ನು ಬಿಡುಗಡೆ ಮಾಡಿದಾನ, ಎಲ್ಲ ವಿಷಯದಲ್ಲಿ ಬಿಡುಗಡೆ ಮಾಡಿದ್ದಾನೆ ನಮ್ಮನ್ನು. ಅದು ದೇವರ ಮೇಲೆ ಆಧಾರವಾಗಿದೆ. ಅಲ್ಲೆಲ್ಲೂಯ್ಯ. ಬಿಡುಗಡೆ ಮಾಡುವ ಆತನ ಮೇಲೆ ಆಧಾರವಾಗಿದೆ. ಆತನ ಸನ್ನಿಧಾನದ ಮೂಲಕ ಆಶೀರ್ವದಿಸೋದಾದ್ರೆ, ಅಲ್ಲೆಲ್ಲೂಯ್ಯ, ಆಶೀರ್ವಾದ ಹೊಂದಿಕೊಳ್ಳೋದಾದ್ರೆ ಎಷ್ಟೋ ಸಂತೋಷ. ಆ ಯಮೂಹ ದಾರಿಯಲ್ಲಿ ಹೋಗ್ತಿರ್ಬೇಕಾದ್ರೆ ಯೇಸುಸ್ವಾಮಿ ಮೃತ್ಯುವಿನ ಜಯಿಸಿ ಎದ್ದು ಆ ಯಮೂಹ ದಾರಿಯಲ್ಲಿ ಇಬ್ಬರು ಸ್ನೇಹಿತರು ಆತನ ಶಿಷ್ಯರು ಮಾತಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಅವ್ರ ಜೊತೆ ಬರ್ತಾನೆ. ಅವರು ಆತನ ವಾಕ್ಯ ಕೇಳಿ 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 ಸಂತೋಷ ಪಟ್ಕೊಂಡು ದಾರಿ ನಡೆದದ್ದೇ ಗೊತ್ತಾಗಲಿಲ್ಲ. ಬೆಳಗ್ಗಿಂದ ಸಾಯಂಕಾಲವರೆಗೂ ನಡೆದಾರೆ ದಾರಿನ. ಆದರೆ ಅವ್ರಿಗೇನು ಕೈಕಾಲು ಬಾತಿಲ್ಲ, ಕೈಕಾಲು ಊದಾಗಿಲ್ಲ, ಕುತ್ಕೋಬೇಕು ಅಂತೂ ಅನಿಸಿಲ್ಲ. ಆದರೆ ಆತನ ಯಾರಂತಾನೆ ಅವ್ರಿಗೆ ಗೊತ್ತಿಲ್ಲ. ಯಾರೋ ವ್ಯಕ್ತಿ ಬಿಡು, ಯಾರೋ ಪರಿಚಯ ಇಲ್ದವನು, ಅಪರಿಚಿತ, ಯಾರೋ ಈ ಕಡೆ ಯಾವುದು ಊರನ್ನು ಇರಬೇಕು ಅಂತ ತಿಳ್ಕೊಂಬಿಟ್ರು ಅವರು. ಅಯ್ಯೋ, ಯೇಸು ಸ್ವಾಮಿನ ಜೊತೆಗೆ ಬೆಳಗ್ಗಿಂದ ಸಾಯಂಕಾಲವರೆಗೆ ನಡೆದಾರೆ ಆತನ ಜೊತೆಯಲ್ಲಿ. ಯೇಸು ಸ್ವಾಮಿ ಅಂತ ಗೊತ್ತಿಲ್ಲ ಅವರಿಗೆ. ಮತ್ತು ಅವರು ಏನು ಮಾಡಿದ್ದಾರೆ, 3.5 ವರ್ಷ ಆತನ ಜೊತೆಗೆ ಸೇವೆ ಮಾಡಿದಾರೆ ಅವರು. ಆದರೆ ಅವ್ರು ಯಾರಂತ ಗೊತ್ತಿಲ್ಲ ನೋಡಿ. ಎಂಥ ಮಂಕು ಕವಿದಿರುವಂಥ ಸಂದರ್ಭ ನೋಡ್ರಿ ಅದು. ಇನ್ನು ಮುಂದಕ್ಕೆ ಹೋಗೋಣ ಕಾಣಿಸಿದಂತೆ, ನನ್ನ ಬೇರೆ ಊರು, ನೀವು ಇಲ್ಲೇ ನಮ್ಮದು, ನಾವು ಮುಂದೆ ಹೋಗ್ತಂತೆ ಹೇಳಿದಂತೆ ಯೇಸು ಸ್ವಾಮಿ. ಕತ್ಲಾಗಿದ್ದರಿಂದ ಬಲವಂತ ಮಾಡಿದ್ರಂತೆ. ಮುಂದೇನು ಹೋಗ್ತೀಯಪ್ಪ, ನಮಗೆ ನೀನು ಭಾಳ ಸ್ನೇಹ ಆಗೈತೆ, ಇವತ್ತು ಕತ್ಲು ಬೇರೆ ಆಯಿತು, ಈಗ ರಾತ್ರಿ ಒಬ್ಬನೇ ಏನು ನಡ್ಕೊಂಡು ಹೋಗ್ತಿ, ಒಂದು ದಿವಸ ನಮ್ಮ ಮನೆಗಿರು, ಬೆಳಗ್ಗೆ ನೀವು ಹೋಗ್ಬಿಡ್ಬೋದಲ್ಲ ಅಂತ ಕೇಳಿಕೊಂಡ್ರಂತೆ. ಕೇಳಿಕೊಂಡಾಗ ಅಲ್ಲೆಲ್ಲೂಯ್ಯ, ಊಟ ಮಾಡೋ ಸಂದರ್ಭ ಬಂದಾಗ ರೊಟ್ಟಿ ಎಲ್ಲ ಇಟ್ಟಿದ್ರು. ಯೇಸು ಸ್ವಾಮಿ ಕೂತ್ಕೊಂಡ ಕೈ ತೊಳ್ಕೊಂಡು, ಬರ್ರಿ ಸ್ನೇಹಿತರೆ, ಬರ್ರಿ ಸ್ನೇಹಿತರೆ ಅಂತ ತಿಳ್ಕೊಂಬಿಟ್ಟ. ನನಗೆ ಯಾರ ಪರಿಚಯ ಇಲ್ಲ, ಅಪರಿಚಿತ, ಬರ್ರಿ ಕೂತ್ಕೊಂಡು ಕೈ ತೊಳ್ಕೊಂಡು ಕೂತ್ಕೊಂಡಾಗ ರೊಟ್ಟಿ ಮುರಿದವ್ರಿಗೆಲ್ಲ ಕೊಡ್ಬೇಕಾದ್ರೆ ಗೊತ್ತಾಯ್ತು ಯೇಸು ಸ್ವಾಮಿ ಅಂದ್ರು. ಆಗ ಯೇಸು ಸ್ವಾಮಿ ಮಾಯ ಆಗ್ಬಿಟ್ಟು ಎಷ್ಟು ಅವರಿಗೆ ಎಂಥ ನಮ್ಮ ಬುದ್ಧಿ, ಜೊತೆಗೇ ಇದ್ದೀವಿ, ಜೊತೆಗೇ ಮಾತಾಡಿದ್ವಿ, ಜೊತೆಗೇ ಓಡಾಡಿದ್ವಿ. ಅಲ್ಲೆಲ್ಲೂಯ್ಯ. ಆತನಂತ ಗೊತ್ತಾಗ್ಲಿಲ್ಲ. ಎಂಥ ಭ್ರಮೆ ನಮ್ದು, ಎಂಥ ಅಜ್ಞಾನ ನಮ್ದು ಅಂತೇಳಿ ಅವ್ರ ಬುದ್ಧಿಗೆ ಅವರೇ ಏನು ಮಾಡ್ಕೊಂಡ್ರು, ಬಹಳ ಪಶ್ಚಾತ್ತಾಪಪಟ್ಟು. ಅಲ್ಲೆಲ್ಲೂಯ್ಯ. ಆ ರೀತಿ ಇವತ್ತು ಕೂಡ ದೇವ್ರು ನಮ್ಮ ಜೊತೆಗೆ ಅದಾನೆ. ಈ ವಾಕ್ಯಗಳೆಲ್ಲ ಕೇಳ್ಬೇಕಾದ್ರೆ ನಿಮ್ಗೆ ಭಾಳ ಸಂತೋಷ ಅನಿಸ್ತತೆ. ಆದರೆ ಆತನ ಇರೋದಕ್ಕಾಗಿಯೇ, ಆತನ ವಾಕ್ಯಗಳಿಂದನೇ, ಆತನ ಇರೋದಕ್ಕೆ ಈ ಲೋಕದಾಗ ಇರೋದ್ರಿಂದನೇ ನಮಗೆ ಈ ಸಂತೋಷ ಆಗ್ತಾ ಇದೆ. ಆತನ ಇಲ್ಲದ್ರೆ ಸಂತೋಷ ಆಗುತ್ತಾ? ಅವ್ರು ಅವತ್ತು ಯೇಸು ಸ್ವಾಮಿ ಜೊತೆಗೆ ಹೋಗ್ತಿರ್ಬೇಕಾದ್ರೆ ಭಾಳ ಸಂತೋಷ ಪಟ್ಟರು. ಆತನ ಹೇಳೋಂಥ ವಾಕ್ಯಗಳೆಲ್ಲ ಕೇಳಿ 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 ಆತನ ಮುಂದೆ ಬಿಟ್ಕೊಡಕ್ಕೆ ಆಗಲಿಲ್ಲ ಅವರಿಗೆ. ಇವತ್ತೊಂದು ದಿವಸ ನಮ್ಮ ಜೊತೆಗಿರು, ನಾಳೆ ಬೇಕಾದ್ರೆ ಹೋಗುವಂತ, ನೀನು ಕತ್ತಲು ಬೇರೆ ಆಗಿದೆ ಅಂತೇಳಿ ಬಲವಂತ ಮಾಡಿ ಇಟ್ಕೊಂಡ್ರು. ಬಲವಂತ ಮಾಡಿ ಇಟ್ಕೊಂಡಿದ್ದಕ್ಕೆ ಒಳ್ಳೇದಾಯ್ತು. ಆತನ ಯಾರಂತ ಪರಿಚಯ ಆಯ್ತು. ಇಲ್ಲ ಹಂಗೆ ಕೈ ಬಿಟ್ಬಿಟ್ಟಿದ್ರೆ ಆತನ ಯಾರ, ನಾವೇ ಯಾರ ಒಬ್ಬನು ಸಿಕ್ಕಿದ್ದ ಚೆನ್ನಾಗಿ ಹೇಳ್ದ ಅಂತ ಇನ್ನೊಬ್ರ ಕಡೆ ಹೇಳ್ಬೋದಿತ್ತು ಅಷ್ಟೇ. ಶಿಷ್ಯರ ಕಡೆ ಹೋಗಿ ನಮಗೊಬ್ಬರು ಸಿಕ್ಕಿದ್ರು, ಭಾಳ ಚೆನ್ನಾಗಿ ವಾಕ್ಯ ಹೇಳಿದ್ರು, ಅವರು ಸೆಕೆಂಡ್ ಯೇಸು ಸ್ವಾಮಿ ಇದ್ರಿರ್ಬೋದು ಅಂತ ಹೇಳ್ಕೊಂತಿದ್ರು ಅವರು. ಇನ್ನೊಬ್ಬ ಯೇಸು ಏನೋ ಇರ್ಬೋದೇನೋ, ನಿಮ್ಗೆ ಯಾರೋ ಚೆನ್ನಾಗಿ ವಾಕ್ಯ ಹೇಳಿದ್ರು ಅಂತ ಹೇಳಿದಾಗ
ಆದರೆ ಇನ್ನೂ ಬೇಸಲ್ಲಪ್ಪ ನಾನೇ ಅಂತೇಳಿ ಅವಾಗ ರೊಟ್ಟಿ ಮುರಿದ ಮೂಲಕವಾಗಿ ಅವ್ರಿಗೆ ಸ್ಪಷ್ಟವಾಗಿ ಗೊತ್ತಾಯ್ತು. ಅಲ್ಲೆಲೂಯಾ. ಈ ರೀತಿ ದೇವ್ರ ವಾಕ್ಯ ನಮಗೆ ಏನಾಗ್ತದೆ ಹೇಳುವಾಗ ಸಂತೋಷ ಅನಿಸ್ತದೆ. ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ. ನಮ್ಮ ಹೃದಯ ಸಂತೋಷದಿಂದ ತುಂಬುತ್ತದೆ. ಓ, ನಾವು ಇಲ್ಲಿ ಪರಲೋಕದಲ್ಲಿ ಇದ್ದಂಗೆ ಇರ್ತೀವಿ. ವಾಕ್ಯ ಮುಗಿತನಕ ಎಲ್ಲಿರ್ತೀವಿ ನಾವು? ಸೇಮ್ ಪರಲೋಕದಲ್ಲಿ ಇದ್ದಂಗೆ. ಆದ್ರೆ ಚೆನ್ನಾಗಿ ವಾಕ್ಯ ಕೇಳ್ತಕ್ಕಂಥವ್ರು ಪರಲೋಕ ಸ್ಥಳದಲ್ಲಿ ಇರ್ತೀವಿ. ಎಷ್ಟು ಖುಷಿ ಆಗುತ್ತೆ. ನಿಮಗೆ ತಿಳಿದಂಗೆ ಬಟ್ಟಿಗೆ ಈಗ 1 ಗಂಟೆ ಆಗಿರ್ಬೋದು ಅಂತ ತಿಳ್ಕೊಂಡ್ರಿ ನೀವು. ಅಲ್ಲಿ 1:15 ಆತು. ಅಲ್ಲೆಲೂಯಾ. 12 ಗಂಟೆ ಸ್ಟಾರ್ಟ್ ಮಾಡಿದ್ವಿ, 1:15 ಆತು ಈಗ. ಅಲ್ಲೆಲೂಯಾ. ನೀವೇ ತಿಳ್ಕೊಂಡ್ರೆ ಇನ್ನು 11:30, ಇನ್ನು 12 ಗಂಟೆ, 1 ಗಂಟೆ ಇನ್ನು ಆಗಿಲ್ಲ, ಇನ್ನು ಸ್ವಲ್ಪ ಹತ್ತಿರ ಇರ್ಬೋದು ಅಂತ ತಿಳ್ಕೊಂಡಿರ್ತೀರಿ. ಅದು ಮಾತ್ರ ಕೇಳಿಸ್ಕೊಂಡು ಕೂತ್ಕೊಂಡ್ರೆ ಇದೇ ರೀತಿ ನಿಮಗೆ ಒಂದು 3 ಗಂಟೆವರೆಗೆ ನಾನು ನಿಮಗೆ ಎಬ್ಬಿಸ್ಲಿಲ್ಲ ಅಂದ್ರೆ 3 ಗಂಟೆವರೆಗೆ ಹಿಂಗೆ ಕೂತ್ಕೊಂತಿರ್ತೀರಿ. ಆಮೇಲೆ ಹೇಳಿದಾಗ ನೀವು ಆ ಕಡೆ ತಿರುಗಿ ನೋಡ್ತೀರಿ. ಅದಕ್ಕೆ ನನಗೆ ಅಷ್ಟೇ ಕಾಣಂಗೆ ಮಾಡ್ಕೊಂಡಿನಿ ಅದನ್ನು ನಾನು. ಇದೇ ರೀತಿ ಕುಂದಿಸ್ಬಿಡ್ಬೋದು ನಿಮಗೆ ಸಾಯಂಕಾಲ 6 ಗಂಟೆವರೆಗೂ. ಸೋಮಿತ್ರ ಬಂದಾಗ 3 ದಿವಸ ಊಟ ಇಲ್ದಂಗೆ ಕುಂತಿದ್ರ ನೀವು 1-2 ಗಂಟೆಗೆ ಊಟ ಇಲ್ದಂಗೆ ಯಾಕೆ ಕುಂದ್ರಲ್ಲ? ಕುಂದಿರ್ತೀರಿ. ಅಂಥ ವಾಕ್ಯಗಳಿವು. ನಮಗೂ ಹೊಟ್ಟೆ ಹಸ್ವಾಗಲ್ಲ, ನಿಮಗೂ ಹೊಟ್ಟೆ ಹಸ್ವಾಗಲ್ಲ. ನಮಗೆ ಟೈಮ್ ಹೋಗೋದು ಗೊತ್ತಾಗುತ್ತೆ, ನಿಮಗೆ ಟೈಮ್ ಹೋಗೋದು ಗೊತ್ತಾಗಲ್ಲ. ನಾನು ನೋಡ್ತಾ ಇರ್ತೀನಿ ಮೇಲಕ್ಕೆ, ಟೈಮ್ ಹೋಗೋದು ಗೊತ್ತಾಗುತ್ತೆ. ಓ, ಅದ್ಭುತವಾದದ್ದು. ಅನೇಕ ಬಲವಾದ ಕಾರ್ಯಗಳು ಅವರ ಅವಿಶ್ವಾಸದಿಂದ ಮಾಡದೇ ಇದ್ನು. ನೋಡ್ರಿ, ನಮಗೆ ದೇವ್ರ ವಾಕ್ಯದಲ್ಲಿ ಏನಿರ್ತದಂದ್ರೆ ಅವಿಶ್ವಾಸ ಒಂದು ದೊಡ್ಡ ಶತ್ರು ನಮಗೆ. ಅವಿಶ್ವಾಸ ಅನ್ನೋದು ಭಯಂಕರ ಪಾಪ. ಎಲ್ಲ ಪಾಪಗಳಿಂದ ದೊಡ್ಡ ಪಾಪ ಯಾವುದಂದ್ರೆ ಅವಿಶ್ವಾಸ ಅಂತ ಪ್ರವಾದಿ ಹೇಳ್ತಾರೆ. ಅಲ್ವಿಯಾ? ಅಪನಂಬಿಕೆ, ಅವಿಶ್ವಾಸ ಪಾಪ. ಅದು ವಿಶ್ವಾಸ ದೊಡ್ಡ ಆಶೀರ್ವಾದ. ಪ್ರವಾದಿ ಒಂದು ಚೆನ್ನಾಗಿ ಒಂದು ಒಳ್ಳೆ ಹಾಡೈತೆ, ಕೇಳಿದ್ರಲ್ಲ? ಕೇವಲ ನಂಬು, ಕೇವಲ ನಂಬು, ಎಲ್ಲವೂ ಸಾಧ್ಯ, ಸಮಸ್ತವೂ ಸಾಧ್ಯ. ನೋಡ್ರಿ, ಅವಿಶ್ವಾಸನ ದೊಡ್ಡ ಪಾಪ. ತನ್ನ ಸ್ವಂತೂರು ನಜರೇತ್ನೆಗೆ ಕೆಲವೊಂದು ಅದ್ಭುತ ಕಾರ್ಯ ಮಾಡಿದಂತೆ. ಇನ್ನು ಹೆಚ್ಚು ಅದ್ಭುತ ಕಾರ್ಯ ಮಾಡಕ್ಕೆ ಜನ ಆತನ ನಂಬಲಿಲ್ಲ ಅಂತ. ನಂಬಲಿಲ್ಲದ ಕಾರಣ ಅಲ್ಲಿ ಬಹಳಷ್ಟು ಅದ್ಭುತ ಕಾರ್ಯ ಮಾಡಕ್ಕೆ ಸಾಧ್ಯ ಆಗಿಲ್ಲ ಅಂತ ವಾಕ್ಯ ಇದೆ. ಹಾಗೆ ನಮ್ಗೆ ಎಷ್ಟು ನಂಬಿಕೆ ಇತ್ತು ಅಷ್ಟು ಅದ್ಭುತಗಳು ಈಗ ನಾವು ಹೊಂದಿಕೊಂಡಿದ್ದೀವಿ. ಇನ್ನು ಹೆಚ್ಚಿನ ಅದ್ಭುತಗಳು ಬೇಕಂದ್ರೆ ಇನ್ನೂ ಹೆಚ್ಚಾಗಿ ನಂಬಿಕೆ ಇಡಬೇಕು. ಎಷ್ಟು ಇಟ್ಟಿರ್ತದೆ ಅಷ್ಟು ರೊಟ್ಟಿ ಆಗಿದಾವೆ. ಈಗ ಅಷ್ಟು ರೊಟ್ಟೆಗೆ ಇನ್ನೂ ಏನು ಮಾಡ್ತಿದ್ದೀವಿ, ಸಂತೋಷ ಪಡ್ತಿದ್ದೀವಿ. ಇನ್ನೂ ಸ್ವಲ್ಪ ಜಾಸ್ತಿ ಬೀಸ್ಕೊಂಡು ಬಂದರೆ ಒಂದು ಸೇರು ಹಿಟ್ಟಿಂದು ರೊಟ್ಟಿ ಆಗ್ಯಾವ. ಈಗ 10 kg ಹಿಟ್ಟಿಂದು ರೊಟ್ಟಿ ಆಗ್ಬೇಕಂದ್ರೆ ಏನು ಮಾಡ್ಬೇಕೀಗ? 10 kg ಕಾಳು ತಂದು ಬೀಸ್ಕೊಂಡು ಬಂದು ಹಿಟ್ಟನ್ನ ನೀರಾಗಿ ಕಲಸಿ ರೆಡಿ ಮಾಡ್ಕೊಂಡು ಕುತ್ಕೋಬೇಕೀಗ. ಅವಾಗ ನೋಡ್ರಿ, ಸೇರಿಗಿಂತ ಏನಾಗ್ತವೆ, 10 ಸೇರಿನ ರೊಟ್ಟಿ ಜಾಸ್ತಿ ಆಗ್ತಾವೆ, ಕಡಿಮೆ ಆಗ್ತಾವೆ, ಜಾಸ್ತಿ. ಆ ರೀತಿ ಅವಿಶ್ವಾಸ ಏನೈತಿಲ್ಲ, ನಮಗೆ ಎಷ್ಟು ವಿಶ್ವಾಸ ಐತೆ ಅಷ್ಟು ಈಗ ದೇವರು ನಮಗೆ ಸಹಾಯ ಮಾಡ್ತದೆ. ಹೆಚ್ಚಿನ ಸಹಾಯ ದೇವ್ರ ಹತ್ರಿಂದ ಬೇಕಂದ್ರೆ ಹೆಚ್ಚಿನ ನಂಬಿಕೆಯನ್ನು ನಾವು ಎದುರು ನೋಡ್ಬೇಕು. ಆ ನಂಬಿಕೆ ಹುಟ್ಟಿಸೋರು ಯಾರು? ನಮ್ಮಿಂದ ಹುಟ್ಟಲ್ಲ, ಅದು ದೇವರೇ ಹುಟ್ಟಿಸ್ಬೇಕು. ಅದಕ್ಕೆ ದೇವ್ರಿಗೆ ಪ್ರಾರ್ಥನೆ ಮಾಡಿ, ನಂಬಿಕೆಯನ್ನು ಹುಟ್ಟಿಸುವನು ಪೂರೈಸುವನು ಆಗಿರುವ ಆತನಲ್ಲಿ ನಂಬಿಕೆ ಇಟ್ಟು ನಿಮ್ಮ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ ಅಂತ ವಾಕ್ಯ ಇದೆ. ಪೌಲ್ ಹೇಳ್ತಾನೆ ಅಲ್ಲಿಯ. ಅದಕ್ಕಾಗಿ ಆ ಒಂದು ವೇಳೆ ಆತನು ನಮ್ಮನ್ನು ಆಶೀರ್ವದಿಸೋದಕ್ಕೆ ಈ ದಿನ ಬರುವುದಾದ್ರೆ, ಅಲ್ಲೆಲ್ಲೂಯ್ಯ, ಒಂದು ವೇಳೆ ಇವತ್ತು ನಮ್ಮ ದೇವ್ರು ಆಶೀರ್ವದಿಸ್ಬೇಕಂತ ಅಂದ್ಕೊಂಡ್ರೆ, ಯಾವಾಗ ಅಂದ್ಕೊಂತ ಅಂದ್ಬಿಡ್ರಿ, ದೇವ್ರು ನಮ್ಮನ್ನು ಆಶೀರ್ವದಿಸ್ಬೇಕಂತ ಯಾವಾಗಲೂ ದೇವ್ರು ಅಂದ್ಕೊಳ್ತಾನೆ. ಅದು ಸತ್ಯವಾದ ಮಾತು. ಆದರೆ ಅದಕ್ಕೆ ನಾವು ಆ ದೇವ್ರ ವಿಶ್ವಾಸಕ್ಕೆ ನಮ್ಮ ವಿಶ್ವಾಸವನ್ನು ಕೂಡ ಕೂಡಿಸ್ಬೇಕು. ಆಗ ಒಂದಕ್ಕೊಂದು ಕೂಡಿ ಏನಾಗ್ತವೆ, ಅಲ್ಲಿ ಕಾರ್ಯಗಳು ಆಗ್ತವೆ. ಒಂದು ಕೈಯಿಂದ ಚಪ್ಪಾಳೆ ಆಗಲ್ಲ, ಅದಕ್ಕೆ 2 ಕೈ ಬೇಕು. ಶಬ್ದ ಬರಬೇಕಂದ್ರೆ ಎಷ್ಟು ಕೈ ಬೇಕು? ದೇವ್ರು ರೆಡಿ ಅದಾನೆ, ನಾವು ರೆಡಿ ಇರಬೇಕು. ಅಲ್ಲೆಲ್ಲೂಯ್ಯ. ಆತ್ಮನು ಮೊದಲಿಗೆ ಇತ್ತೀವಿ ಬಾ ಅನ್ನುತ್ತಾಳೆ, ನಾವು ಬಾ ಅನ್ನಬೇಕಷ್ಟೆ. ಅದಕ್ಕಾಗಿ ನಾವು ನೋಡ್ತೇವೆ, ಇಲ್ಲಿ ವಿಮೋಚನೆ ಮತ್ತು ಉದ್ರೇಕಗಳು ಕದಲುತ್ತವೆ ಮತ್ತು ಆತನು ತನಗೆ ತಾನು ಆತನೇ ಪ್ರಿಯನಾದವನು, ಪುನರುತ್ಥಾನ ಹೊಂದಿದ ಯೇಸು ಆತನೇ ಅದ್ಭುತನು. ಈಗ ನಮಗಿರ್ತಕ್ಕಂಥ ಒಬ್ಬ ಅದ್ಭುತ ವ್ಯಕ್ತಿ ಅದನಂದ್ರೆ ಅದು ಯೇಸು ಕ್ರಿಸ್ತ. ಯಾಕಂದ್ರೆ ಅದು ಮೃತ್ಯುವನ್ನೇ ಜಯಿಸಿ ಹೊರಗಡೆ ಬಂದಿದ್ದಾನೆ. ನಾವು ಕೂಡ ಅದರಂತೆ
ಮೃತ್ಯುವನ್ನು ಹೊಂದಲಿಕ್ಕಿದ್ದೇವೆ. ಮತ್ತೆ ಆತನ ನಾವು ನಂಬಿದಾಗ ಆತ ನಮ್ಮನ್ನು ಏನು ಮಾಡ್ತಾನೆ, ಮೃತ್ಯುವಿನಿಂದ ನಮ್ಮನ್ನು ಕೂಡ ಹೊರಗಡೆ ತೆಗೆದುಕೊಂಡು ಬರ್ತಾನೆ. ನಾನು ಮೇಲಕ್ಕೆ ಹೋದಾಗ ಎಲ್ಲರನ್ನು ಮೇಲಕ್ಕೆ ಎಳ್ಕೊಳ್ತೀನಿ ಅಂತ ದೇವರ ವಾಕ್ಯ ಇದೆ. ಯೇಸುಸ್ವಾಮಿನೇ ಹೇಳಿದ್ದಾನೆ, ನಾನು ಮೇಲಕ್ಕೆ ಹೋದಾಗ ಎಲ್ಲರನ್ನ ಏನು ಮಾಡ್ತೀನಿ, ಮೇಲಕ್ಕೆ ಎಳ್ಕೊಳ್ತೀನಿ. ಅಲ್ಲೆಲೂಯಾ. ಅದಕ್ಕಾಗಿ ನಮ್ಮ ಶರೀರಗಳು ಬಲಹೀನವಾದಂಥ ಶರೀರಗಳು, ಅಲ್ಲೆಲೂಯಾ, ಸತ್ಯವಾದ ಗ್ರಂಥ ಹೇಳ್ತದೆ ಆತನು ಮಹಾಯಾಜಕನಂದು ಆತನೇ ನಮ್ಮ ಶರೀರ ಬಲಹೀನತೆಗಳ ಅನುಭವಗಳ ಮೂಲಕ ಸ್ಪರ್ಶಿಸ್ತಾನೆ. ನಿಮ್ಮಲ್ಲಿ ಎಷ್ಟು ಜನರಿಗೆ ಆ ವಿಷಯ ಗೊತ್ತು? ಬಲಹೀನವಾದಂಥ ಶರೀರವನ್ನು ಆತನು ಬಲಹೀನ ಆಗಿರ್ತಕ್ಕಂಥ ವ್ಯಕ್ತಿಯಾಗಿ ನಮ್ಮನ್ನು ಮುಟ್ಟುವನಾಗಿದ್ದಾನೆ. ನಮ್ಮ ಬಲಹೀನತೆ ಗೊತ್ತಿದೆ, ದೇವರಿಗೆ ಗೊತ್ತಿದೆಯಾ ಇಲ್ವಾ? ಗೊತ್ತಿದೆ. ಆತನು ಅದನ್ನು ಏನು ಮಾಡ್ತಾನೆ, ಅದ್ಭುತ ರೀತಿಯಲ್ಲಿ ಆತನ ನಮಗೆ ಬಲಹೀನತೆ ಇದೆ ಅಂತ ಗೊತ್ತಿದ್ದು ನಮ್ಮನ್ನು ಮುಟ್ಟುವನಾಗಿದ್ದಾನೆ. ಆದರೂ ಇಷ್ಟೆಲ್ಲ ಸಹಾಯ ಮಾಡ್ಕೊಂಡು ಬಂದ, ನಮ್ಮಲ್ಲಿ ನಂಬಿಕೆ ಇಲ್ಲ ಅಂದ್ರೂ ಕೂಡ ಇಷ್ಟೆಲ್ಲ ಸಹಾಯ ಇಲ್ಲಿಯವರೆಗೂ ದೇವರು ನಡೆಸ್ಕೊಂಡು ಬಂದಿದ್ದಾನೆ. ಇಲ್ಲಿಯವರೆಗೂ ನಮಗೆ ನಂಬಿಕೆ ಇಲ್ಲ ಅಂದ್ರೂ ಕೂಡ ನಂಬಿಕೆಯಲ್ಲಿ ನಮ್ಮನ್ನು ಅದ್ಭುತವಾಗಿ ನಡೆಸ್ಕೊಂಡು ಬಂದಿದ್ದಾನೆ. ಅಲ್ಲಲ್ಯಾ. ನೋಡ, ಒಬ್ಬ ಸ್ತ್ರೀ ವಸ್ತ್ರದ ಅಂಚನ್ನು ಮುಟ್ಟಿದಾಗ ಅಲ್ಲಲ್ಯಾ ಅದ್ಭುತ ಶಕ್ತಿ ಹೋಯ್ತಾರೆ. ನಂಬಿಕೆಯಿಂದ ಮುಟ್ಟುವಾಗ, ನಂಬಿಕೆಯಿಂದ ಕಾರ್ಯಗಳು ಕ್ರಿಸ್ತನ ಹತ್ರ ಇವೆ. ಯಾರನ್ನು ನಂಬ್ತಿರೋ ಆ ಕಾರ್ಯಗಳು. ಅಂದು ಆಕೆನ ರಕ್ತ ಕುಸುಮ ರೋಗಿನ ಗುಣಪಡಿಸಿದಂಥ ಅದೇ ದೇವರು ಇಂದು ಇಲ್ಲಿದ್ದಾನೆ. ಆತ ನಿನ್ನೆ ಇಂದು ಏಕ ರೀತಿಯಾಗಿದ್ದಾನೆ. ಅವತ್ತು ಕ್ರೂಢ ಬಾರ್ತಿಮೇಯನನ್ನು ಗುಣಪಡಿಸಿದ ಅದೇ ಯೇಸು ಇಲ್ಲಿ ನಮಗಿದ್ದಾನೆ. ಅವತ್ತು ಜಕ್ಕಯ್ಯನ ಮನೆಗೆ ಹೋದಂಥ ಅದೇ ಯೇಸು ನಮಗೆ ಇಲ್ಲಿದ್ದಾನೆ. ಬೇರೆ ಯೇಸು? ಅದೇ ಯೇಸುನೇ. ಅಲ್ಲೆಲೂಯಾ. ಈ ರೀತಿ ಏಕ ರೀತಿ ವಾಕ್ಯ ಹೇಳ್ತದೆ. ಇನ್ನು ಆತನೇ ಮಹಾಯಾಜಕನೆಂದು ಮತ್ತು ಆತನೇ ನಮ್ಮ ಶರೀರಗಳ ಬಲಹೀನತ ಅನುಭವಗಳ ಮೂಲಕ ಸ್ಪರ್ಶಿಸುವುದಕ್ಕೆ ಈ ದಿನ ರೆಡಿ ಇದ್ದಾನೆ. ಆತನೊಬ್ಬ ಪ್ರಸಂಗಿಕನಲ್ಲ, ನಿಮ್ಮ ಸಹೋದರಲ್ಲಿ ಒಬ್ಬನೂ ಅಲ್ಲ. ನೀವು ಕಲ್ವಾರಿಯನ್ನು ನೋಡ್ರಿ, ಕ್ರಿಸ್ತನಲ್ಲಿ ಏನು ಮಾಡಿದಂತ ಆಲೋಚನೆ ಮಾಡ್ರಿ, ಏನಾಗಿದ್ದಾನೋ ಆಲೋಚನೆ ಮಾಡ್ರಿ. ನಿಜವಾಗ್ಲೂ ಕಲ್ವಾರಿ ಅಲ್ಲ. ಕಲ್ವಾರಿ ಅಂದರೆ ಅಲ್ಲಿಯೇ ಬೆಲೆ ಸಲ್ಲಿಸಲಾಗಿದೆ. ಬರೀ ಖಾಲಿ ಕಲ್ವಾರಿ ಅಲ್ಲ, ಅದು ಅಲ್ಲಿ ಬೆಲೆ ಸಲ್ಲಿಸಲಾಗಿದೆ. ಮರಣಕ್ಕೂ, ಪಾಪಕ್ಕೂ, ಪಾತಾಳಕ್ಕೂ, ಸೈತಾನನಿಗೂ ಎಲ್ಲ ಬೆಲೆ ಕಟ್ಟಿ ನಮ್ಮನಲ್ಲಿ ಕೊಂಡುಕೊಂಡ ಒಂದು ಸ್ಥಳ ಅದು ಕಲ್ವಾರಿ. ಈ ಕಲ್ವಾರಿ ನೋಡೋದು ಬೇಡ, ಅಲ್ಲಿ ಇನ್ನೊಂದು ಕಲ್ವಾರಿ, ಪರಲೋಕದ ಕಲ್ವಾರಿ. ಅಲ್ಲಿ ಕ್ರಿಸ್ತನೆಲ್ಲ ಬೆಲೆ ಕಟ್ಟಿದ್ದಾನೆ, ನಮ್ಮ ಆತ್ಮಗಳಿಗೆ ಬಿಡುಗಡೆ ಕೊಟ್ಟಿದ್ದಾನೆ. ಧೈರ್ಯವಾಗಿ ನಾವು ದೇವರನ್ನ ಪ್ರಾರ್ಥಿಸ್ತಾ ಸಂತೋಷದಿಂದ ಆ ಯಮ್ಮೋಹ ದಾರಿಯಲ್ಲಿ ಅವರು ಸಂತೋಷಪಟ್ಟ ನಾವು ಕೂಡ ಸಂತೋಷ ಪಡುವಂಥ ದೇವರು ನಮ್ಮನ್ನ ಪ್ರತಿಯೊಬ್ಬರನ್ನ ಏನು ಮಾಡಲಿ, ದೇವರು ಆಶೀರ್ವದಿಸಲಿ. ದೇವರು ನಿಮ್ಮೊಬ್ಬೊಬ್ಬರನ್ನ ಆಶೀರ್ವದಿಸಲಿ. ಅಲ್ಲೆಲೂಯಾ. ಇಷ್ಟು ಹೊತ್ತು ಸಮಾಧಾನವಾಗಿದ್ದು ಕೇಳಿದಂಥ ನಿಮ್ಮೆಲ್ಲರಿಗೂ, ಆನ್ಲೈನ್ ಕೇಳಿದಂಥ ಪ್ರತಿಯೊಬ್ಬರಿಗೂ ದೇವರು ಅದ್ಭುತವಾದ ರೀತಿಯಲ್ಲಿ ಆಶೀರ್ವದಿಸಲಿ. ದೇವರು ಮಹಿಮೆಯಾದಂಥ ಕಾರ್ಯಗಳನ್ನು ಏನು ಮಾಡಲಿ, ನಮ್ಮ ಜೀವಿತಗಳಲ್ಲಿ ಮಾಡಲಿ. ಅಲ್ಲೆಲೂಯಾ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ದೇವರೇ, ಸ್ತೋತ್ರ. ಅದ್ಭುತವಾದ ರೀತಿಯಲ್ಲಿ ನಮಗೆ ಸಹಾಯ ಮಾಡಿದೆ, ಆಶ್ಚರ್ಯಕರವಾಗಿ ನಡೆಸಿದೆ. ಇದುವರೆಗೂ ದೇವರನ್ನು ನಾವು ನಂಬಿಕೆ ಇಡೋದ್ರಲ್ಲಿ ಎಷ್ಟೋ ನಾವು ಕಷ್ಟಪಡುವರಾಗಿದ್ದೇವೆ. ನಂಬಿಕೆ ಬರ್ತಾ ಇಲ್ಲ. ನಂಬಿಕೆ ಇಡಬೇಕಂದ್ರೂ ನಂಬಿಕೆ ಬರ್ತಾ ಇಲ್ಲ. ದೇವಾ, ನಿನ್ನ ಕೃಪೆ ನಮ್ಮೊಟ್ಟಿಗಿರಲಿ. ನಂಬಿಕೆ ಹುಟ್ಟಿಸೋನು ಪೂರೈಸೋನು ಆಗಿರೋ ನೀನು ದೇವರೇ ನಮ್ಮ ಜೊತೆಗಿದ್ದು ಅದ್ಭುತಗಳನ್ನು ಮಾಡು, ಆಶ್ಚರ್ಯಕರವನ್ನು ನಡೆಸು, ನಮ್ಮನ್ನೆಲ್ಲ ನಡೆಸು ದೇವರೇ. ನಮಗೆ ನಂಬಿಕೆ ಕೊಡು. ದೇವರೇ, ಇದುವರೆಗಿದ್ದಷ್ಟು ನಂಬಿಕೆ ಮೂಲಕವಾಗಿ ಎಷ್ಟೋ ದೊಡ್ಡ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ಮಾಡಿದ್ದಿ. ಆದರೆ ಇನ್ನೂ ಹೆಚ್ಚಿನ ಕಾರ್ಯಗಳನ್ನು ನಾವು ನೋಡಬೇಕಾಗಿದೆ. ಅದಕ್ಕಿನ್ನು ಹೆಚ್ಚಿನ ನಂಬಿಕೆಯೂ ಬೇಕಾಗಿದೆ. ಅದನ್ನು ನಮಗೆ ಅನುಗ್ರಹಿಸು. ಮಕ್ಕಳನ್ನು ಮಹಿಮೆಪಡಿಸು. ಆನ್ಲೈನ್ ಕೇಳಿದಂಥ ಪ್ರತಿಯೊಬ್ಬರನ್ನು ಮಹಿಮೆಪಡಿಸು ದೇವರೇ. ಅವರನ್ನು ಅದ್ಭುತವಾದ ರೀತಿಯಲ್ಲಿ ಆಶೀರ್ವದಿಸು. ರೋಗ ರುಜಿನಗಳೆಲ್ಲ ಸಮಸ್ಯೆಗಳು, ಸೈತನ ಕಾರ್ಯಗಳೆಲ್ಲ ಲಯಾಗಿ ಹೋಗಲಿ ದೇವರೇ. ನಿನ್ನ ಹೆಸರಲ್ಲಿ ನೀನು ಮಹಿಮೊಂದು ಒಬ್ಬ ಮಕ್ಕಳನ್ನು ಮಹಿಮೆಯಾದ ಮಕ್ಕಳಾಗಿ, ಪ್ರಕಾಶಮಾನವಾದಂಥ ಮಕ್ಕಳಾಗಿ ಇಡು ಎಂಬುದಾಗಿ ಪ್ರಾರ್ಥಿಸ್ತಾ ಕೃಪೆ ಜೊತೆಗಿರಲಿ. ಸಹಾಯಕನಾಗಿ ಅದ್ಭುತವಾದ ಆಶೀರ್ವಾದ ನಡೆಸಬೇಕಾಗಿ ಯೇಸು ಕ್ರಿಸ್ತನ ಅಧಿಕಾರದ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ. ಆಮೇನ್.